ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಮ್ಮ ಜೀವನದಲ್ಲಿ ನಾವು ಮಾಡಬಹುದಾದ ಅತ್ಯಂತ ಸುದೀರ್ಘವಾದ ಮತ್ತು ಕಠಿಣವಾದ ಪ್ರಯಾಣ ಯಾವುದು ಅಂತ ಯೋಚನೆ ಮಾಡಿದ್ದೀರಾ? ಆಶ್ಚರ್ಯ ಏನಂದ್ರೆ, ಈ ಒಂದು ದೊಡ್ಡ ಪ್ರಯಾಣವನ್ನ ನಾವು ಒಂದೇ ಒಂದು ಹೆಜ್ಜೆ ಕೂಡ ಮುಂದಿಡದೆ, ಅಂದ್ರೆ ಇದ್ದಲ್ಲಿಯೇ ಕುಳಿತು ಪೂರ್ಣಗೊಳಿಸಬಹುದು. ನಾವೆಲ್ಲರೂ ಸೇರಿ ನಡೆಸ್ತಿರುವ ಈ ಆಳವಾದ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಮುಂದಿರುವ ಈ ಜ್ಞಾನದ ಭಂಡಾರ ತುಂಬಾನೇ ವಿಶಿಷ್ಟವಾದದ್ದು. ನಾವು ಇಂದು ಸ್ವಾಮಿ ಜ್ಞಾನಾನಂದ ಭಾರತೀಯವರು ರಚಿಸಿರುವ ಜೀವಯಾತ್ರ ಎಂಬ ಅದ್ಭುತ ಗ್ರಂಥ ಹಾಗೂ ಅದರ ಮೇಲೆ ಸ್ವಾಮಿ ಪರಮಾರ್ಥಾನಂದ ಮತ್ತು ಸ್ವಾಮಿ ಓಂಕಾರಾನಂದ ಅವರು ನೀಡಿರುವ ಅತ್ಯಂತ ಆಳವಾದ ಭಾಷ್ಯಗಳನ್ನು ಒಟ್ಟಾಗಿ ಸೇರಿಸಿ ಒಂದು ಅಪೂರ್ವವಾದ ಸತ್ಯವನ್ನ ಹುಡುಕಲಿದ್ದೇವೆ. ಖಂಡಿತ. ಈ ಜೀವಯಾತ್ರ ಎನ್ನುವುದು ಕೇವಲ ಒಂದು ಪುಸ್ತಕದ ಹೆಸರಲ್ಲ, ಅದೊಂದು ನಮ್ಮೆಲ್ಲರ ಅಸ್ತಿತ್ವದ ನಕ್ಷೆ ಅಂತಾನೆ ಹೇಳಬಹುದು. ವೇದಾಂತದ ಮೂಲಭೂತ ತತ್ವಗಳನ್ನ ಬಹಳ ಸರಳವಾಗಿ, ಆದರೆ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳುವಂತೆ ಮಾಡುವ ಆಳದೊಂದಿಗೆ ವಿವರಿಸುವ ಕೃತಿ ಇದು. ಅಂದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಮತ್ತೆ ಈ ನಮ್ಮ ಅಸ್ತಿತ್ವದ ಅಂತಿಮ ನಿಲ್ದಾಣ ಯಾವುದು ಅನ್ನೋದನ್ನ ಇದು ಬಿಡಿಸಿಡುತ್ತೆ. ಹೌದು, ನಿಜ. ಈ ಆಳವಾದ ಅಧ್ಯಯನವನ್ನ ಶುರು ಮಾಡೋ ಮುನ್ನ ಈ ಗ್ರಂಥದ 4ನೇ ಶ್ಲೋಕವನ್ನ ನಾವೆಲ್ಲರೂ ಒಮ್ಮೆ ಆಲಿಸಲೇಬೇಕು. ಪ್ರಾಪ್ಯಂ ತತ್ಪರಂ ಸುಖಂ ಹಿ ಮುನಯೋ ಮೋಕ್ಷಂ ಸಮಾಚಕ್ಷತೆ. ಜ್ಞಾನಿಗಳು ಯಾವ ಪರಮಸುಖವನ್ನ ಮೋಕ್ಷ ಅಂತ ಕರೆಯುತ್ತಾರೋ ಅದೇ ಈ ನಮ್ಮ ಯಾತ್ರೆಯ ಅಂತಿಮ ಗುರಿ ಅಂತ ಇದರರ್ಥ. ಆದರೆ ಇಲ್ಲೇ ನನ್ನ ಮನಸ್ಸಿನಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ನಾವು ಹುಡುಕುತ್ತಿರುವ ಅಂತಿಮ ಗುರಿ ಅಂದ್ರೆ ಆ ಪರಮ ಆನಂದ, ಅದು ಈಗಾಗಲೇ ನಮ್ಮೊಳಗೆ ಇದ್ರೆ ಆ ಗುರಿಯ ಕಡೆಗೆ ನಮ್ಮ ಪ್ರಯಾಣ ಹೇಗಿರುತ್ತೆ? ನಾವೇ ಆ ತಲುಪಬೇಕಾದ ಜಾಗ ಆಗಿದ್ರೆ ಈ ಯಾತ್ರೆ ಅನ್ನೋ ಪದಕ್ಕೆ ಅರ್ಥವಾದ್ರೂ ಎಲ್ಲಿದೆ, ಅಲ್ವಾ? ಎಕ್ಸಾಕ್ಟ್ಲಿ. ಇದೇ ಈ ಸಂಪೂರ್ಣ ಅಧ್ಯಯನದ ಅತ್ಯಂತ ರೋಚಕವಾದ ಘಟ್ಟ. ಸಾಧಾರಣವಾಗಿ ನಾವು ಯಾತ್ರೆ ಅಥವಾ ಪ್ರಯಾಣ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇನೋ ಒಂದು ಭೌತಿಕವಾದ ಚಲನೆ, ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗೋದು, ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು. ಅಲ್ಲಿ ನಾವು ಒಂದು ಭೌತಿಕವಾದ ಅಂತರವನ್ನ ಕ್ರಮಿಸ್ತೀವಿ. ಹೌದು, ದೂರವನ್ನ ದಾಟಬೇಕು. ಇನ್ನು ಕೆಲವು ಪ್ರಯಾಣಗಳು ಸಮಯಕ್ಕೆ ಸಂಬಂಧಪಟ್ಟವು. ಉದಾಹರಣೆಗೆ, ಒಂದು ಮಗು ದೊಡ್ಡವನಾಗಬೇಕು ಅಂದ್ರೆ 18 ವರ್ಷ ಕಾಯ್ಬೇಕು. ಅಲ್ಲಿ ಸಮಯದ ಅಂತರವನ್ನ ಕ್ರಮಿಸ್ಬೇಕು. ಆದ್ರೆ ಈ ಜೀವಯಾತ್ರೆ ಅನ್ನೋದು ಮೋಕ್ಷದ ಕಡೆಗಿನ ಪ್ರಯಾಣವಾಗಿದ್ದು, ಇದು ಖಂಡಿತವಾಗಿಯೂ ಭೌತಿಕ ಅಲ್ಲವೇ ಅಲ್ಲ, ಮತ್ತೆ ಇದು ಸಮಯಕ್ಕೂ ಅಧೀನವಾದದ್ದಲ್ಲ. ಓ, ಅಂದ್ರೆ ಮೋಕ್ಷಕ್ಕೂ ನಮಗೂ ನಡುವೆ ಇರುವ ಅಂತರ ಸ್ಥಳಕ್ಕೆ ಸಂಬಂಧಿಸಿದ್ದೂ ಅಲ್ಲ, ಸಮಯಕ್ಕೆ ಸಂಬಂಧಿಸಿದ್ದೂ ಅಲ್ಲ ಎಂದಾಯ್ತು. ಹಾಗಾದರೆ ನಾವು ಕ್ರಮಿಸಬೇಕಾದ ದೂರ ಅಂದ್ರೆ ಏನು? ನಾವು ಒಂದು ಭೌತಿಕವಾದ ಸ್ಥಳವನ್ನು ದಾಟಿರೋ ಬದಲು ಮತ್ಯಾವುದನ್ನು ದಾಟಬೇಕಿದೆಯಾ? ಬಹಳ ನಿಖರವಾಗಿ ಕೇಳಿದ್ರಿ. ನಮಗೂ ಮತ್ತು ಆ ಪರಮ ಆನಂದಕ್ಕೂ ನಡುವೆ ಇರುವ ಏಕೈಕ ಅಂತರ ಅಂದ್ರೆ ಅದು ನಮ್ಮ ಅಜ್ಞಾನ, ಕೇವಲ ಆ ತಿಳುವಳಿಕೆಯ ಕೊರತೆ ಮಾತ್ರ. ಹಾಗಾಗಿ ಈ ಪ್ರಯಾಣ ಸಂಪೂರ್ಣವಾಗಿ ಅರಿವಿನ ರೂಪದಲ್ಲಿದೆ ಅಂತ ಹೇಳಬಹುದು. ಇದೊಂದು ಅಜ್ಞಾನದಿಂದ ಜ್ಞಾನದ ಕಡೆಗಿನ ಬೌದ್ಧಿಕ ಪ್ರಯಾಣ. ನಾವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಕೇವಲ ನಾವು ಏನಾಗಿದ್ದೇವಿ ಅನ್ನೋದನ್ನ ಅರಿಬೇಕಾಗಿದೆ ಅಷ್ಟೇ. ನಾವು ಏನಾಗಿದ್ದೇವಿ ಅನ್ನೋದನ್ನ ಅರಿಯೋದು ಅಂದ್ರೆ ನಮ್ಮ ಬಳಿಯೇ ಇರೋದನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ನಾವು ಸುಮ್ಮನೆ ಭ್ರಮಿಸ್ತಾ ಇದ್ದೀವಾ? ಎಲ್ಲವೂ ನಮ್ಮಲ್ಲೇ ಇದ್ರೆ ಈ ಕಳ್ಕೊಂಡಿರೋ ಭಾವನೆ, ಈ ದುಃಖ, ಈ ತಳಮಳ ಇವೆಲ್ಲ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಉತ್ತರಿಸಲು ವೇದಾಂತದಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ನಮ್ಮನ್ನ ನಾವು ಹೇಗೆ ಮರೆತಿದ್ದೀವಿ ಅನ್ನೋದನ್ನ ಇದು ಬಹಳ ಸುಂದರವಾಗಿ ವಿವರಿಸುತ್ತೆ. ಏನ್ ಗೊತ್ತಾ, 10 ಜನ ದಡ್ರು ಒಟ್ಟಾಗಿ ಒಂದು ಪ್ರವಾಸಕ್ಕೆ ಹೋಗಿರ್ತಾರೆ. ದಾರಿಯಲ್ಲಿ ಒಂದು ಭೋರ್ಗರೆಯುವ ನದಿಯನ್ನ ಅವರು ಈಜಿ ದಾಟಬೇಕಾಗತ್ತೆ. ಎಲ್ಲರೂ ಕಷ್ಟಪಟ್ಟು ನದಿಯನ್ನ ದಾಟಿ ದಡ ಸೇರ್ತಾರೆ. ಆಮೇಲೆ ದಡ ಸೇರಿದ್ಮೇಲೆ ಎಲ್ಲರೂ ಸುರಕ್ಷಿತವಾಗಿ ಬಂದಿದಾರಾ ಅಂತ ಪರೀಕ್ಷೆ ಮಾಡೋಕೆ ಅವರಲ್ಲೊಬ್ಬ ಎಲ್ಲರನ್ನೂ ಎಣಿಸೋಕ್ ಶುರು ಮಾಡ್ತಾನೆ. ಓ, ಇದು ಆ ಪ್ರಸಿದ್ಧವಾದ ದಶಮೋಸ್ತು ಕತೆ ಅಲ್ವಾ? ಹೌದು, ಅದೇ ಕಥೆ. ಅವನು ಎಣಿಸೋಕ್ ಶುರು ಮಾಡ್ತಾನೆ. 1, 2, 3 ಹೀಗೆ 9. ತನ್ನ ಎದುರಿಗಿದ್ದ 9 ಜನರನ್ನ ಮಾತ್ರ ಎಣಿಸ್ತಾನೆ. ಆದ್ರೆ ತನ್ನನ್ನು ತಾನು ಎಣಿಸ್ಕೊಳ್ಳೋದನ್ನ ಸಂಪೂರ್ಣವಾಗಿ ಮರ್ತ್ಬಿಡ್ತಾನೆ. ಅರೆ, ಎಂತ ತಪ್ಪು! ಹೌದು. ಗಾಬರಿಯಿಂದ ಮತ್ತೊಬ್ಬ ಎಣಿಸ್ತಾನೆ. ಅವನಿಗೂ 9 ಸಂಖ್ಯೆ ಸಿಗುತ್ತೆ.
ಅಯ್ಯೋ ನಮ್ಮಲ್ಲಿ ಒಬ್ಬ ನದಿಯಲ್ಲಿ ಕೊಚ್ಚೋದ, ನಮ್ಮ ಹತ್ತನೆಯವನು ಸತ್ತೋದ ಅಂತ ಎಲ್ಲರೂ ಕಣ್ಣೀರ್ ಹಾಕ್ತಾ ಶೋಕಿಸ್ತಾ ನೆಲದ ಮೇಲ್ ಬಿದ್ದು ಅಳೋಕ್ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಅವರ ಆ ಅಳು, ಅವರ ಆ ದುಃಖ ಸಂಪೂರ್ಣವಾಗಿ ನೈಜವಾಗಿತ್ತು ಅಲ್ವಾ? ಅವರು ಏನೂ ನಾಟಕ ಮಾಡ್ತಾ ಇರಲಿಲ್ಲ. ಅವರ ಪಾಲಿಗೆ ಆ 10ನೆಯ ವ್ಯಕ್ತಿ ನಿಜವಾಗಿಯೂ ಸತ್ತು ಹೋಗಿದ್ದ. ಖಂಡಿತ ಅವರ ದುಃಖ ನೈಜವಾಗಿತ್ತು. ಆದ್ರೆ ಆ ದುಃಖಕ್ಕೆ ಕಾರಣವಾಗಿದ್ದ ಘಟನೆ ಮಾತ್ರ ಸಂಪೂರ್ಣ ಸುಳ್ಳಾಗಿತ್ತು. ಆಗ ದಾರಿಯಲ್ಲಿ ಹೋಗ್ತಾ ಇದ್ದ ಒಬ್ಬ ಸಂತ ಇವರ ಅಳುವನ್ನ ನೋಡಿ ಕಾರಣವನ್ನ ಕೇಳಿ ತಿಳ್ಕೊಳ್ತಾನೆ. ಅವರಿಗಾದ ಭರ್ಮೆಯನ್ನ ಅರ್ಥ ಮಾಡ್ಕೊಂಡು ನಗ್ತಾ ನಿಮ್ಮ 10ನೆಯ ವ್ಯಕ್ತಿ ಸತ್ತಿಲ್ಲ, ಅವನು ಬದುಕಿದಾನೆ ಅಂತ ಅಭಯ ನೀಡ್ತಾನೆ. ಆಮೇಲೆ ಅಲಾಗೆ ನಿಲ್ಲಿಸಿ ಪ್ರತಿಯೊಬ್ಬರಿಗೂ ಒಂದೊಂದು ಏಟು ಕೊಡ್ತಾ ಎಣಿಸ್ತಾನೆ. ಕಡೆಗೆ ಆ ಮೊದಲನೆಯ ವ್ಯಕ್ತಿಯ ಸರದಿ ಬಂದಾಗ 10ನೇ ವ್ಯಕ್ತಿ ನೀನೇ ಅಂತ ತೋರಿಸ್ಕೊಡ್ತಾನೆ. ವಾವ್! ಆಗ ಆ ವ್ಯಕ್ತಿಗೆ ಆಗುವ ಆಶ್ಚರ್ಯ, ಆ ನಿರಾಳತೆ ಎಂಥದ್ದು ಅಲ್ವಾ? ನಾನೇ ಆ 10ನೇ ವ್ಯಕ್ತಿಯನ್ನೋ ಸತ್ಯ ಅರಿವಾದ ತಕ್ಷಣ ಅವನ ಇಡೀ ದುಃಖ ಮಾಯವಾಗುತ್ತೆ. ಇದೇ ತರಹದ ಮತ್ತೊಂದು ಉದಾಹರಣೆ, ಕತ್ತಿನ ಹಾರದ ಉದಾಹರಣೆ ನೆನಪಾಗುತ್ತೆ ನನಗೆ. ಒಬ್ಬರು ತಮ್ಮ ಕತ್ತಿನಲ್ಲಿಯೇ ಅತ್ಯಂತ ಬೆಲೆಬಾಳುವ ಚಿನ್ನದ ಹಾರವನ್ನು ಹಾಕೊಂಡಿರ್ತಾರೆ. ಆದರೆ ಯಾವುದೋ ಯೋಚನೆಯಲ್ಲಿ ಅದು ಮರೆತು ಹೋಗಿ ಎಲ್ಲೋ ಕಳೆದು ಹೋಗಿದೆ ಅಂತ ಇಡೀ ಮನೆ, ಬೀದಿ, ಕಪಾಟು ಎಲ್ಲವನ್ನೂ ಹುಡುಕ್ತಾರೆ. ಹೌದು, ತಡ್ಕಾಡ್ತಾರೆ. ಕರೆಗೆ ಸುಸ್ತಾಗಿ ಕನ್ನಡಿಯ ಮುಂದೆ ಬಂದು ನಿಂತಾಗ, ಅರೆ, ಇದು ನನ್ನ ಕತ್ತಿನಲ್ಲೇ ಇದೆಯಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಿಜ. ಇಲ್ಲಿ ನಾವು ಬಹಳ ಆಳವಾಗಿ ಚಿಂತಿಸಬೇಕಾದ ಸತ್ಯವೊಂದಿದೆ. ಆ 10ನೆಯ ವ್ಯಕ್ತಿ ಎಲ್ಲಿಂದಲೋ ಆಕಾಶದಿಂದ ಹೊಸದಾಗಿ ಹುಟ್ಟಿ ಬರ್ಲಿಲ್ಲ. ಆ ಕತ್ತಿನ ಚಿನ್ನದ ಹಾರ ಹೊಸದಾಗಿ ಸೃಷ್ಟಿಯಾಗ್ಲಿಲ್ಲ. ಅವು ಮೊದಲಿನಿಂದಲೂ ಅಲ್ಲೇ ಇದ್ದವು. ಕೇವಲ ಅದು ಇಲ್ಲ ಎಂಬ ಅಜ್ಞಾನ ಮಾತ್ರ ನಮ್ಮಲ್ಲಿತ್ತು. ಕರೆಕ್ಟ್. ಆ ಅಜ್ಞಾನ ದೂರವಾದಾಗ ಕಳೆದು ಹೋಗದ ವಸ್ತುವನ್ನೇ ನಾವು ಮರಳಿ ಪಡೆದುಕೊಂಡೆವು. ವೇದಾಂತದಲ್ಲಿದನ್ನೇ ಬಹಳ ಅರ್ಥಗರ್ಭಿತವಾಗಿ ಪ್ರಾಪ್ತಸ್ಯ ಪ್ರಾಪ್ತಿಹಿ ಅಂತ ಕರೀತಾರೆ. ಅಂದ್ರೆ ಈಗಾಗಲೇ ಪಡೆದುಕೊಂಡಿರುವುದನ್ನೇ ಮರಳಿ ಪಡೆದುಕೊಳ್ಳುವುದು. ಇದರ ಅರ್ಥ ನಾವು ಹೊರಗಿನ ಪ್ರಪಂಚದಲ್ಲಿ ಆನಂದವನ್ನ, ನೆಮ್ಮದಿಯನ್ನ ಹುಡುಕ್ತಾ ಇರೋದು ನಮ್ಮ ಕಣ್ಣಿಗೆ ಹಾಕೊಂಡ ಕನ್ನಡಕವನ್ನ ತಲೆ ಮೇಲಿಟ್ಕೊಂಡು ಇಡೀ ಮನೆ ಹುಡುಕಿದಂತೆಯೇ ಸರಿ. ನಾವೇನನ್ನೂ ಕಳೆದುಕೊಂಡೇ ಇಲ್ಲದಿರುವಾಗ ದಿನಬೆಳಗಾದ್ರೆ ಶೋಕ ಮಾಡೋದು, ನಮ್ಮ ಭವಿಷ್ಯದ ಬಗ್ಗೆ ಆತಂಕ ಪಡೋದು ಎಷ್ಟು ವಿಪರ್ಯಾಸ ಅಲ್ವಾ? ಹೌದು, ನಾವು ನಮ್ಮ ನೈಜ ಸ್ವರೂಪವನ್ನ ಮರೆತಿದ್ದೀವಿ. ನಾವೇ ಆನಂದದ ಮೂಲವಾಗಿದ್ರು ಆ ಆನಂದವನ್ನ ಹೊರಜಗತ್ತಿನಲ್ಲಿ, ನಾವು ಸಂಪಾದಿಸುವ ಹಣದಲ್ಲಿ, ಬೇರೆ ವ್ಯಕ್ತಿಗಳ ಪ್ರೀತಿಯಲ್ಲಿ, ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀವಿ. ಆದರೆ ಇಲ್ಲಿ ನನ್ನದೊಂದು ಪ್ರಾಮಾಣಿಕವಾದ ಪ್ರಶ್ನೆ ಇದೆ. ನಾವೇ ಆನಂದದ ಸ್ವರೂಪ, ನಾವೇ ಆ ಪರಮಸತ್ಯ ಅನ್ನೋದು ನಿಜವೇ ಆಗಿದ್ರೆ ನಮಗೆ ಈ ಜಗತ್ತು ಎಷ್ಟು ಭಿನ್ನವಾಗಿ, ನಮ್ಮಿಂದ ಪ್ರತ್ಯೇಕವಾಗಿ ಕಾಣ್ತಾ ಇದೆ. ನಾನು ಬೇರೆ, ಈ ಪ್ರಪಂಚ ಬೇರೆ, ನನ್ನ ಕಷ್ಟಗಳು ಬೇರೆ ಅನ್ನೋ ಈ ಪ್ರತ್ಯೇಕತೆಯ ಭಾವನೆ ನಮ್ಮ ಮನಸ್ಸಿನಲ್ಲಿ ಯಾಕೆ ಇಷ್ಟೊಂದು ಆಳವಾಗಿ ಬೇರೂರಿದೆ? ನಾವೆಲ್ಲರೂ ಒಂದೇ ಆಗಿದ್ರೆ ಆ ಅನುಭವ ನಮಗೆ ಯಾಕಾಗ್ತಾ ಇಲ್ಲ? ವೇದಾಂತದ ಮೂಲ ತತ್ವವೇ ಇದು. ನಾನೇ ಸತ್ಯ ಸ್ವರೂಪ, ಉಳಿದೆಲ್ಲವೂ ಮಿಥ್ಯಾ ಅಂತ. ಈ ಅದ್ವೈತ ಸತ್ಯವನ್ನ, ಅಂದ್ರೆ ಜೀವ, ಜಗತ್ತು ಮತ್ತು ಈಶ್ವರ ಎಂಬ ಭೇದಗಳೇ ಇಲ್ಲದ ಆ ಏಕತೆಯನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಆಕರಗಳಲ್ಲಿ ಒಂದು ಸುಂದರವಾದ ಕಲ್ಪನೆಯನ್ನ ನೀಡಲಾಗಿದೆ. ಒಂದು ಬಲೂನನ್ನ ನಾವು ಊಹಿಸಿಕೊಳ್ಳೋಣ. ಬಲೂನ್ ಕಲ್ಪನೆ, ಹೌದು, ಇದು ಬಹಳ ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂಥ ಚಿತ್ರಣ. ಒಂದು ದೊಡ್ಡದಾದ ರಬ್ಬರ್ ಬಲೂನನ್ನ ಊದಿದಾಗ ಆ ಬಲೂನಿನ ಒಳಗೂ ಗಾಳಿ ಅಥವಾ ಆಕಾಶ ತುಂಬಿರುತ್ತೆ, ಮತ್ತೆ ಆ ಬಲೂನಿನ ಹೊರಗೂ ಇಡೀ ಪ್ರಪಂಚದಲ್ಲಿ ಬೃಹತ್ತಾದ ಆಕಾಶವಿದೆ. ಒಳಗಿರೋ ಆಕಾಶ ಮತ್ತು ಹೊರಗಿರೋ ಆಕಾಶ ಎರಡೂ ಮೂಲತಃ ಒಂದೇ. ಹೌದು. ಆದರೆ ಆ ಬಲೂನಿನ ರಬ್ಬರ್ ಪೊರೆ ಇರೋವರೆಗೂ ಇದು ನನ್ನ ಒಳಗಿನ ಗಾಳಿ, ಅದು ಹೊರಗಿನ ಗಾಳಿ ಅನ್ನೋ ಭೇದ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅಲ್ವಾ? ನಿಖರವಾಗಿ. ಆ ಬಲೂನಿನ ರಬ್ಬರ್ ಪೊರೆ ಅನ್ನೋದು ನಮ್ಮ ಅಹಂಕಾರ ಅಥವಾ ನಮ್ಮ ಈ ದೇಹ ಮತ್ತು ಮನಸ್ಸಿನ ಮಿತಿ ಅಂತ ಹೇಳಬಹುದು. ನಾವು ಈ ದೇಹವೇ ನಾನು ಅಂತ ನಂಬಿರೋವರೆಗೂ ಆ ಬಲೂನಿನ ಒಳಗಿನ ಗಾಳಿಯಂತೆ ನಾವು ಇಡೀ ಪ್ರಪಂಚದಿಂದ ಬೇರೆಯಾಗಿದ್ದೀವಿ ಅಂದ್ಕೊಳ್ತೀವಿ. ನನ್ನದೇ ಆದ ಪ್ರತ್ಯೇಕ ಅಸ್ತಿತ್ವವಿದೆ ಅಂತ ಭ್ರಮಿಸ್ತೀವಿ. ಆದ್ರೆ ಆ ಬಲೂನ್ ಒಡೆದೋದೇ ಏನಾಗತ್ತೆ? ಬಲೂನ್ ಒಡೆದ ತಕ್ಷಣ ಒಳಗಿದ್ದ ಸಣ್ಣ ಗಾಳಿ ತಕ್ಷಣವೇ ಹೊರಗಿನ ಬೃಹತ್ ಆಕಾಶದೊಂದಿಗೆ ಬೆರೆತು ಸಂಪೂರ್ಣವಾಗಿ ಒಂದಾಗ್ಬಿಡುತ್ತೆ. ವೇದಾಂತದಲ್ಲಿ ಇದನ್ನೇ ವಿದೇಹ ಮುಕ್ತಿ ಅಂತಾರ. ಮಡಕೆ ಒಡೆದಾಗ ಮಡಕೆಯ ಒಳಗಿದ್ದ ಸೀಮಿತ ಆಕಾಶ ಹೊರಗಿನ ಮಹಾಕಾಶದೊಂದಿಗೆ ಬೆರೆತು ಹೋಗುವಂತೆ ನಮ್ಮ ಅಜ್ಞಾನದ ಪೊರೆ ಕಳ್ಚಿದಾಗ ನಾವು ಆ ಪರಮಸತ್ಯದೊಂದಿಗೆ ಒಂದಾಗ್ತೀವಿ. ಇಲ್ಲಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ,
ಬಲೂನ್ ಒಡೆದಾಗ ಒಳಗಿನ ಆಕಾಶವು ಹೊರಗಿನ ಆಕಾಶವನ್ನ ಹುಡುಕಿಕೊಂಡು ಎಲ್ಲಿಗೂ ಪ್ರಯಾಣ ಮಾಡೋದಿಲ್ಲ. ಅರೆ ಹೌದಲ್ವಾ, ಅದು ಇದ್ದಲ್ಲೇ ಇರುತ್ತೆ. ಹೌದು, ಕೇವಲ ಮಧ್ಯೆ ಇದ್ದ ಆ ತಡೆಗೋಡೆ, ಆ ಮಿತಿ ಮಾತ್ರ ನಾಶವಾಗುತ್ತೆ. ನಮ್ಮ ಅರಿವಿನ ಪ್ರಯಾಣವೂ ಇಷ್ಟೇ. ಎಂಥ ಅದ್ಭುತವಾದ ಕಲ್ಪನೆ ಇದು, ಎಲ್ಲಿಗೂ ಹೋಗದೆ ಎಲ್ಲವನ್ನೂ ತಲುಪುವುದು. ಆದರೆ ಇಲ್ಲೊಂದು ದೊಡ್ಡ ಅನುಮಾನ ಕಾಡ್ತಾ ಇದೆ ನನಗೆ. ಈ ಅದ್ವೈತ ಸತ್ಯದ ಅರಿವು ನಮ್ಮ ಒಳಗಿನ ಭಯ ಮತ್ತು ಭ್ರಮೆಗಳನ್ನ ತಕ್ಷಣವೇ ಹೇಗೆ ನಾಶಪಡಿಸುತ್ತೆ? ಸೈದ್ಧಾಂತಿಕವಾಗಿ ಬಲೂನ್ ಒಡೆಯುವುದು ಸರಿ, ಆದರೆ ನಮ್ಮ ನಿಜ ಜೀವನದಲ್ಲಿ ನಾವು ಎದುರಿಸುವ ಭಯ, ನೋವುಗಳು ಕೇವಲ ಒಂದು ಅರಿವು ಮೂಡಿದ ತಕ್ಷಣ ಮಾಯವಾಗಲು ಸಾಧ್ಯವೇ? ಇದು ಪ್ರತಿಯೊಬ್ಬರೂ ಕೇಳ್ಕೊಳ್ಬೇಕಾದ ವಿಮರ್ಶಾತ್ಮಕ ಪ್ರಶ್ನೆ. ಈ ಜ್ಞಾನವು ನಮ್ಮನ್ನ ಪ್ರಾಯೋಗಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ವಿವರಿಸಲು ನಮ್ಮ ಆಕರಗಳು ಹಗ್ಗ ಮತ್ತು ಹಾವಿನ ಉದಾಹರಣೆಯನ್ನ ನೀಡ್ತಾವೆ. ಕತ್ತಲೆಯಲ್ಲಿ ಹಗ್ಗವನ್ನ ನೋಡಿ ಹಾವು ಅಂತ ಭಯಪಡುವ ಪ್ರಸಿದ್ಧ ಉದಾಹರಣೆ ಅದು. ಕತ್ತಲೆ ಅಂದ್ರೆ ನಮ್ಮ ಅಜ್ಞಾನ. ಈ ಅಜ್ಞಾನವು ನಮ್ಮ ಮನಸ್ಸಿನಲ್ಲಿ 2 ನಿಖರವಾದ ಕೆಲಸಗಳನ್ನ ಮಾಡುತ್ತೆ. ಒಂದು, ಅದು ಸತ್ಯವನ್ನ ಮರೆಮಾಚುತ್ತೆ. ಇದನ್ನ ವೇದಾಂತದಲ್ಲಿ ಆವರಣ ಅಂತ ಕರೀತಾರೆ, ಅಂದ್ರೆ ಮುಚ್ಚಿ ಹಾಕುವುದು. ಅಲ್ಲಿ ಬಿದ್ದಿರೋದು ಹಗ್ಗ ಅನ್ನೋ ನೈಜ ರೂಪ ಆ ಕತ್ತಲೆಯಲ್ಲಿ ಮರೆಯಾಗಿದೆ. ಹೌದು, ಕತ್ತಲೆಯಲ್ಲಿ ಹಗ್ಗ ಕಾಣೋದೇ ಇಲ್ಲ. ಎರಡನೆಯದು, ಆ ಅಜ್ಞಾನವು ಇಲ್ಲದ್ದನ್ನ ಸೃಷ್ಟಿ ಮಾಡ್ತೆ. ಇದನ್ನ ವಿಕ್ಷೇಪ ಅಥವಾ ಸುಳ್ಳು ಕಲ್ಪನೆ ಅಂತಾರೆ. ಅಲ್ಲಿ ಕೇವಲ ಹಗ್ಗವಿದೆ, ಆದ್ರೆ ನಮ್ಮ ಮನಸ್ಸು ಅಲ್ಲಿ ಇಲ್ಲದಿರುವ ಭಯಾನಕ ಹಾವನ್ನ ಚಿತ್ರಿಸುತ್ತೆ. ಆಮೇಲೆ ನಾವು ಆ ಹಾವನ್ನ ನೋಡಿ ಬೆವರುತ್ತೀವಿ, ನಮ್ಮ ಹೃದಯ ಬಡಿತ ಹೆಚ್ಚಾಗುತ್ತೆ, ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅಲ್ಲಿಂದ ಕಿರುಚಿಕೊಂಡು ಓಡಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಯಾರೋ ಬಂದು ಟಾರ್ಚ್ ಲೈಟ್ ಹಾಕಿದ ತಕ್ಷಣ, ಅಲ್ಲಿ ಬೆಳಕು ಮೂಡಿದ ತಕ್ಷಣ ಅದು ಹಗ್ಗ ಅನ್ನೋ ಸತ್ಯ ನಮಗೆ ತಿಳಿಯುತ್ತೆ ಅಲ್ವಾ? ಖಂಡಿತ. ಸರಿ, ನಾನಿದನ್ನ ಒಪ್ಕೊಳ್ತೀನಿ. ಬೆಳಕು ಬಿದ್ದ ತಕ್ಷಣ ಅದು ಹಗ್ಗ ಅಂತ ಗೊತ್ತಾಗುತ್ತೆ. ಆದ್ರೆ ಆ ಹಾವನ್ನ ನೋಡಿ ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ ಹುಟ್ಟಿದ ಆ ನಡುಕ, ಆ ಆಘಾತ ಕೂಡ ಅಷ್ಟೇ ವೇಗವಾಗಿ ಮಾಯವಾಗತ್ತಾ? ಕೇವಲ ಇದು ಹಗ್ಗ ಅನ್ನೋ ತಿಳುವಳಿಕೆ ನಮ್ಮ ದೈನಂದಿನ ನೋವುಗಳನ್ನ, ಆತಂಕಗಳನ್ನ ಪ್ರಾಯೋಗಿಕವಾಗಿ ಹೇಗೆ ನಿವಾರಣೆ ಮಾಡುತ್ತೆ? ನಿಮ್ಮ ಪ್ರಶ್ನೆ ಬಹಳ ಆಳವಾದದ್ದು. ನೋಡಿ, ಜ್ಞಾನ ಅನ್ನೋದು ಕೇವಲ ಒಂದು ಮಾಹಿತಿ ಅಲ್ಲ, ಅದೊಂದು ನಮ್ಮ ಅಸ್ತಿತ್ವವನ್ನೇ ಬುಡಮೇಲು ಮಾಡುವ ಶಕ್ತಿ. ದೀಪ ಹಚ್ಚಿದಾಗ ಏನಾಗತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ. ನೀವು ದೀಪ ಹಚ್ಚಿ ಆ ಹಾವನ್ನ ಕೊಲ್ಲೋದಿಲ್ಲ ಅಥವಾ ಆ ಹಾವನ್ನ ಓಡ್ಸೋದಿಲ್ಲ. ದೀಪದ ಬೆಳಕಿನಲ್ಲಿ ನಿಮ್ಗೆ ಅರಿವಾಗೋದೇನಂದ್ರೆ ಆ ಹಾವು ವಾಸ್ತವದಲ್ಲಿ ಅಸ್ತಿತ್ವದಲ್ಲೇ ಇರ್ಲಿಲ್ಲ ಅಂತ. ಅಂದ್ರೆ ಆ ಅಧ್ಯಾಸ ನಾಶ ಆಗುತ್ತೆ. ಹೌದು. ನೀವು ಇಷ್ಟೊತ್ತು ನಡುಗಿದ್ದು, ಬೆವರಿದ್ದು, ಹೆದರಿದ್ದು ನಿಜವಾದ ಹಾವಿಗಲ್ಲ, ನಿಮ್ಮದೇ ಮನಸ್ಸು ಸೃಷ್ಟಿಸಿದ ಸುಳ್ಳು ಕಲ್ಪನೆಗೆ. ಯಾವಾಗ ಆ ಹಾವು ಎಂದಿಗೂ ಇರ್ಲೇ ಇಲ್ಲ ಅನ್ನೋ ಆಳವಾದ ಅರಿವು ಮೂಡುತ್ತೋ, ಆಗ ಆ ಹಾವಿಗೆ ಸಂಬಂಧಿಸಿದ ಭಯಕ್ಕೂ ಆಧಾರವೇ ಇಲ್ಲದಂತಾಗುತ್ತೆ. ವಾವ್! ಅಸ್ತಿತ್ವವೇ ಇಲ್ಲದ ಹಾವಿಗೆ ಹೆದರಿದ್ದೆವು ಅಂತ ಸಂಪೂರ್ಣವಾಗಿ ಅರಿವಾದಾಗ ಆ ಆಘಾತ, ಆ ಭಯ ಎಲ್ಲವೂ ತಾನಾಗಿಯೇ ಕರಗಿ ಹೋಗುತ್ತೆ. ಖಂಡಿತ. ಜ್ಞಾನವು ಕೇವಲ ಇದು ಹಗ್ಗ ಅಂತ ತೋರ್ಸೋದಿಲ್ಲ, ಅದು ಹಾವು ಎಂಬುದು ಬರೀ ಭ್ರಮೆ ಅಂತ ಸ್ಪಷ್ಟಪಡಿಸುತ್ತೆ. ನಮ್ಮ ಜೀವನದ ಬಹುಪಾಲು ದುಃಖಗಳು, ಭವಿಷ್ಯದ ಆತಂಕಗಳು, ಕೀಳರಿಮೆಗಳು ಈ ಭ್ರಮೆಯಿಂದಲೇ ಹುಟ್ಟಿರೋದು. ನಿಜಕ್ಕೂ ನಾವು ಸೃಷ್ಟಿಸಿಕೊಂಡ ಭ್ರಮೆಯ ಹಾವುಗಳಿಗೆ ನಾವೇ ಹೆದರಿ ಪ್ರತಿದಿನ ಓಡ್ತಾ ಇದ್ದೀವಿ. ಭಯದ ವಿಚಾರದಲ್ಲಿ ಇದು ಸಂಪೂರ್ಣವಾಗಿ ಅರ್ಥವಾಯಿತು. ಆದರೆ ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ನಾವು ಈಗ ಬರಬೇಕಾಗಿದೆ. ನಮ್ಮ ಭಯಗಳು ಸುಳ್ಳು ಅಂತ ನೀವು ಹೇಳಿದ್ರಿ, ಸರಿ. ಆದರೆ ನಾವು ಪ್ರಪಂಚದಲ್ಲಿ ಅನುಭವಿಸುವ ಆನಂದ, ಖುಷಿ, ಸಂತೋಷ ಕೂಡ ಸುಳ್ಳ? ಇದು ಆಸಕ್ತಿದಾಯಕ ಪ್ರಶ್ನೆ. ಉದಾಹರಣೆಗೆ, ನಾನು ಬಹಳ ದಿನಗಳಿಂದ ಆಸೆಪಟ್ಟು ಒಂದು ಹೊಸ ಕಾರು ಖರೀದಿಸ್ತೀನಿ ಅಂತ ಇಟ್ಕೊಳ್ಳಿ. ಕಾರು ಮನೆಗೆ ಬಂದಾಗ ನನಗೆ ಆಗುವ ಆನಂದ, ಆ ರೋಮಾಂಚನ ಸಂಪೂರ್ಣವಾಗಿ ನೈಜವಾದದ್ದು ತಾನೇ? ಆ ಖುಷಿ ನನಗೆ ಸಿಕ್ಕಿದ್ದು ಆ ಕಾರಿನಿಂದಲೇ ಅಲ್ವಾ? ಅದ್ವೈತ ಸತ್ಯವೋ ಆನಂದ ಎಲ್ಲವೂ ನಮ್ಮೊಳಗೆ ಇದೆ ಅಂತ ಹೇಳುತ್ತಲ್ಲ, ಹಾಗಾದ್ರೆ ಆ ಕಾರ್ನಲ್ಲಿ ಯಾವುದೇ ಖುಷಿ ಇಲ್ವಾ? ಖಂಡಿತವಾಗಿಯೂ ಆ ಕಾರ್ನಲ್ಲಿ ಯಾವುದೇ ಖುಷಿ ಇಲ್ಲ. ಏನು ಹೇಳ್ತಾ ಇದ್ದೀರಾ? ಹೌದು. ಇದು ನಮಗೆ ಅರಗಿಸಿಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಇದು ಸಂಪೂರ್ಣ ಸತ್ಯ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಹಿಂದಿನ ಯಾಂತ್ರಿಕತೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ಆ ಕಾರ್ಗಾಗಿ ಆಸೆಪಟ್ಟಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬಯಕೆ ಹುಟ್ಟುತ್ತೆ. ಆ ಬಯಕೆ ನಿಮ್ಮ ಮನಸ್ಸನ್ನ ಕ್ಷುಬ್ಧಗೊಳಿಸುತ್ತೆ, ಅಂದ್ರೆ ನಿಮ್ಮ ಮನಸ್ಸು ಚಂಚಲವಾಗುತ್ತೆ. ಯಾವಾಗ ಆ ಕಾರು ಸಿಗುತ್ತೆ, ಯಾವಾಗ ಸಿಗುತ್ತೆ ಅನ್ನೋ ಆತಂಕ ನಿಮ್ಮನ್ನ ಕಾಡುತ್ತೆ. ನಿಜ, ನೆಮ್ಮದಿ ಇರೋದಿಲ್ಲ. ಯಾವಾಗ ಆ ಕಾರು ನಿಮ್ಮ ಕೈ ಸೇರುತ್ತೋ ಆಗ ಆ ಬಯಕೆ ಈಡೇರಿ ನಿಮ್ಮ ಮನಸ್ಸಿನ ಚಂಚಲತೆ ತಕ್ಷಣ ನಿಂತೋಗುತ್ತೆ.
ಆ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತೆ, ಯಾವುದೇ ಬೇಡಿಕೆಗಳಿಲ್ಲದ ಪ್ರಶಾಂತವಾದ ಕನ್ನಡಿಯಂತೆ ಆಗುತ್ತೆ. ಆ ಪ್ರಶಾಂತವಾದ ಮನಸ್ಸಿನ ಕನ್ನಡಿಯಲ್ಲಿ ನಿಮ್ಮ ಒಳಗಿನಿಂದಲೂ ಇದ್ದ ಆತ್ಮಾನಂದ ಪ್ರತಿಫಲಿಸುತ್ತೆ ಅಷ್ಟೆ. ಆದ್ರೆ ಅಜ್ಞಾನದಿಂದಾಗಿ ನಾವು ಆ ವಸ್ತುವೇ ಅಂದ್ರೆ ಆ ಕಾರೇ ನಮಗೆ ಆನಂದವನ್ನ ಕೊಟ್ಟು ಅಂತ ಭ್ರಮಿಸ್ತೀವಿ. ಇದು ನಿಜಕ್ಕೂ ನಮ್ಮ ನಂಬಿಕೆಗಳನ್ನೇ ಬುಡಮೇಲು ಮಾಡ್ತಾ ಇದೆ. ನಾವು ಹೊರಗೆ ಹುಡುಕುತ್ತಿದ್ದ ಸಂತೋಷವೆಲ್ಲವೂ ನಮ್ಮೊಳಗೆ ಪ್ರತಿಫಲಿಸುತ್ತಿರುವ ಬೆಳಕು ಅನ್ನೋದನ್ನು ವಿವರಿಸಲು ನಮ್ಮ ಆಕರಗಳಲ್ಲಿ 2 ಅತ್ಯದ್ಭುತ ಉದಾಹರಣೆಗಳನ್ನು ನೀಡಲಾಗಿದೆ ಅಲ್ವಾ? ಹೌದು, ಆ ನಾಯಿ ಮತ್ತು ಮೂಳೆಯ ಉದಾಹರಣೆ ಹಾಗೆ ಮಗುವಿನ ಹೆಬ್ಬೆರಳಿನ ಉದಾಹರಣೆ, ಇವೆರಡೂ ಪ್ರಪಂಚದ ವಸ್ತುಗಳಿಂದ ನಮಗೆ ಸಿಗುವ ಆನಂದವು ನಿಜಕ್ಕೂ ನಮ್ಮ ಒಳಗಿನ ಆನಂದವೇ ಆಗಿದೆ ಅನ್ನೋದನ್ನ ಬಹಳ ಕಟುವಾಗಿ ವಿವರಿಸ್ತವೆ. ಮೊದಲನೇದು ವಿದ್ಯಾರಣ್ಯರು ಹೇಳುವ ಆ ನಾಯಿಯ ಕಥೆ. ಬೀದಿಯಲ್ಲಿ ಹಸಿವಿನಿಂದ ಅಲೆಯುತ್ತಿರುವ ನಾಯಿಯೊಂದಕ್ಕೆ ಒಂದು ಒಣಗಿದ ಮೂಳೆ ಸಿಗುತ್ತೆ. ಅದರಲ್ಲಿ ಕಿಂಚಿತ್ತೂ ಮಾಂಸವೇ ಇಳೋದಿಲ್ಲ. ಆದ್ರೂ ಆ ನಾಯಿ ಆಸೆಯಿಂದ ಆ ಒಣ ಮೂಳೆಯನ್ನ ಗಟ್ಟಿಯಾಗಿ ಕಚ್ಚೋಕೆ ಅಗಿಯೋಕೆ ಶುರು ಮಾಡುತ್ತೆ. ಅಯ್ಯೋ ಪಾಪ. ಕಚ್ಚುವ ರಭಸದಲ್ಲಿ ಅದರದೇ ಒಸಡು ಗಾಯಗೊಂಡು ರಕ್ತ ಬರುತ್ತೆ. ಆ ನಾಯಿ ಆ ತನ್ನದೇ ರಕ್ತದ ರುಚಿಯನ್ನ ಸವಿಯುತ್ತಾ ಹಾ ಈ ಮೂಳೆ ಎಷ್ಟು ರುಚಿಯಾಗಿದೆ ಅಂತ ಭ್ರಮಿಸಿ ಇನ್ನಷ್ಟು ಗಟ್ಟಿಯಾಗಿ ಕಚ್ಚುತ್ತೆ. ಆ ರುಚಿ ಬರ್ತಾ ಇರೋದು ಆ ಒಣ ಮೂಳೆಯಿಂದಲ್ಲ, ಅದರದೇ ದೇಹದಿಂದ. ಎಂತಹ ಕಟುವಾದ ಸತ್ಯ! ಇದು ನಮ್ಮೆಲ್ಲರ ದೈನಂದಿನ ಕಥೆಯೂ ಹೌದಲ್ವಾ? ನಾವು ಪ್ರಪಂಚದ ವಸ್ತುಗಳಿಂದ, ಹಣದಿಂದ, ಬೇರೆಯವರ ಹೊಗಳಿಕೆಯಿಂದ ನಮಗೆ ಆನಂದ ಸಿಗ್ತಾ ಇದೆ ಅಂತ ನಂಬಿ ಅವನ್ನೇ ಗಟ್ಟಿಯಾಗಿ ಕಚ್ಚಿ ಹಿಡಿದುಕೊಂಡಿದ್ದೀವಿ. ಆದರೆ ಆ ವಸ್ತುಗಳು ಕೇವಲ ಆ ಒಣ ಮೂಳೆ ಇದ್ದಂತೆ. ಎಕ್ಸಾಕ್ಟ್ಲಿ. ಹಾಗೆಯೇ ಆ ಮಗುವಿನ ಹೆಬ್ಬೆರಳಿನ ಉದಾಹರಣೆಯನ್ನ ಗಮನಿಸಿ. ತಾಯಿಯ ಹಾಲು ಬಿಡಿಸಿದ ಸಣ್ಣ ಮಗು ಹಸಿವಾದಾಗ ಅಥವಾ ಅತ್ತಾಗ ತನ್ನದೇ ಹೆಬ್ಬೆರಳನ್ನ ಬಾಯಲ್ಲಿಟ್ಕೊಂಡು ಚೂಪುತ್ತಿರುತ್ತೆ. ತನ್ನದೇ ಬಾಯಿಯ ಜೊಲ್ಲನ್ನ ತಾನೇ ನುಂಗುತ್ತಾ ಆ ಬೆರಳಿನಿಂದಲೇ ತನಗೆ ಹಾಲು ಅಥವಾ ಆನಂದ ಸಿಗ್ತಾ ಇದೆ ಅಂತ ತೃಪ್ತಿಪಡುತ್ತೆ. ವೇದಾಂತ ಹೇಳುತ್ತೆ, ಇಡೀ ಜಗತ್ತಿನ ವಸ್ತುಗಳು ಆ ಹೆಬ್ಬೆರಳಿನಂತೆ. ನಿಜವಾದ ಆನಂದದ ಮೂಲ ನಮ್ಮೊಳಗೇ ಇದೆ. ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ, ಯಾವುದೇ ವ್ಯಕ್ತಿಯಲ್ಲಿ ತನ್ನದೇ ಆದ ಆನಂದವಿಲ್ಲ. ಇದು ನಮ್ಮ ಅಹಂಕಾರವನ್ನ ಅದೆಷ್ಟು ತಗ್ಗಿಸುತ್ತೆ ನೋಡಿ. ಹೊಸ ಕಾರ್ಗೊಂಡಾಗ, ಪದವಿ ಸಿಕ್ಕಾಗ ಅಥವಾ ಯಾರಾದರೂ ನಮ್ಮನ್ನ ಹೊಗಳಿದಾಗ ಅದು ನಮಗೆ ಖುಷಿ ಕೊಡ್ತು ಅಂತ ನಾವು ಭೀಗುತ್ತೀವಿ. ಆದರೆ ವಾಸ್ತವದಲ್ಲಿ ಆ ವಸ್ತುಗಳು ಮತ್ತು ಪರಿಸ್ಥಿತಿಗಳು ಕೇವಲ ನಮ್ಮ ಒಳಗಿನ ಆನಂದವನ್ನ ನಮಗೆ ಮರಳಿ ಪ್ರತಿಫಲಿಸುವ ಕನ್ನಡಿಗಳಷ್ಟೇ. ಹೌದು, ಈ ಸತ್ಯವನ್ನ ಒಪ್ಕೊಳ್ಳೋದು ಸಾಮಾನ್ಯ ಮನಸ್ಸಿಗೆ ಬಹಳ ಕಷ್ಟನೇ. ಯಾಕೆಂದ್ರೆ ನಾವು ಜನ್ಮಾಂತರಗಳಿಂದ ನಮ್ಮ ಸಂತೋಷಕ್ಕಾಗಿ ಬೇರೆಯವರ ಮೇಲೆ, ಬೇರೆ ವಸ್ತುಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಆದ್ರೆ ಒಮ್ಮೆ ಈ ಯಾಂತ್ರಿಕತೆಯನ್ನ, ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಸರಿ, ಇದೆಲ್ಲದರ ಅರ್ಥವೇನು? ಈ ಜ್ಞಾನವು ನಮ್ಮ ದೈನಂದಿನ ಜೀವನಕ್ಕೆ ಯಾಕೆ ಮುಖ್ಯ? ನಾವೆಲ್ಲರೂ ಸಂಸಾರಿಗಳು ಅಲ್ವಾ? ವೇದಾಂತದ ಈ ಆಳವಾದ ತತ್ವಗಳು ನಮ್ಮ ದೈನಂದಿನ ಜೀವನದ ಒತ್ತಡಗಳಿಗೆ, ಕಚೇರಿಯ ಕೆಲಸಗಳಿಗೆ, ನಮ್ಮ ಸಂಬಂಧಗಳಿಗೆ ಹೇಗೆ ಅನ್ವಯಿಸುತ್ತವೆ? ಇದು ನಾವು ಕೇಳ್ಕೊಳ್ಳವೇ ಬೇಕಾದ ಅಂತಿಮ ಪ್ರಶ್ನೆ. ಈ ಜ್ಞಾನವು ನಮಗೆ ಅತ್ಯಗತ್ಯ. ಯಾಕೆಂದ್ರೆ ಇದು ನಮ್ಮ ಸಂತೋಷಕ್ಕಾಗಿ ಬಾಹ್ಯ ವಸ್ತುಗಳು, ವ್ಯಕ್ತಿಗಳು ಅಥವಾ ಪರಿಸ್ಥಿತಿಗಳ ಮೇಲಿನ ದಾಸ್ಯವನ್ನ, ಅಂದ್ರೆ ನಮ್ಮ ಪರಾವಲಂಬನೆಯನ್ನ ತಪ್ಪಿಸುತ್ತೆ. ನಾವು ನೆಮ್ಮದಿಗಾಗಿ ಜಗತ್ತೆಂಬ ಆ ಒಣ ಮೂಳೆಯನ್ನ ಕಚ್ಚೋದು ನಿಲ್ಲುತ್ತೆ. ಮಗು ಬೆರಳು ಚೀಪೋದನ್ನ ಬಿಡುವಂತೆ. ಹೌದು, ನಾವು ಜಗತ್ತಿನ ಮೇಲೆ ಅವಲಂಬಿತರಾಗೋದನ್ನ ಬಿಡ್ತೀವಿ. ಯಾವಾಗ ಆನಂದ ನನ್ನೊಳಗೆ ಇದೆ ಅಂತ ನಮಗೆ ಆಳವಾಗಿ ಅರಿವಾಗುತ್ತೋ ಆಗ ಹೊರಗಿನ ಪ್ರಪಂಚವನ್ನ ನಾವು ಕೇವಲ ವ್ಯವಹಾರಕ್ಕಾಗಿ ಮಾತ್ರ ಬಳಸ್ತೀವಿಯೇ ಹೊರತು ನಮ್ಮ ಅಸ್ತಿತ್ವದ ಭದ್ರತೆಗಾಗಿ ಅಥವಾ ನಮ್ಮ ಮಾನಸಿಕ ಸಂತೋಷಕ್ಕಾಗಿ ಅಲ್ಲ. ಅಂದ್ರೆ ನಾವು ಪರಿಸ್ಥಿತಿಗಳ ಕೈಗೊಂಬೆ ಆಗೋದನ್ನ ನಿಲ್ಲಿಸ್ತೀವಿ ಅಂತಾಯ್ತು. ಯಾರೋ ನಮ್ಮನ್ನ ಹೊಗಳಿದ್ರೆ ಉಬ್ಬೋದು, ಬೈದ್ರೆ ಕುಗ್ಗೋದು ಇವೆಲ್ಲವೂ ನಿಂತೋಗುತ್ತೆ. ಯಾಕೆಂದ್ರೆ ಆನಂದದ ಸ್ವಿಚ್ ನಮ್ಮ ಕೈಯಲ್ಲೇ ಇದೆ. ಖಂಡಿತ. ಅದೇ ನಿಜವಾದ ಸ್ವಾತಂತ್ರ್ಯ. ನಾವು ನಮ್ಮ ಭಾವನೆಗಳ ಒಡೆಯರಾಗ್ತೀವಿ. ಅದೇ ಈ ಜೀವಯಾತ್ರೆಯ ಅಂತಿಮ ನಿಲ್ದಾಣ. ಮೋಕ್ಷ ಅಂದ್ರೆ ಸತ್ತ ಮೇಲೆ ಬೇರೆ ಯಾವುದೋ ಲೋಕಕ್ಕೆ, ಯಾವುದೋ ಸ್ವರ್ಗಕ್ಕೆ ಹೋಗೋದಲ್ಲ. ಬದಲಿಗೆ ನಾವು ಈಗಾಗಲೇ ಏನಾಗಿದ್ದೀವ್ಯೋ ಆ ಆನಂದ ಸ್ವರೂಪವನ್ನ ಅರಿತುಕೊಳ್ಳೋದು ಮತ್ತು ಆ ಅರಿವಿನಲ್ಲೇ ಸದಾ ನೆಲೆಸೋದು. ಆಹಾ, ಈ ಸುದೀರ್ಘವಾದ ಚರ್ಚೆಯ ಆರಂಭದಲ್ಲಿ ನಾವು ಮಾತನಾಡಿದ ಆ ಪ್ರಯಾಣದ ರೂಪಕಕ್ಕೆ ಈಗ ಮರಳಿ ಬರೋಣ. ನಾವೆಲ್ಲರೂ ಈ ಪ್ರಯಾಣವನ್ನ ಮಾಡಲೇಬೇಕಾಗಿದೆ. ಆದರೆ ಇಲ್ಲಿ ನಾವು ಪ್ಯಾಕ್ ಮಾಡಬೇಕಾದದ್ದು ಬ್ಯಾಗ್ಗಳನ್ನಲ್ಲ, ನಮ್ಮ ಅರಿವನ್ನ,
ನಾವು ಕ್ರಮಿಸಬೇಕಾದದ್ದು ರಸ್ತೆಯ ಮೈಲಿಗಳನ್ನಲ್ಲ, ನಮ್ಮದೇ ಮನಸ್ಸಿನ ಭ್ರಮೆಗಳನ್ನ. ನಿಜ, ಅದ್ಭುತವಾಗಿ ಹೇಳಿದ್ರಿ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಗಿಸುವ ಮುನ್ನ ಈ ಎಲ್ಲ ಆಕರಗಳ ಸಾರಾಂಶವನ್ನ ಆಧರಿಸಿ ನಾವೆಲ್ಲರೂ ಚಿಂತಿಸಬೇಕಾದ ಒಂದು ಆಳವಾದ ಪ್ರಶ್ನೆಯನ್ನ ನಾವು ನಮಗೆ ಕೇಳ್ಕೊಳ್ಬೇಕಾಗಿದೆ. ನಮ್ಮ ಇಡೀ ಜೀವನದಲ್ಲೇ ನಾವು ಅನುಭವಿಸಿದ ಪ್ರತಿಯೊಂದು ಖುಷಿಯ ಕ್ಷಣವೂ, ಪ್ರತಿಯೊಂದು ನೆಮ್ಮದಿಯ ಉಸಿರು ಸಂಪೂರ್ಣವಾಗಿ ನಮ್ಮ ಒಳಗಿನಿಂದಲೇ ಹುಟ್ಟಿದ್ದು ಎಂದಾದರೆ, ಆ ಖುಷಿಯನ್ನ ಅನುಭವಿಸಲು ಹೊರಜಗತ್ತಿನ ಯಾವುದೋ ಒಂದು ಕಾರಣಕ್ಕಾಗಿ, ಒಂದು ವಸ್ತುವಿಗಾಗಿ ಅಥವಾ ಒಬ್ಬ ವ್ಯಕ್ತಿಗಾಗಿ ನಾವು ಇನ್ನು ಮುಂದೆಯೂ ಯಾಕೆ ಕಾಯಬೇಕು? ಕಾರಣವಿಲ್ಲದೆಯೇ ಒಳಗಿನಿಂದಲೇ ಸದಾ ಖುಷಿಯಾಗಿರೋದಕ್ಕೆ ನಾವ್ಯಾಕೆ ಕಲಿಬಾರ್ದು? ಇದಕ್ಕಿಂತ ಪ್ರಚೋದನಾತ್ಮಕವಾದ ಚಿಂತನೆ ಬೇರೊಂದಿಲ್ಲ. ಖಂಡಿತ. ಇದರ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚಿಸೋಣ. ನಮ್ಮೊಳಗಿನ ಪ್ರಯಾಣದ ಈ ಅದ್ಭುತವಾದ ವಿಶ್ಲೇಷಣೆಯನ್ನ ಅತ್ಯಂತ ಪ್ರಶಾಂತವಾಗಿ ಮುಕ್ತಾಯಗೊಳಿಸಲು ಬನ್ನಿ ನಾವೆಲ್ಲರೂ ಸೇರಿ ಈ ಶಾಂತಿ ಮಂತ್ರವನ್ನ ಒಟ್ಟಾಗಿ ಪಠಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಮಸ್ಕಾರ. ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವು ಸಾಮಾನ್ಯವಾಗಿ ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತನಾಡುವಾಗ ಅಲ್ಲಿ ಒಂದು ರೀತಿಯ ಗಣಿತದಂತಹ ನಿಖರತೆ ಇರುತ್ತೆ ಅಂತ ಅಂದುಕೊಳ್ತೀವಿ ಅಲ್ಲ? ಹೌದು, ಖಂಡಿತ. ಅಂದ್ರೆ ಒಂದು ಸ್ಪಷ್ಟತೆ ಇರುತ್ತೆ ಅಲ್ಲಿ. ಕರೆಕ್ಟ್. ಉದಾಹರಣೆಗೆ ಈಗ ಕೈ ಮೂಳೆ ಮುರಿದ್ರೆ ಎಕ್ಸ್ರೇ ಆ ಮುರಿದ ಜಾಗನ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಬಿಡುತ್ತೆ. ವೈದ್ಯರು ಇಲ್ಲಿದೆ ನೋಡಿ ಸಮಸ್ಯೆ ಅಂತ ಬೆರಳಿಟ್ಟು ತೋರಿಸ್ತಾರೆ. ಅದು ನಮ್ಗೆ ಒಂಥರ ಸಮಾಧಾನ ಕೊಡುತ್ತೆ. ಕಾಯಿಲೆ ಎಲ್ಲಿದೆ ಅಂತ ಗೊತ್ತಾದ್ರೆ ಮದ್ದು ಕೊಡೋದು ಸುಲಭ. ನಿಜ. ಆದ್ರೆ ನಾವು ನಮ್ಮ ಮಾನಸಿಕ ನೆಮ್ಮದಿ ಅಥವಾ ಈ ಆಧ್ಯಾತ್ಮಿಕ ಹುಡುಕಾಟ ಮತ್ತು ನಮಗೆ ಯಾಕೆ ನಿರಂತರವಾದ ಸಂತೋಷ ಸಿಗ್ತಾ ಇಲ್ಲ ಅನ್ನೋ ಗೊಂದಲಗಳ ಜಗತ್ತಿಗೆ ಕಾಲಿಟ್ರೆ ಇದ್ದಕ್ಕಿದ್ದಂತೆ ಆ ಎಕ್ಸ್ರೇ ಯಂತ್ರ ಕೆಲಸ ಮಾಡೋದನ್ನೇ ನಿಲ್ಸಿದ ಹಾಗೆ ಭಾಸವಾಡುತ್ತೆ. ಅಯ್ಯೋ, ಅದೊಂದು ದೊಡ್ಡ ಕಗ್ಗಂಟು ಬಿಡಿ. ಹೌದು. ನಾವೆಲ್ಲರೂ ಯಾವುದೋ ಒಂದು ಅಸ್ಪಷ್ಟವಾದ ಮಂಜುಗವಿದ ಹಾದಿಯಲ್ಲಿ ನಡೀತಾ ಇದ್ದೀವಿ. ಸಮಸ್ಯೆ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನಿಸಕ್ ಶುರುವಾಗುತ್ತೆ ಅಲ್ವಾ? ಇದು ನೋಡಿ, ಪ್ರತಿಯೊಬ್ಬ ಮನುಷ್ಯನನ್ನು ಕಾಡೋ ಮೂಲಭೂತ ಸಮಸ್ಯೆ ಇದು. ನಮ್ಮ ಅಶಾಂತಿಗೆ ಮೂಲ ಕಾರಣ ಏನು ಅನ್ನೋದು ನಮಗೆ ಅಷ್ಟು ಸುಲಭವಾಗಿ ಗೋಚರಿಸೋದಿಲ್ಲ. ಯಾಕೆಂದ್ರೆ ನಾವು ಸಮಸ್ಯೆನ ತಪ್ಪಾದ ಜಾಗದಲ್ಲಿ ಹುಡುಕ್ತಾ ಇರ್ತೀವಿ. ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ನೆಮ್ಮದಿನ ಹುಡುಕೋದಿದೆಯಲ್ಲ, ಅದು ಕನ್ನಡಿಯೊಳಗೆ ಕಾಣುವ ನಮ್ಮ ಮುಖದ ಮೇಲಿನ ಕಲೆಗಳನ್ನ ಅಳಿಸೋಕೆ ಆ ಕನ್ನಡಿಯನ್ನೇ ಒರೆಸಿದ ಹಾಗೆ. ಓಹೋ, ಎಂತ ಅದ್ಭುತವಾದ ಹೋಲಿಕೆ. ಹೌದು. ನಮ್ಮ ಈ ಗೊಂದಲಮಯ ಸ್ಥಿತಿಯನ್ನ ಪರಿಹರಿಸ್ಕೊಳ್ಬೇಕು ಅಂದ್ರೆ ನಮಗೆ ಒಂದು ಸ್ಪಷ್ಟವಾದ ನಕ್ಷೆ ಬೇಕು. ಖಂಡಿತ ಬೇಕು. ಮತ್ತು ಆ ನಕ್ಷೆನ ಹುಡುಕೋ ಉದ್ದೇಶದಿಂದಲೇ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನ ನಾವು ವಿನ್ಯಾಸಗೊಳಿಸಿದ್ದೀವಿ. ಇಂದು ನಾವು ಸ್ವಾಮಿ ಜ್ಞಾನಾನಂದ ಭಾರತೀಯವರು ರಚಿಸಿರುವ ಜೀವಯಾತ್ರ ಅನ್ನೋ ಅದ್ಭುತ ಕೃತಿನ ಆಯ್ದುಕೊಂಡಿದ್ದೀವಿ. ಹೌದು. ಜೊತೆಗೆ ಈ ಕೃತಿಯ ಮೇಲಿನ ಸ್ವಾಮಿ ಪರಮಾರ್ಥಾನಂದ ಮತ್ತು ಸ್ವಾಮಿ ಓಂಕಾರಾನಂದರವರ ಅತ್ಯಮೂಲ್ಯ ವಿವರಣೆಗಳನ್ನು ಕೂಡ ನಾವಿಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಇದು ನಿಜಕ್ಕೂ ಒಂದು ರೋಚಕವಾದ ವಿಷಯ. ಹೌದು. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ನಾವು ಹೊಸದಾಗಿ ಏನನ್ನೋ ಪಡೆಯುವ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ನಮ್ಮೊಳಗೆ ಇರೋ ರಹಸ್ಯವನ್ನ ಬೆಳಕಿಗೆ ತರೋ ಬಗ್ಗೆ ಮಾತಾಡ್ತೀವಿ ಅನ್ನೋದೇ ಬಹಳ ವಿಶೇಷ. ಅದೇ, ನಾವು ಆನಂದ ಸ್ವರೂಪರು ಅನ್ನೋದನ್ನೇ ನಾವು ಮರೆತುಬಿಟ್ಟಿದ್ದೀವಿ. ಕರೆಕ್ಟ್. ಸಂತೋಷನ ಹೊರಗಡೆ ಹುಡ್ಕೋ ಬದಲು ವಾಸ್ತವದಲ್ಲಿ ನಾವೇ ಆನಂದ ಸ್ವರೂಪರು ಅನ್ನೋದನ್ನ ಅರಿತುಕೊಳ್ಳಲು ಇರೋ ಅಡೆತಡೆಗಳು ಯಾವುವೋ ಮತ್ತು ಆ ಅಡೆತಡೆಗಳನ್ನ ಹೇಗೆ ನಿವಾರಿಸ್ಕೊಳ್ಬೋದು ಅನ್ನೋದನ್ನ ಈ ಮೂಲಗಳಿಂದ ಹೆಕ್ಕಿ ತೆಗೆಯೋದೇ ನಮ್ಮ ಇಂದಿನ ಗುರಿ. ಬನ್ನಿ ಈ ಪಯಣ ಶುರು ಮಾಡೋಣ. ಖಂಡಿತ. ಈ ಪಯಣನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಲೇಖಕರು ತಮ್ಮ ಕೃತಿಯ 6ನೇ ಶ್ಲೋಕದಲ್ಲಿ ಒಂದು ಅತ್ಯದ್ಭುತವಾದ ಪರಿಕಲ್ಪನೆನ ಪರಿಚಯಿಸ್ತಾರೆ. ಆ ಶ್ಲೋಕ ಯಾವುದು? ಆ ಶ್ಲೋಕ ಹೀಗಿದೆ: ಜ್ಞಾನಾಪ್ತೇಹ ಪರಿಪಂಥಿನೋ ಕಿಲ ಮಲೋ ವಿಕ್ಷೇಪ ದೋಷಸ್ತಥಾ ಚೇತೋನಿಷ್ಠಾ ಮಹಾರಿಪು ಪ್ರಥಮತಶ್ಚ ಉನ್ಮೂಲನೀಯೋ. ಈ ಶ್ಲೋಕದ ವಿಶ್ಲೇಷಣೆಗೆ ಇಳಿಯೋ ಮುನ್ನ ಸ್ವಾಮೀಜಿಯವರು ಇಲ್ಲಿ ಸಿಂಹಾವಲೋಕನ ನ್ಯಾಯ ಅನ್ನೋದನ್ನ ಬಳಸಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಸಿಂಹಾವಲೋಕನ ನ್ಯಾಯ ಅಂದ್ರೆ ಸಿಂಹದ ನೋಟ ಅಂತನ. ಹೌದು. ಕಾಡಿನಲ್ಲಿ ನಡೆಯುವಾಗ ಸಿಂಹ ಸ್ವಲ್ಪ ದೂರ ಕ್ರಮಿಸಿದ ನಂತರ ಒಮ್ಮೆ ನಿಂತು ಗಾಂಭೀರ್ಯದಿಂದ ತಾನು ನಡೆದು ಬಂದ ಹಾದಿನ ಹಿಂದಿರುಗಿ ನೋಡುತ್ತೆ ಗೊತ್ತಾ? ಅದೇ ರೀತಿ ಈ ಕೃತಿಯಲ್ಲಿ ಕರ್ಮಯೋಗ ಮತ್ತು ಉಪಾಸನಾ ಯೋಗದ ಬಗ್ಗೆ ವಿವರಿಸಿದ ಲೇಖಕರು ಜ್ಞಾನಯೋಗಕ್ಕೆ ಜಿಗಿಯುವ ಮುನ್ನ ಒಮ್ಮೆ ನಿಂತು
ಇಲ್ಲಿಯವರೆಗಿನ ಸಾಧನೆಯನ್ನ ವಿಮರ್ಸ್ತಾರೆ. ಓಹೋ, ಇದು ಒಂಥರ ಕಡಿದಾದ ಬೆಟ್ಟ ಹತ್ತುವಾಗ ಮುಂದಿನ ಹೆಜ್ಜೆ ಇಡುವ ಮುನ್ನ ಒಮ್ಮೆ ನಿಂತು ನಕ್ಷೆನ ಪರಿಶೀಲಿಸಿದ ಹಾಗೆ ಅಲ್ವಾ? ನಿಖರವಾಗಿ ಅದೇ ಉದಾಹರಣೆ. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಾ, ನಮ್ಮ ಬಳಿ ಬೇಕಾದ ಉಪಕರಣಗಳು ಇವೆಯಾ ಅಂತ ಖಚಿತಪಡಿಸ್ಕೊಳ್ಳೋದು. ಆದ್ರೆ ಆಧ್ಯಾತ್ಮಿಕ ಪಯಣದಲ್ಲಿ ಈ ಹಂತದಲ್ಲಿ ಹೀಗೆ ನಿಂತು ಹಿಂತಿರುಗಿ ನೋಡೋದು ಇಷ್ಟೊಂದು ಪ್ರಮುಖ ಯಾಕೆ? ನೇರವಾಗಿ ಆ ಜ್ಞಾನದ ಹಂತಕ್ಕೆ ಹೋದ್ರೆ ಏನಾಗುತ್ತೆ? ನೇರವಾಗಿ ಜ್ಞಾನದ ಹಂತಕ್ಕೆ ಹೋದ್ರೆ ಅದು ಕೇವಲ ಒಂದು ಬೌದ್ಧಿಕ ಮನರಂಜನೆಯಾಗಿ ಉಳಿದುಬಿಡುತ್ತೆ. ಆಧ್ಯಾತ್ಮಿಕ ಪಯಣದಲ್ಲಿ ಹಳೆಯ ಪಾಠಗಳು ದೃಢ ಆಗದೆ ಮುಂದಿನ ಹೆಜ್ಜೆ ಇಟ್ರೆ ಗೊಂದಲ ಖಚಿತ. ಹೌದು, ತಳಪಾಯ ಇಲ್ಲದ ಮನೆ ಕಟ್ಟಿದ ಹಾಗೆ. ಅದೇ ನೋಡಿ, ಮನೆ ಕಟ್ಟುವಾಗ ತಳಪಾಯ ಸರಿಯಾಗಿಲ್ಲ ಅಂದ್ರೆ ಮೇಲಿನ ಮಹಡಿ ಎಷ್ಟೇ ಸುಂದರವಾಗಿದ್ರೂ ಅದು ಕುಸಿದು ಬೀಳುತ್ತೆ. ಜ್ಞಾನನ ಅರಗಿಸ್ಕೊಳ್ಳಲು ನಮ್ಮ ಮನಸ್ಸು ಸಿದ್ಧವಾಗಿದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಲು ಈ ವಿಮರ್ಶೆ ಬಹಳ ಅಗತ್ಯ. ಅಂದ್ರೆ ಮುಂಚಿನ ಅಡೆತಡೆಗಳನ್ನ ನಾವು ದಾಟಿದಿವಾ ಅಂತ. ಹೌದು, ನಮ್ಮ ನಿಜವಾದ ಆನಂದ ಸ್ವರೂಪನ ಮರೆಮಾಚಿರೋ 3 ಪದರಗಳ ಅಡೆತಡೆಗಳನ್ನ ಈ ಶ್ಲೋಕ ನಮಗೆ ನೆನಪಿಸುತ್ತೆ. ಆ ಅಡೆತಡೆಗಳನ್ನು ನಿವಾರಿಸದೆ ಮುಂದಕ್ಕೆ ಹೋಗೋಕ್ ಸಾಧ್ಯನೇ ಇಲ್ಲ. ಓಹೋ, 3 ಪದರಗಳ ಅಡೆತಡೆಗಳು. ನಮ್ಮ ನಿಜವಾದ ಸ್ವರೂಪನ ಮುಚ್ಚಿಟ್ಟಿರೋ ಆ 3 ವಿಲನ್ಗಳು ಯಾರು ಅಂತ ಸ್ವದ್ದ ಬಿಡಿಸಿ ಹೇಳೋಣ. ಮೊದಲನೇ ಪದರ ಮಲ. ಇದು ಅತ್ಯಂತ ದಪ್ಪನಾದ ಮತ್ತು ಒರಟಾದ ಪದರ ಅಂತ ಹೇಳ್ಬೋದು. ಮಲ ಅಂದ್ರೆ ರಾಗ ದ್ವೇಷಗಳು, ಅಂದ್ರೆ ಈ ಅತಿಯಾದ ಆಸೆ ಮತ್ತು ಸಿಟ್ಟು. ಇದು ಬೇಕು ಅದು ಬೇಡ ಅನ್ನೋ ನಿರಂತರವಾದ ಹೋರಾಟ ಇದೆಯಲ್ಲ ಅದು. ನಮ್ಮ ದಿನನಿತ್ಯದ ಗೋಳು. ಹೌದು. ಇನ್ನು ಎರಡನೆಯದು ವಿಕ್ಷೇಪ. ಇದು ಸ್ವಲ್ಪ ಸೂಕ್ಷ್ಮವಾದ ಪದರ. ವಿಕ್ಷೇಪ ಅಂದ್ರೆ ಮನಸ್ಸಿನ ಚಂಚಲತೆ, ಏಕಾಗ್ರತೆಯ ಕೊರತೆ ಮತ್ತು ಸದಾ ಹೊರಮುಖವಾಗಿರುವಿಕೆ. ಒಂದು ಕಡೆ ನಿಲ್ಲದ ಮನಸ್ಸು ಇದು. ಮಂಕಿ ಮೈಂಡ್ ಅಂತೀವಲ್ಲ. ಕರೆಕ್ಟ್. ಇನ್ನು ಮೂರನೆಯದು ಆವರಣ. ಇದು ಅತ್ಯಂತ ಸೂಕ್ಷ್ಮವಾದ ಪದರ. ಆವರಣ ಅಂದ್ರೆ ಅಜ್ಞಾನ ಅಥವಾ ತನ್ನ ನಿಜ ಸ್ವರೂಪದ ಅರಿವಿಲ್ಲದಿರೋದು. ನಾನು ಯಾರು ಅನ್ನೋ ಮೂಲಭೂತ ಸತ್ಯವ ಮರ್ತೋಗಿರೋದು. ಇದನ್ನೇ ನಾವು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡಿದ್ರೆ, ಮಲ ಅಂದ್ರೆ ಈ ಆಫೀಸಿನಲ್ಲಿ ನನಗೆ ಪ್ರಮೋಷನ್ ಬೇಕೇ ಬೇಕು ಅನ್ನೋ ವಿಪರೀತ ಆಸೆ ಮತ್ತೆ ಅದು ಸಿಗ್ದಿದ್ದಾಗ ಬರೋ ಸಿಟ್ಟು ಅಂತ ಹೇಳ್ಬೋದು. ಹೌದು, ಅದೊಂದು ಪಕ್ಕಾ ಉದಾಹರಣೆ. ಮತ್ತು ವಿಕ್ಷೇಪ ಅಂದ್ರೆ ಆ ಸಿಟ್ಟಿನಿಂದಾಗಿ ಮನಸ್ಸು ಒಂದೆಡೆ ನಿಲ್ದೆ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಘಂಟೆಗಟ್ಲೆ ಅರ್ಥವಿಲ್ಲದೆ ಸ್ಕ್ರೋಲ್ ಮಾಡ್ತಾ ಕೂರ್ತೀವಿ ಗೊತ್ತಾ? ಡೂಮ್ ಸ್ಕ್ರೋಲಿಂಗ್ ಅಂತಾರಲ್ಲ ಅದು. ಖಂಡಿತ. ಇವತ್ತಿನ ದಿನಗಳಲ್ಲಿ ಅದಂತೂ ಬಹಳ ಕಾಮನ್. ಹೌದು. ಇವೆರಡರ ನಡುವೆ ನಾನು ಕೇವಲ ಈ ಪ್ರಮೋಷನ್, ಈ ಕೆಲ್ಸ ಅಥವಾ ಈ ದೇಹ ಮಾತ್ರ ಅಲ್ಲ, ನಾನೊಬ್ಬ ಆನಂದ ಸ್ವರೂಪಿ ಅನ್ನೋ ಸತ್ಯ ಮರ್ತೋಗೋದೇ ಆವರಣ. ಇದು ಕೇಳೋಕೆ ಒಂಥರ ನಿಗೂಢಕತೆ ತರ ಇದೆ. ಈ 3 ಪದರಗಳು ನಮ್ಮ ನಿಜವಾದ ಆನಂದನ ಮುಚ್ಚಿಟ್ಟಿವೆ ಅನ್ನೋದನ್ನ ಅರ್ಥ ಮಾಡಿಸಲು ಮೂಲಗಳಲ್ಲಿ ಯಾವುದಾದ್ರೂ ಸಾದೃಶ್ಯಗಳು ಇವ್ಯಾ? ಖಂಡಿತ ಇವೆ. ಛಾಂದೋಗ್ಯೋಪನಿಷತ್ತಿನ ಒಂದು ಅದ್ಭುತವಾದ ಕಥೆನ ಇಲ್ಲಿ ಉಲ್ಲೇಖಿಸಲಾಗಿದೆ. ಒಬ್ಬ ಬಡವ ತನ್ನ ಸ್ವಂತ ಜಮೀನಿನಲ್ಲಿ ಒಂದು ಗುಡಿಸಲು ಹಾಕ್ಕೊಂಡು ಭಿಕ್ಷೆ ಬೇಡ್ತಾ ಬದುಕ್ತಾ ಇರ್ತಾನೆ. ಅಯ್ಯೋ ಪಾಪ. ಅವನಿಗೆ ಪ್ರತಿದಿನ ಊಟಕ್ಕೂ ತತ್ವಾರ ಇರುತ್ತೆ. ಆದ್ರೆ ವಾಸ್ತವದಲ್ಲಿ ಏನಾಗಿರುತ್ತೆ ಅಂದ್ರೆ, ಅವನು ಕೂತಿದ್ದ ಜಾಗದ ಕೆಳಗೆ ಆ ಮಣ್ಣಿನ ಅಡಿಯಲ್ಲಿ ಒಂದು ಬೃಹತ್ ಚಿನ್ನದ ನಿಧಿ ಅಂದ್ರೆ ಹಿರಣ್ಯ ನಿಧಿ ಅಡಗಿರುತ್ತೆ. ಅವನಿಗೆ ಅದರ ಬಗ್ಗೆ ಗೊತ್ತೇ ಇರಲ್ವಾ? ಇಲ್ವೇ ಇಲ್ಲ. ಅವನಿಗೆ ಆ ನಿಧಿಯ ಬಗ್ಗೆ ಅರಿವೇ ಇರೋದಿಲ್ಲ. ಅವನು ಬೇರೆಯವರ ಮುಂದೆ ಕೈಯೊಡ್ಡಿ ದಿನಾ ಭಿಕ್ಷೆ ಬೇಡ್ತಾ ಇರ್ತಾನೆ. ಎಂಥ ವಿಪರ್ಯಾಸ ನೋಡಿ. ಇದು ಹೇಗಿದೆ ಅಂದ್ರೆ, ಈ ಆಧುನಿಕ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ಬಳಿ 10,000 ಬಿಟ್ಕಾಯಿನ್ ಇರೋ ಹಾರ್ಡ್ ಡಿಸ್ಕ್ ಮೇಲೆ ಕೂತ್ಕೊಂಡು ಹಸಿವಿನಿಂದ ಬಳಲ್ತಾ ಇರೋ ಹಾಗೆ. ಹೌದು, ಪಾಸ್ವರ್ಡ್ ಮರ್ತೋಗಿದೆ. ಕರೆಕ್ಟ್. ಆ ಸಂಪತ್ತನ್ನ ಅನ್ಲಾಕ್ ಮಾಡೋ ಪಾಸ್ವರ್ಡ್ ಮಾತ್ರ ಅವನಿಗೆ ಮರ್ತೋಗಿದೆ. ನಾವು ಹೊರಗಿನ ವಸ್ತುಗಳಿಂದ, ವ್ಯಕ್ತಿಗಳಿಂದ ನನಗೆ ಸ್ವಲ್ಪ ಪ್ರೀತಿ ಕೊಡಿ, ಸ್ವಲ್ಪ ಮನ್ನಣೆ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇರ್ತೀವಲ್ವಾ, ಇದು ಸಂಪೂರ್ಣವಾಗಿ ಅದೇ ರೀತಿ ಇದೆ. ಹೌದು, ಖಂಡಿತ. ಇದು ಅದ್ಭುತವಾದ ಹೋಲಿಕೆ. ನಾವೆಲ್ಲರೂ ಆ ಭಿಕ್ಷುಕನಂತೆ ಇದ್ದೀವಿ. ನಮ್ಮೊಳಗೆ ಆನಂದ ಅನ್ನೋ ಅಪಾರ ನಿಧಿ ಇದೆ. ಆದ್ರೆ ಅದರ ಮೇಲೆ ಈ ಮಲ, ವಿಕ್ಷೇಪ ಮತ್ತು ಅಜ್ಞಾನ ಅನ್ನೋ ಮಣ್ಣು, ಕಲ್ಲು, ಕಸದ ಪದರುಗಳು ಮುಚ್ಕೊಂಡಿವೆ. ಆ ಪದರಗಳನ್ನ ತೆಗಿಬೇಕು ನಾವು. ಅದೇ, ಆ ಪದರಗಳನ್ನ ತೆಗೆದುಹಾಕೋದೇ ನಮ್ಮ ನಿಜವಾದ ಕೆಲಸ. ಇದನ್ನೇ ವಿವರಿಸೋಕೆ ಮತ್ತೊಂದು ಸುಂದರವಾದ ಶಿಲ್ಪಿಯ ಉಪಮೆಯನ್ನ ನೀಡಲಾಗಿದೆ. ಒಬ್ಬ ಶಿಲ್ಪಿ ಒಂದು ಒರಟು ಕಲ್ಲಿನಿಂದ ಕೃಷ್ಣನ ಸುಂದರವಾದ ಮೂರ್ತಿನ ಕೆತ್ತುತ್ತಾನೆ ಅಂತ ಅಂದ್ಕೊಳ್ಳಿ. ವಾಸ್ತವದಲ್ಲಿ ಶಿಲ್ಪಿ ಕೃಷ್ಣನನ್ನ ಸೃಷ್ಟಿಸ್ತಾನ? ಮೇಲ್ನೋಟಕ್ಕೆ ಹೌದು ಅನ್ಸುತ್ತೆ, ಆದ್ರೆ ತಾರ್ಕಿಕವಾಗಿ ನೋಡಿದ್ರೆ ಇಲ್ಲ.
ಆ ಕಲ್ಲಿನೊಳಗೆ ಕೃಷ್ಣನ ಮೂರ್ತಿಯ ರೂಪ ಮೊದಲೇ ಅಡಗಿರುತ್ತೆ. ನಿಖರವಾಗಿ. ಶಿಲ್ಪಿಯ ಕೆಲಸ ಕೇವಲ ಆ ಮೂರ್ತಿನ ಮುಚ್ಚಿರೋ ಅನಗತ್ಯ ಕಲ್ಲುಗಳನ್ನ ತನ್ನ ಉಳಿಯಿಂದ ಕೆತ್ತಿ ತೆಗೆಯೋದು ಮಾತ್ರ. ಆ ಅನಗತ್ಯ ಕಲ್ಲುಗಳನ್ನ ತೆಗೆದ ತಕ್ಷಣ ಕೃಷ್ಣ ತಾನಾಗಿಯೇ ಪ್ರಕಟವಾಗ್ತಾನೆ. ಅದೇ ರೀತಿ ಭಗವಂತ ಅಥವಾ ಆನಂದ ನಮ್ಮೊಳಗೆ ಮೊದ್ಲೇ ಇದೆ, ನಾವು ಕೇವಲ ಆ ಅನಗತ್ಯ ಕಲ್ಲುಗಳಾದ ಮಲ ವಿಕ್ಷೇಪಗಳನ್ನ ತೆಗಿಬೇಕು ಅಷ್ಟೇ. ಎಕ್ಸಾಕ್ಟ್ಲಿ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಆದ್ರೆ ನೋಡಿ, ಇಲ್ಲಿ ನನಗೊಂದು ಬಲವಾದ ಸಂದೇಹ ಮೂಡ್ತಾ ಇದೆ. ಈ ಶಿಲ್ಪಿ ಕಲ್ಲನ್ನ ಕೆತ್ತೋದು, ಬೇಡವಾದ್ದನ್ನ ತೆಗೆಯೋದು, ಇದೆಲ್ಲ ಕೇಳೋಕೆ ಬಹಳ ಕಾವ್ಯಾತ್ಮಕವಾಗಿದೆ. ಆದ್ರೆ ಪ್ರಾಯೋಗಿಕವಾಗಿ ಯೋಚಿಸಿ ನೋಡಿ, ಕಲ್ಲನ್ನ ಒಡೆದು ತೆಗೆಯೋದು, ಉಳಿ ಪೆಟ್ಟು ತಿನ್ನೋದು ಬಹಳ ಕಷ್ಟದ ಮತ್ತು ನೋವಿನ ಪ್ರಕ್ರಿಯೆಯಲ್ವಾ? ಹೌದು. ಅದೇ ರೀತಿ ನಮ್ಮ ಮನಸ್ಸಿನ ಪದರಗಳನ್ನ, ನಮ್ಮ ದಶಕಗಳ ಹಳೆಯ ಅಹಂಕಾರನ, ನಮ್ಮ ನೆಚ್ಚಿನ ಅಭ್ಯಾಸಗಳನ್ನ ಕಿತ್ಹಾಕೋದು ವಿಪರೀತ ನೋವಿನ ಪ್ರಕ್ರಿಯೆ ಅನ್ಸುತ್ತೆ ಅಲ್ವಾ? ಇದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯ ಆಗತ್ತಾ? ಇದು ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ. ಹೌದು, ಆ ಪ್ರಕ್ರಿಯೆ ಆರಂಭದಲ್ಲಿ ಕಷ್ಟ ಮತ್ತು ನೋವಿನಿಂದ ಕೂಡಿದೆ ಅಂತ ಅನ್ಸಿಬಹುದು. ಯಾಕೆ ಅಂದ್ರೆ ನಾವು ಆ ಅನಗತ್ಯ ಕಲ್ಲುಗಳನ್ನ, ಅಂದ್ರೆ ನಮ್ಮ ಅಹಂಕಾರನ, ನಮ್ಮದೇ ಒಂದು ಭಾಗ ಅಂತ ಭ್ರಮಿಸಿ ಅಪ್ಪುಕೊಂಡಿರ್ತೀವಿ. ನಾವು ಅದನ್ನ ಬಿಟ್ಕೊಡೋಕೆ ತಯಾರಿರಲ್ಲ. ಅದೇ ಸಮಸ್ಯೆ. ಆದರೆ ಸರಿಯಾದ ಉಳಿಯನ್ನ ಬಳಸಿದರೆ ಆ ಸುಂದರ ಮೂರ್ತಿ ಯಾವುದೇ ಹಾನಿಯಿಲ್ಲದೆ ಹೊರಬರುತ್ತೆ. ಆ ಉಳಿಗಳೇ ಕರ್ಮಯೋಗ, ಉಪಾಸನಾ ಯೋಗ ಮತ್ತು ಜ್ಞಾನಯೋಗ. ನಮಗೆ ನೋವಾಗೋದು ಕಲ್ಲು ಕಳಚ್ಕೊಳ್ಳೋದಕ್ಕಲ್ಲ, ಆ ಕಲ್ಲಿನ ಮೇಲಿನ ನಮ್ಮ ಅತಿಯಾದ ವ್ಯಾಮೋಹದಿಂದ. ಓ, ವ್ಯಾಮೋಹನೇ ನೋವಿಗೆ ಕಾರಣ. ಹೌದು. ನಾವು ನಮ್ಮೊಳಗಿನ ಕೊಳಕನ್ನ ಅಂಟುಕೊಳ್ಳೋ ಬದಲು ಅದನ್ನ ಕಳಚಿಕೊಳ್ಳೋ ಸ್ವಾತಂತ್ರ್ಯನ ಒಮ್ಮೆ ಅನುಭವಿಸೋಕೆ ಶುರು ಮಾಡಿದಾಗ ಆ ನೋವು ವಾಸ್ತವವಾಗೊಂದು ದೊಡ್ಡ ನಿರಾಳತೆಯಾಗಿ, ಭಾರ ಇಳಿದಂಥ ಭಾವನೆಯಾಗಿ ಬದಲಾಗುತ್ತೆ. ವಾವ್! ನಾವು ಹೊಸದಾಗಿ ಕೃಷ್ಣನನ್ನ ಸೃಷ್ಟಿಸಬೇಕಿಲ್ಲ, ಕೇವಲ ಕಲ್ಲನ್ನ ಕೆತ್ತಬೇಕು ಅನ್ನೋದು ನಿಜಕ್ಕೂ ಬಹಳ ಆಳವಾದ ವಿಚಾರ. ಸರಿ, ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಮೂಲಗಳಲ್ಲಿ ಇನ್ನೇನಾದ್ರೂ ಉದಾಹರಣೆಗಳಿವೆಯಾ? ನಾವೀ ಜ್ಞಾನನ ಪಡೆಯೋದು ಹೇಗೆ? ಈ ಜ್ಞಾನದ ಪ್ರಕ್ರಿಯೆನ ವಿವರಿಸೋಕೆ ಕಪ್ಪು ಹಲಗೆಯ ಉಪಮೆ, ಅಂದ್ರೆ ಬ್ಲ್ಯಾಕ್ ಬೋರ್ಡ್ ಅನಾಲಜಿನ ಬಹಳ ಸೊಗಸಾಗಿ ನೀಡಲಾಗಿದೆ. ಒಂದು ಕಪ್ಪು ಹಲಗೆಯ ಮೇಲೆ ಹೊಸದೊಂದು ಸುಂದರವಾದ ತತ್ವನ ಬರಿಬೇಕು ಅಂದ್ರೆ ನಾವು ಮೊದಲು ಆ ಹಲಗೆಯ ಮೇಲಿರೋ ಹಳೆ ಗೀಚು ಬರಾಗಣ, ಧೂಳನ್ನ ಅಳಿಸಿ ಶುದ್ಧ ಮಾಡಬೇಕು. ಹೌದು, ಬೋರ್ಡ್ ಕ್ಲೀನ್ ಇರಬೇಕು. ಈ ಹಳೇದನ್ನ ಅಳಿಸಿ ಶುದ್ಧ ಮಾಡೋದಿದೆಯಲ್ಲ, ಅದೇ ಮಲನಿವಾರಣೆ, ಅಂದ್ರೆ ರಾಗದ್ವೇಷಗಳನ್ನ ಅಳಿಸೋದು. ಎರಡನೇದಾಗಿ ಬರೆಯುವಾಗ ಆ ಹಲಗೆ ಗಾಳಿಗೆ ಅಲಗಾಡಬಾರದು, ಸ್ಥಿರವಾಗಿರ್ಬೇಕು. ಕರೆಕ್ಟ್, ಅಲಗಾಡದೆ ಬರೆಯೋಕ್ಕಾಗಲ್ಲ. ಹೌದು. ಆ ಹಲಗೆಯನ್ನು ಸ್ಥಿರವಾಗಿಡೋದಿದೆಯಲ್ಲ, ಅದೇ ವಿಕ್ಷೇಪ ನಿವಾರಣೆ, ಮನಸ್ಸನ್ನ ಏಕಾಗ್ರಗೊಳಿಸೋದು. ಈ ಎರಡೂ ಆದ್ಮೇಳಷ್ಟೇ ಜ್ಞಾನನ ಬರೆಯಕ್ ಸಾಧ್ಯ. ಈ ಕಪ್ಪು ಹಲಗೆಯ ಉದಾಹರಣೆ ಒಂದು ಗಂಭೀರವಾದ ಪ್ರಶ್ನೆನ ಹುಟ್ಟುಹಾಕತ್ತೆ. ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಎಲ್ಲಿ ಉದಯಿಸುತ್ತೆ? ಇದರ ಸ್ಥಾನ ಯಾವುದು? ಯಾಕೆ ಅಂದ್ರೆ ಆಧ್ಯಾತ್ಮ ಅನ್ಕೂಡ್ಲೆ ನಾವು ಮನಸ್ಸನ್ನ ಮೀರಿ ನಿಲ್ಬೇಕು, ಬುದ್ಧಿನ ನಾಶ ಮಾಡ್ಬೇಕು, ಶೂನ್ಯ ಸ್ಥಿತಿಗೆ ಹೋಗ್ಬೇಕು ಅಂತೆಲ್ಲ ಕೇಳಿರ್ತೀವಿ. ಹೌದು, ಬಹಳ ಜನ ಹಾಗೆ ಅಂದ್ಕೊಳ್ತಾರೆ. ಹಾಗಾದ್ರೆ ಈ ಜ್ಞಾನ ಗ್ರಹಣೆ ಆಗೋದು ಎಲ್ಲಿ? ಈ ನಿರ್ದಿಷ್ಟ ಪ್ರಶ್ನೆಗೆ ಸ್ವಾಮಿ ಪರಮಾರ್ಥಾನಂದರು ಅತ್ಯಂತ ತಾರ್ಕಿಕವಾದ ಮತ್ತು ಸ್ವಲ್ಪ ಹಾಸ್ಯಭರಿತವಾದ ಉತ್ತರನ ಕೊಡ್ತಾರೆ. ಜ್ಞಾನ ಅನ್ನೋದು ಕೇವಲ ಮನಸ್ಸು ಅಥವಾ ಬುದ್ಧಿಯಲ್ಲಿ ಮಾತ್ರ ಉದಯಿಸಲು ಸಾಧ್ಯ, ಬೇರೆಲ್ಲೂ ಅಲ್ಲ. ಅವ್ರು ಹೇಳೋ ಹಾಗೆ ಹಲ್ಲಿನ ಜ್ಞಾನ ಅಂತನಿಲ್ಲ, ಎಲ್ಲವೂ ಬೌದ್ಧಿಕ ಜ್ಞಾನವೇ ಅಂತ. ಹಲ್ಲಿನ ಜ್ಞಾನ? ಅದು ಭಲೇ ಹಾಸ್ಯವಾಗಿದೆ. ಹೌದು. ಜ್ಞಾನನ ಪಡೆಯಲು ಒಂದು ಉಪಕರಣ ಬೇಕು, ಮತ್ತು ನಮ್ಮ ಬಳಿಯಿರೋ ಏಕೈಕ ಉಪಕರಣ ಅಂದ್ರೆ ಅದೇ ಮನಸ್ಸು. ಈಗ ನೋಡಿ, ಊಟ ಬಡಿಸೋ ಮುನ್ನ ತಟ್ಟೆನ ತೊಳೆದು ಶುದ್ಧ ಮಾಡ್ತೀವ ಹೊರತು ತಟ್ಟೆನೆ ಎಸೆದ್ಬಿಡಲ್ಲ ಅಲ್ವಾ? ಖಂಡಿತ ಇಲ್ಲ. ಅದೇ ರೀತಿ ಜ್ಞಾನನ ಗ್ರಹಿಸಲು ಮನಸ್ಸೆಂಬ ತಟ್ಟೆನ ಶುದ್ಧಗೊಳಿಸಬೇಕಷ್ಟೆ. ಓ, ಇದು ಸಾಮಾನ್ಯ ನಂಬಿಕೆಗಳಿಗೆ ತದ್ವಿರುದ್ಧವಾಗಿದೆ. ಮನಸ್ಸನ್ನ ನಾಶ ಮಾಡೋದು ಆಧ್ಯಾತ್ಮದ ಗುರಿಯಲ್ಲ, ಬದಲಾಗಿ ಬುದ್ಧಿಯೂ ಆತ್ಮದ ಬಗ್ಗೆ ಪಡೆಯೋ ಸ್ಪಷ್ಟ ಅರಿವೇ ಜ್ಞಾನ. ನಮ್ಮ ಕಪ್ಪು ಹಲಗೆಯ ಉದಾಹರಣೆನೇ ತೆಗೆದುಕೊಂಡ್ರೆ, ಜ್ಞಾನನ ಪಡೆಯಲು ಹಲಗೆನ ಮೀರಿ ಹೋಗ್ಬೇಕು ಅಂದ್ರೆ ಹಲಗೆಯನ್ನೇ ಒಡೆದು ಹಾಕಿದ ಹಾಗೆ. ಹೌದು, ಹಲಗೆ ಇಲ್ದೆ ಬರೆಯಕ್ ಸಾಧ್ಯನೇ ಇಲ್ಲ. ಹಲಗೆಯನ್ನೇ ಒಡೆದ್ರೆ ಬರೆಯೋದೆಲ್ಲಿ ಅಲ್ವಾ? ಆದ್ದರಿಂದ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಮನಸ್ಸನ್ನ ಶೂನ್ಯ ಮಾಡೋದಲ್ಲ, ಅದನ್ನ ದೋಷರಹಿತವಾದ ಕನ್ನಡಕದಂತೆ ಶುದ್ಧ ಮಾಡೋದು. ಹಾಗಾದ್ರೆ ಆ ಮನಸ್ಸನ್ನ ಶುದ್ಧ ಮಾಡೋದು ಹೇಗೆ? ನಮ್ಮ ಮುಂದಿರೋ ಆ ದೊಡ್ಡ ಉಳಿಗಳು ಯಾವು? ಮೊದಲನೇದಾಗಿ ಈ ಮಲ ಅಥವಾ ರಾಗ ದ್ವೇಷಗಳನ್ನ ಬೇರು ಸಹಿತ ಕಿತ್ತು ಹಾಕೋಕೆ ಕರ್ಮಯೋಗ ಹೇಗೆ ಕೆಲಸ ಮಾಡುತ್ತೆ? ಕರ್ಮಯೋಗ ಅಂದ್ರೆ
ಕೇವಲ ಸಮಾಜ ಸೇವೆ ಮಾಡೋದಲ್ಲ, ಅದು ಮನಸ್ಸಿನ ಕಲ್ಮಶಗಳನ್ನ ತೊಳೆಯೋ ಒಂದು ನಿಖರವಾದ ಪ್ರಕ್ರಿಯೆ. ಇದರಲ್ಲಿ ಮುಖ್ಯವಾಗಿ 2 ತತ್ವಗಳಿವೆ. ಮೊದಲನೇದು, ನಮ್ಮ ಜೀವನದಲ್ಲಿ ಅಧಾರ್ಮಿಕ ಕಾರ್ಯಗಳನ್ನ ನಿಧಾನವಾಗಿ ಕಡಿಮೆ ಮಾಡೋದು. ಆದ್ರೆ ನಾವು ಮಾಡೋ ಕೆಲಸ ಧಾರ್ಮಿಕವೋ ಅಥವಾ ಅಧಾರ್ಮಿಕವೋ ಅಂತ ನಿರ್ಧರಿಸೋದು ಹೇಗೆ? ಎಲ್ಲದಕ್ಕೂ ಗ್ರಂಥಗಳನ್ನ ಹುಡುಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಗ್ರಂಥಗಳು ಬೇಕಿಲ್ಲ ಬಿಡಿ. ಧರ್ಮ ಅಧರ್ಮದ ಬಗ್ಗೆ ಮೂಲಗಳಲ್ಲಿ ಒಂದು ಅತ್ಯಂತ ಸರಳವಾದ ಗೀಟುಮರ ಅಂದ್ರೆ ಯಾರ್ಡ್ ಸ್ಟಿಕ್ ನೀಡಲಾಗಿದೆ. ನಮ್ಗೆ ಬೇರೆಯವರು ಏನನ್ನ ಮಾಡಬಾರ್ದು ಅಂತ ನಾವು ಬಯಸ್ತೀವೋ ಅದನ್ನ ನಾವು ಬೇರೆಯವರಿಗೆ ಮಾಡಬಾರ್ದು. ಓ, ಇದು ಗೋಲ್ಡನ್ ರೂಲ್ ಇದ್ದ ಹಾಗೆ. ಹೌದು, ಇದು ಅತ್ಯಂತ ಪ್ರಾಯೋಗಿಕ ನಿಯಮ. ಯಾರಾದರೂ ನಮಗೆ ಸುಳ್ಳು ಹೇಳಬಾರದು, ನಮ್ಮನ್ನ ಮೋಸ ಮಾಡಬಾರದು ಅಂತ ನಮಗನ್ಸಿದ್ರೆ ನಾವು ಇತರರಿಗೆ ಅದನ್ನ ಮಾಡಬಾರದು. ಈ ನಿಯಮ ಪಾಲಿಸ್ತಾ ಹೋದಂತೆ ನಮ್ಮ ಸ್ವಾರ್ಥ ಕಡಿಮೆ ಆಗತ್ತೆ. ಸರಿ, ಇದರಿಂದ ಸ್ವಾರ್ಥ ಕಡಿಮೆ ಆಗ್ಬಹುದು. ಆದರೆ ಕರ್ಮ ಯೋಗ ನಮ್ಮ ಒಳಗಿನ ಆಳವಾದ ಸಿಟ್ಟನ್ನ ಮತ್ತು ಹತಾಶೆನ ಪ್ರಾಯೋಗಿಕವಾಗಿ ಹೇಗೆ ತೊಡೆದು ಹಾಕುತ್ತೆ? ಇಲ್ಲಿ ಬರುತ್ತೆ ನೋಡಿ ಕರ್ಮಯೋಗದ 2ನೇ ಮತ್ತು ಅತ್ಯಂತ ಶಕ್ತಿಶಾಲಿ ತತ್ವ, ಈಶ್ವರಾರ್ಪಣ ಭಾವನೆ. ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೆ ಅರ್ಪಿಸೋದು ಮತ್ತು ಬರೋ ಫಲವನ್ನ ಭಗವಂತನ ಪ್ರಸಾದ ಅಂತ ಸ್ವೀಕರಿಸೋದು. ಸಿಟ್ಟು ಅಥವಾ ಕ್ರೋಧ ಯಾವಾಗ ಬರುತ್ತೆ ನಮ್ಗೆ? ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರ್ದಿದ್ದಾಗ ತಾನೇ? ಹೌದು, ನಾವು ಫಲಿತಾಂಶನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ವಾಸ್ತವದಲ್ಲಿ ಜಗತ್ತಿನ ಆಗುಹೋಗುಗಳು ನಮ್ಮ ನಿಯಂತ್ರಣದಲ್ಲಿಲ್ಲ. ನಾವು ಫಲವನ್ನ ಭಗವಂತನಿಗೆ ಬಿಟ್ಟಾಗ ನಾನು ಮಾಡ್ದೆ, ನನಗೆ ಸಿಗ್ಬೇಕು ಅನ್ನೋ ಅಹಂಕಾರ ಕರಗುತ್ತೆ. ಪ್ರಸಾದವನ್ನ ನಾವು ದೂಷಿಸೋದಿಲ್ಲ, ಕೃತಜ್ಞತೆಯಿಂದ ಸ್ವೀಕರಿಸ್ತೀವಿ. ಇದರಿಂದ ಚಿತ್ತಶುದ್ಧಿ ಉಂಟಾಗುತ್ತೆ. ಇದು ಅದ್ಭುತವಾದ ಮನೋವಿಜ್ಞಾನ. ಉದಾಹರಣೆಗೆ, ಒಂದು ದೊಡ್ಡ ಪ್ರಾಜೆಕ್ಟ್ಗಾಗಿ ಹಗಲಿರುಳು ಕೆಲಸ ಮಾಡಿಯೂ ಕೊನೆಯಲ್ಲಿ ಬಾಸ್ ಅದನ್ನ ತಿರಸ್ಕರಿಸಿದ್ರೆ ವಿಪರೀತ ಸಿಟ್ಟು ಬರುತ್ತೆ. ಆದರೆ ಕೆಲ್ಸ ಮಾಡೋದು ಮಾತ್ರ ನನ್ನ ಧರ್ಮ, ಅದರ ಫಲಿತಾಂಶ ಬ್ರಹ್ಮಾಂಡದ ಅಥವಾ ಭಗವಂತನ ನಿಯಮಗಳಿಗೆ ಬಿಟ್ಟದ್ದು ಅಂತ ಒಪ್ಪುಕೊಂಡಾಗ ಆ ಸಿಟ್ಟಿಗೆ ಇಂಧನವೇ ಇಲ್ಲದಂತಾಗುತ್ತೆ. ನಿಖರವಾಗಿ ಇದು ಕೇವಲ ಒಂದು ತಾತ್ವಿಕ ವಿಚಾರ ಅಲ್ಲ, ದಿನನಿತ್ಯದ ಒತ್ತಡನ ನಿರ್ವಹಿಸೋ ಅತ್ಯುತ್ತಮ ಅಸ್ತ್ರ. ಸರಿ, ಈಗ ಮಲನ ತೆಗೆದೆವಿ, ಕರ್ಮಯೋಗದ ಮೂಲಕ ಚಿತ್ತಶುದ್ಧಿ ಆಯ್ತು, ಕಪ್ಪು ಹಲಿಗೆನೋ ವರ್ಸಿದ ಹಾಗೆ ಆಯ್ತು. ಮುಂದೇನೋ? ಮುಂದೆ ಬರೋದು ಉಪಾಸನಾ ಯೋಗ. ಇದು ವಿಕ್ಷೇಪವನ್ನ ಅಥವಾ ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸೋಳ್ಳಿ. ಧ್ಯಾನ, ಜಪ, ಪೂಜೆಗಳ ಮೂಲಕ ಮನಸ್ಸನ್ನ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಲು ಅಭ್ಯಾಸ ಮಾಡೋದು. ನಾವು ನಮ್ಮ ಮನಸ್ಸಿಗೆ ಒಂದೇ ವಿಷಯದ ಮೇಲೆ ನಿರಂತರವಾಗಿ ನಿಲ್ಲೋ ತರಬೇತಿ ನೀಡಬೇಕು. ಇದರಿಂದ ಚಿತ್ತ ಏಕಾಗ್ರತೆ ಬರುತ್ತೆ. ನಾವು ಮೊದಲೇ ಮಾತನಾಡಿದ ಹಾಗೆ ಇಂದಿನ ಕಾಲದಲ್ಲಿ ಈ ವಿಕ್ಷೇಪ ವಿಪರೀತವಾಗಿದೆ. ಆ 15 ಸೆಕೆಂಡ್ಗಳ ವಿಡಿಯೋಗಳನ್ನ ನೋಡ್ತಾ ನಮ್ಮ ಗಮನ ಕೇಂದ್ರೀಕರಿಸೋ ಸಾಮರ್ಥ್ಯ ಪಾತಾಳಕ್ಕೆ ಕುಸಿದಿದೆ. ಹೀಗಿರುವಾಗ ಉಪಾಸನಾ ಯೋಗವು ಅಲುಗಾಡ್ತಾ ಇದ್ದ ಕಪ್ಪು ಹಲಗೆನ ಗಟ್ಟಿಯಾಗಿ ಹಿಡಿದಿಟ್ಕೊಂಡ ಹಾಗೆ ಕೆಲಸ ಮಾಡುತ್ತೆ. ಹೌದು, ಖಂಡಿತ. ಕರ್ಮ ಮತ್ತು ಉಪಾಸನಾ ಯೋಗಗಳು ಮನಸ್ಸನ್ನ ಸಿದ್ಧಗೊಳಿಸಿದವು. ಆದ್ರೆ ಇಲ್ಲಿಂದ ನೇರವಾಗಿ ಜ್ಞಾನಯೋಗಕ್ಕೆ ಜಿಗಿಯೋಕೆ ಸಾಧ್ಯನಾ? ಧ್ಯಾನಕ್ಕೆ ಕೂರೋ ಮುನ್ನ ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟವಾದ ಬದಲಾವಣೆ ಆಗ್ಬೇಕಲ್ವಾ? ಹೌದು, ಖಂಡಿತವಾಗಿಯೂ. ಕೇವಲ ಮನಸ್ಸು ಶುದ್ಧವಾದ್ರೆ ಸಾಲ್ದು, ಅದಕ್ಕೊಂದು ದಿಕ್ಕು ಬೇಕು. ಇದನ್ನ ಕಠೋಪನಿಷತ್ತಿನ ನಚಿಕೇತನ ಉದಾಹರಣೆ ಮೂಲಕ ಸಾಧನಾ ಚತುಷ್ಟಯ ಎಂಬ 4 ಸಿದ್ಧತೆಗಾಗಿ ವಿವರಿಸಲಾಗಿದೆ. ಈ 4 ಗುಣಗಳು ಒಲಿದ್ರೆ ಮಾತ್ರ ಮನಸ್ಸು ಜ್ಞಾನನ ಸ್ವೀಕರಿಸಲು ಸಂಪೂರ್ಣ ಸಿದ್ಧವಾಗುತ್ತೆ. ಸುಮ್ನೆ ಪಟ್ಟಿ ಮಾಡೋ ಬದಲು ಅವುಗಳ ಹಿಂದಿನ ತರ್ಕನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಮೊದಲನೇದು ನಿತ್ಯ ಅನಿತ್ಯ ವಸ್ತು ವಿವೇಕ. ಅಂದ್ರೆ ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅನ್ನೋ ಸ್ಪಷ್ಟ ಅರಿವು. ಜಗತ್ತಿನ ಪ್ರತಿಯೊಂದು ವಸ್ತುವು, ಸಂಬಂಧವು ಬದಲಾಗುವಂಥದ್ದು. ಅಂದ್ರೆ ಅನಿತ್ಯ ಅನ್ನೋದನ್ನ ಬುದ್ಧಿಪೂರ್ವಕವಾಗಿ ಅರಿಯೋದು. ಇದು ಅರ್ಥಪೂರ್ಣವಾಗಿದೆ. ಹೊಸ ಕಾರ್ ಖರೀದಿಸಿದಾಗ ಮೊದಲ ವಾರ ವಿಪರೀತ ಖುಷಿ ಇರುತ್ತೆ, ಆಮೇಲೆ ಅದು ಕೇವಲ ಒಂದು ವಾಹನ ಆಗಿಬಿಡುತ್ತೆ. ಆ ಖುಷಿ ಅಶಾಶ್ವತ. ಈ ವಿವೇಕ ಮೂಡಿದಾಗ ಸಹಜವಾಗಿಯೇ ವಸ್ತುಗಳ ಮೇಲಿನ ನಮ್ಮ ಹುಚ್ಚು ವ್ಯಾಮೋಹ ಕಡಿಮೆಯಾಗ್ಬೇಕಲ್ವಾ? ನಿಖರವಾಗಿ. ಅದೇ 2ನೇ ಸಿದ್ಧತೆ, ವೈರಾಗ್ಯ. ವಿವೇಕದಿಂದ ಹುಟ್ಟೋ ಸಹಜವಾದ ಅನಾಸಕ್ತಿಯೇ ವೈರಾಗ್ಯ. ಅಶಾಶ್ವತವಾದದ್ರ ಮೇಲೆ ಆತುಕೊಳ್ಳೋದು ನಿಂತುಹೋಗುತ್ತೆ. ಆದರೆ ಈ ವೈರಾಗ್ಯ ಕೇವಲ ಭಾವನಾತ್ಮಕವಾಗಿರದೆ ನಿರಂತರವಾಗಿರಲು ಶಿಸ್ತು ಬೇಕು. ಅದೇ 3ನೇ ಸಿದ್ಧತೆ, ಶಮ ದಮಾದಿ ಷಟ್ಕ ಸಂಪತ್ತಿ. ಅಂದ್ರೆ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಶಿಸ್ತು, ಇಂದ್ರಿಯಗಳನ್ನ ಹತೋಟಿಯಲ್ಲಿಡೋದು.
ವಿವೇಕ, ವೈರಾಗ್ಯ ಮತ್ತು ಶಿಸ್ತು ಇವು ಮೂರೂ ಇದ್ರೆ ಸಾಕೇ? ಇಲ್ಲ, 4ನೇ ಮತ್ತು ಅತ್ಯಂತ ಪ್ರಮುಖವಾದ ಸಿದ್ಧತೆ ಇದೆ: ಮುಮುಕ್ಷುತ್ವ. ಅಂದ್ರೆ ಶಾಶ್ವತವಾದ ಆನಂದನ, ಮುಕ್ತಿನ ಪಡೆಯಲೇಬೇಕು ಅನ್ನೋ ತೀವ್ರವಾದ ಹಂಬಲ. ಉಸಿರುಗಟ್ಟಿದವನಿಗೆ ಗಾಳಿ ಎಷ್ಟು ಮುಖ್ಯವೋ ಅಷ್ಟೇ ತೀವ್ರವಾಗಿ ಸತ್ಯನ ಅರಿಯೋ ದಾಹ. ಹಾ, ಆ ದಾಹ ಇರ್ಬೇಕು. ಹೌದು. ಈ 4 ಸಿದ್ಧತೆಗಳಿದ್ದಾಗ ಮಾತ್ರ ವ್ಯಕ್ತಿಯು ಶ್ರವಣ ಅಂದ್ರೆ ಗುರುಗಳಿಂದ ಕೇಳುವುದು, ಮನನ ಅಂದ್ರೆ ಕೇಳಿದ್ದನ್ನ ತಾರ್ಕಿಕವಾಗಿ ವಿಮರ್ಶಿಸೋದು, ಮತ್ತು ನಿಧಿಧ್ಯಾಸನ ಅಂದ್ರೆ ಧ್ಯಾನ ಎಂಬ ಜ್ಞಾನಯೋಗದ ಹಂತಕ್ಕೆ ಪ್ರವೇಶಿಸಲು ಅರ್ಹನಾಗ್ತಾನೆ. ಶ್ರವಣ, ಮನನ ಮತ್ತು ನಿಧಿಧ್ಯಾಸನ. ಇಲ್ಲಿಗೆ ಒಂದು ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆವು ನಾವು. ಎಲ್ಲವೂ ಸಿದ್ಧವಾದ ಮೇಲೆ ಗುರಿನ ತಲುಪಲು ಧ್ಯಾನಕ್ಕೆ ಕೂರ್ತೀವಿ. ಈ ಧ್ಯಾನದ ನಿಜವಾದ ಉದ್ದೇಶ ಏನು? ಧ್ಯಾನ ಅನ್ನೋದು ಕತ್ತಲೆಯಲ್ಲಿರೋ ಕೋಣೆಯೊಂದನ್ನ ಹುಡುಕ್ಕೊಂಡು ಹೋಗೋ ಪ್ರಯಾಣನಾ? ಇಲ್ಲಿ ಎಲ್ಲಿಗ್ವಂತು ನೋಡಿ ನಿಜವಾದ ಟ್ವಿಸ್ಟ್. ಮೂಲಗಳ ಪ್ರಕಾರ ಜ್ಞಾನನ ಪಡೆಯಲು ಶ್ರವಣ ಮತ್ತು ಮನನ ಮಾಡಿದಾಗಲೇ ಜೀವಯಾತ್ರೆ ವಾಸ್ತವವಾಗಿ ಮುಕ್ತಾಯಗೊಳ್ಳುತ್ತೆ. ಒಂದು ನಿಮಿಷ, ಏನ್ ಹೇಳ್ತಾ ಇದ್ದೀರಿ? ಧ್ಯಾನ ಮಾಡೋದು ಮೋಕ್ಷದತ್ತ ಸಾಗೋ ಪ್ರಯಾಣ ಅಲ್ವಾ? ಇಲ್ಲವೇ ಇಲ್ಲ. ನಿಧಿಧ್ಯಾಸನ ಅಂದ್ರೆ ಧ್ಯಾನ ಅಂದ್ರೆ ಮೋಕ್ಷ ಅನ್ನೋ ಗುರಿನ ತಲುಪಲು ಮುಂದಕ್ಕೆ ಮಾಡೋ ಪ್ರಯಾಣ ಅಲ್ಲ. ಯಾಕೆ ಅಂದ್ರೆ ನಾವು ಆನಂದನ ಹೊರಗಿನಿಂದ ತರೋ ಹಾಗಿಲ್ಲ. ನಾವು ಯಾವುದೋ ಹೊಸ ಜಾಗಕ್ಕೆ ಹೋಗ್ಬೇಕಾಗಿಲ್ಲ. ಆನಂದ ನಮ್ಮ ಸ್ವರೂಪವೇ ಆಗಿದೆ. ಓ, ನಾನು ಮೊದಲೇ ಮುಕ್ತನಾಗಿದ್ದೇನೆ, ನಾನೇ ಆನಂದ ಸ್ವರೂಪ ಅನ್ನೋ ಸತ್ಯನ ಆಳವಾಗಿ ಅರಗಿಸ್ಕೊಳ್ಳೋದೇ ಧ್ಯಾನ. ಅಂದ್ರೆ ಇದನ್ನ ಹೀಗೆ ಅರ್ಥೈಸ್ಕೊಳ್ಬೋದಾ? ಒಬ್ಬ ವ್ಯಕ್ತಿ ದೀರ್ಘಕಾಲದ ಪ್ರಯಾಣದ ನಂತರ ಸುಸ್ತಾಗಿ ಕೊನೆಗೂ ತನ್ನ ಸ್ವಂತ ಮನೆಗೆ ತಲುಪ್ತಾನೆ. ಮನೆಗೆ ಬಂದ ಮೇಲೆ ಮನೆಯೊಳಗೆ ಮತ್ತಷ್ಟು ಪ್ರಯಾಣ ಮಾಡೋದಿಲ್ಲ. ಖಂಡಿತ ಇಲ್ಲ. ಬದಲಾಗಿ ಸೋಫಾದ ಮೇಲೆ ಕೂತು ಅಬ್ಬಾ ಮನೆಗೆ ಬಂದೆ ಅಂತ ಆ ನಿರಾಳತೆನ, ಆ ವಿಶ್ರಾಂತಿನ ಅನುಭವಿಸ್ತಾನಲ್ಲ, ಹಾಗೆ ಅಲ್ವಾ? ಅತ್ಯದ್ಭುತವಾದ ಸಾದೃಶ್ಯ. ಹೌದು. ನಿಧಿಧ್ಯಾಸನ ಅಂದ್ರೆ ಆ ಪ್ರಯಾಣದ ಅಂತ್ಯನ ಆನಂದಿಸೋದು. ತಾನು ಆನಂದ ಸ್ವರೂಪ ಅನ್ನೋದನ್ನ ಯಾವುದೇ ಸಂದೇಹ ಇಲ್ಲದೆ ಒಪ್ಕೊಂಡು ಆ ನಿರಾಳತೆಯಲ್ಲಿ ನೆಲೆಸೋದು. ಅಂದ್ರೆ ರಿಲ್ಯಾಕ್ಸ್ ಆಗೋದು. ಹೌದು. ನಾನು ಅಪೂರ್ಣ, ನನಗೇನೋ ಬೇಕು ಅನ್ನೋ ಕೊರತೆಯ ಭಾವನೆಯಿಂದ ಹೊರಬರೋದು. ನಮ್ಮ ಮೇಲಿದ್ದ ಅಜ್ಞಾನದ ಆವರಣ ಸಂಪೂರ್ಣವಾಗಿ ಕಳಚಿ ಬಿದ್ದಾಗ ಹೊರಗಿನ ಪ್ರಪಂಚದ ಏರುಪೇರುಗಳು, ನಾಟಕಗಳು ನಮ್ಮನ್ನ ವಿಚಲಿತಗೊಳಿಸೋದಿಲ್ಲ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ಪ್ರತಿಯೊಬ್ಬರೂ ಸಂತೋಷನ ಗಳಿಸಲು ಉದ್ಯೋಗದಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ, ಸಂಬಂಧಗಳಲ್ಲಿ ಓಡಾಡಿ ಸುಸ್ತಾಗಿದ್ದಾರೆ. ಆದರೆ ಇಲ್ಲಿನ ಅತಿ ದೊಡ್ಡ ಸತ್ಯ ಏನಂದ್ರೆ ಆನಂದನ ಹೊರಗಿನಿಂದ ತರೋ ಅಗತ್ಯವೇ ಇಲ್ಲ. ಖಂಡಿತ ಇಲ್ಲ. ನಮ್ಮ ಮೇಲಿರೋ ಮಲ ಅಂದ್ರೆ ರಾಗ, ದ್ವೇಷ ಮತ್ತು ವಿಕ್ಷೇಪ ಅಂದ್ರೆ ಚಂಚಲತೆ ಅನ್ನೋ ಧೂಳನ್ನ, ಮಣ್ಣನ್ನ ಕರ್ಮ ಮತ್ತು ಉಪಾಸನಾ ಯೋಗದ ಮೂಲಕ ಕೊಡವುಕೊಂಡ್ರೆ ಸಾಕು, ನಮ್ಮೊಳಗಿನ ಚಿನ್ನದ ನಿಧಿ ನಮ್ಗೆ ಗೋಚರಿಸುತ್ತೆ. ಹೌದು. ಹೊರಗಿನ ಪ್ರಪಂಚ ನಮ್ಮನ್ನ ಸಂತೋಷಪಡಿಸಲು ಸಾಧ್ಯ ಇಲ್ಲ. ಅದು ಕೇವಲ ನಮ್ಮೊಳಗಿನ ಆನಂದನ ಪ್ರತಿಫಲಿಸೋ ಕನ್ನಡಿಯಷ್ಟೇ. ಕನ್ನಡಿ ಒಡೆದರೆ ನಮ್ಮ ಮುಖ ನಾಶ ಆಗೋದಿಲ್ಲ ಅಲ್ವಾ? ನಿಜ. ಹಾಗೆ ಪ್ರಪಂಚದ ವಸ್ತುಗಳು ಹೋದರೆ ನಮ್ಮ ಆನಂದ ನಾಶ ಆಗ್ಬಾರ್ದು. ಇಂದಿನ ಈ ಆಳವಾದ ಅಧ್ಯಯನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿದೆ. ಆರಂಭದಲ್ಲಿ ನಾವು ರೋಗ ನಿರ್ಣಯದ ಗೊಂದಲಮಯ ನೀರು ಮತ್ತು ಆ ಮುರಿದ ಎಕ್ಸ್ರೇ ಯಂತ್ರದ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಆ ಅಸ್ಪಷ್ಟತೆಗೆ ಕಾರಣ ನಾವು ತಪ್ಪಾದ ಜಾಗದಲ್ಲಿ ಕಾಯಿಲೆನ ಹುಡುಕ್ತಾ ಇದ್ದದ್ದು. ಹೌದು, ಕನ್ನಡಿ ಒರೆಸೋ ಪ್ರಯತ್ನ. ಸಮಸ್ಯೆ ಇರೋದು ನಮ್ಮ ಸ್ವರೂಪದಲ್ಲಲ್ಲ, ನಮ್ಮ ಮನಸ್ಸಿನ ಮೇಲಿರೋ ಧೂಳಿನಲ್ಲಿ. ಆ ಧೂಳನ್ನ ಒರೆಸಿದ್ರೆ ಒಳಗಿರೋ ಕೃಷ್ಣನ ಸುಂದರವಾದ ಚಿತ್ತಾರ ಸ್ಪಷ್ಟವಾಗಿ ಗೋಚರಿಸುತ್ತೆ. ನಾವೇ ಸಮಸ್ಯೆಗಳನ್ನ ಸೃಷ್ಟಿಸ್ಕೊಂಡಿದ್ದೀವಿ ಮತ್ತು ಆ ಸಮಸ್ಯೆಗಳನ್ನ ಬಗೆಹರಿಸೋ ಶಕ್ತಿ ಕೂಡ ನಮ್ಮೊಳಗೇ ಇದೆ. ಖಂಡಿತ. ಈ ಸುದೀರ್ಘವಾದ ಮತ್ತು ಒಳನೋಟವುಳ್ಳ ಚರ್ಚೆಯ ನಂತರ ಇಂದಿನ ನಮ್ಮ ಅಂತಿಮ ಪ್ರಚೋದನಾತ್ಮಕ ಚಿಂತನೆ ಇಲ್ಲಿದೆ. ಮುಂದಿನ ಬಾರಿ ನಮ್ಮ ಮನಸ್ಸಿಗೆ ಕಿರಿಕಿರಿಯಾದಾಗ, ಕಚೇರಿಯಲ್ಲಿ ಒತ್ತಡವಾದಾಗ ಅಥವಾ ಅಶಾಂತಿ ಕಾಡದಾಗ ಒಮ್ಮೆ ವಿಶ್ಲೇಷಣಿಸಿಕೊಳ್ಳಬೇಕು. ಆ ಅಶಾಂತಿನ ಮರೆಮಾಚಲು ನಾವು ಹೊಸದೊಂದು ವಸ್ತುವನ್ನ, ಹೊಸದೊಂದು ಸಂಬಂಧವನ್ನ ಅಥವಾ ಹೊಸದೊಂದು ಮುಖವಾಡನ್ನ ನಮ್ಮ ಮೇಲೆ ಸೇರಿಸ್ಕೊಳ್ತಾ ಇದ್ದೀವಾ? ಅಥವಾ ಕಲ್ಲಿನೊಳಗಿನ ಕೃಷ್ಣನ ಮೂರ್ತಿನ ಹೊರತರಲು ಅನಗತ್ಯವಾಗಿರೋ ನಮ್ಮದೇ ಅಹಂಕಾರದ ಕಲ್ಲನ್ನ ಉಳಿಯಿಂದ ಕೆತ್ತಿ ತೆಗೆಯೋ ಧೈರ್ಯ ಮಾಡ್ತಾ ಇದ್ದೀವಾ? ಯಾವುದು ನಿಜವಾದ ಪರಿಹಾರ ಅನ್ನೋದನ್ನ ಆಲೋಚಿಸೋಣ. ಅದ್ಭುತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
ಪೂರ್ಣಮೇವ ವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವೆಲ್ಲರೂ ಹೊರಗಿನ ಪ್ರಪಂಚದಲ್ಲಿ ಅಂದ್ರೆ ಆ ಹಣ, ವಸ್ತುಗಳು ಅಥವಾ ವ್ಯಕ್ತಿಗಳಲ್ಲಿ ಸಂತೋಷವನ್ನ ಹುಡುಕುತ್ತಲೇ ಇರ್ತೀವಿ. ಹೌದು, ಸದಾ ಹುಡುಕಾಟದಲ್ಲೇ ಇರ್ತೀವಿ. ಆದರೆ ನಾವು ಹುಡುಕ್ತಿರುವ ಆ ಆನಂದ ವಾಸ್ತವವಾಗಿ ನಮ್ದೇ ಪ್ರತಿಬಿಂಬ ಆಗಿದ್ರೆ ಹೇಗಿರುತ್ತೆ? ಓ, ಅದೊಂದು ಅದ್ಭುತವಾದ ಪ್ರಶ್ನೆ. ನಾವು ಸುಮ್ಮನೆ ಅಸ್ತಿತ್ವದಲ್ಲೇ ಇಲ್ಲದ ಕಡೆ ಆನಂದವನ್ನ ಹುಡುಕೊಂಡು ಅಲಿಯುತ್ತಿದ್ದೇವೆ ಅಂತ 7ನೇ ಶತಮಾನದ ಒಂದು ತಾತ್ವಿಕ ಗ್ರಂಥ ಹೇಳಿದ್ರೆ ಅದು ನಮ್ಮ ಇಡೀ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ ಅಲ್ವಾ? ಖಂಡಿತವಾಗಿಯೂ ಬದಲಾಯಿಸುತ್ತೆ. ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಆಳವಾದ ಅಧ್ಯಯನವನ್ನು ಶುರು ಮಾಡೋಣ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಮಸ್ಕಾರ. ಈ ಪವಿತ್ರ ಮಂತ್ರದೊಂದಿಗೆ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಇಂದು ಸ್ವಾಮಿ ಜ್ಞಾನಾನಂದ ಭಾರತೀಯರು ರಚಿಸಿರುವ ಜೀವಯಾತ್ರ ಅಂದ್ರೆ ಜೀವಿಯ ಪ್ರಯಾಣ, ಆ ಗ್ರಂಥದ ಅತ್ಯಂತ ಪ್ರಮುಖವಾದ 7ನೇ ಶ್ಲೋಕವನ್ನ ಬಿಡಿಸಿ ನೋಡಲಿದ್ದೇವೆ. ಹೌದು, ಇದೊಂದು ಬಹಳ ಆಳವಾದ ವಿಷಯ. ಈ ಅಧ್ಯಯನಕ್ಕಾಗಿ ನಾವು ಮೂಲಭೂತವಾಗಿ ಸ್ವಾಮಿ ಪರಮಾರ್ಥಾನಂದರು ಮತ್ತು ಸ್ವಾಮಿ ಓಂಕಾರಾನಂದರು ನೀಡಿರುವ ಭಾಷ್ಯಗಳನ್ನ ಅಂದ್ರೆ ಅವರ ವಿವರಣೆಗಳನ್ನ ಆಧಾರವಾಗಿ ಬಳಸ್ಕೊಳ್ತಿದ್ದೇವೆ. ಕರೆಕ್ಟ್. ಅವರಿಬ್ಬರ ವಿವರಣೆಗಳು ಈ ಗ್ರಂಥದ ಸಾರವನ್ನ ಬಹಳ ಸುಲಭವಾಗಿ ಅರ್ಥೈಸ್ತವೆ. ಇಲ್ಲಿ ಸ್ಪಷ್ಟಪಡಿಸಬೇಕಾದ ಒಂದು ಮುಖ್ಯ ವಿಷಯ ಇದೆ. ನಮ್ಮ ಉದ್ದೇಶ ಯಾವುದೇ ನಿರ್ದಿಷ್ಟ ಧಾರ್ಮಿಕ ಒಲವುಗಳನ್ನ ಪ್ರಚಾರ ಮಾಡುವುದಲ್ಲ, ಬದಲಾಗಿ ಈ ಮೂಲ ಗ್ರಂಥದಲ್ಲಿರುವ ಜ್ಞಾನವನ್ನ ಅತ್ಯಂತ ನಿಷ್ಪಕ್ಷಪಾತವಾಗಿ ಕಲಿಯುವವರ ಮುಂದಿಡುವುದು. ನಿಜ, ಇದು ಕೇವಲ ಜ್ಞಾನದ ಅನ್ವೇಷಣೆಯಷ್ಟೇ. ಇಂದಿನ ನಮ್ಮ ಗುರಿ ಆಧ್ಯಾತ್ಮಿಕ ಪ್ರಯಾಣದ ಅಂತಿಮ ಹಂತಗಳು ಹೇಗಿರ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಬರೀ ಮಾಹಿತಿಯನ್ನ ಕಲೆ ಹಾಕುವುದರಿಂದ ಹಿಡಿದು ಅದು ನಮ್ಮ ಸ್ವಭಾವವಾಗಿ ಬದಲಾಗಿ ಶಾಶ್ವತ ಶಾಂತಿಯನ್ನ ತಂದುಕೊಡುವವರೆಗಿನ ಪ್ರಕ್ರಿಯೆ ಏನು ಅಂತ ಇಂದು ನೋಡೋಣ. ನೋಡಿ, ಈ ಪ್ರಯಾಣದ ರೂಪುರೇಷೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ನಾವೆಲ್ಲರೂ ಇವತ್ತು ಮಾಹಿತಿಯ ಮಹಾಪೂರದಲ್ಲೇ ಇದ್ದೀವಿ. ಹೌದು, ಎಲ್ಲಿ ನೋಡಿದ್ರೂ ಮಾಹಿತಿ ಸಿಗುತ್ತೆ. ಗ್ರಂಥಗಳನ್ನ ಓದ್ತೀವಿ, ಪ್ರವಚನಗಳನ್ನ ಕೇಳ್ತೀವಿ. ಆದ್ರೆ ಆ ಬೌದ್ಧಿಕ ಅರಿವು ನಮ್ಮ ನಿತ್ಯದ ಅನುಭವವಾಗಿ ಯಾಕೆ ಬದಲಾಗ್ತಿಲ್ಲ? ಎಕ್ಸಾಕ್ಟ್ಲಿ, ಅದೇ ದೊಡ್ಡ ಪ್ರಶ್ನೆ. ನಮ್ಮೊಳಗಿನ ಶಾಂತಿಯಾಗಿ ಅದು ಯಾಕೆ ಮೂಡುತ್ತಿಲ್ಲ ಅನ್ನೋ ಪ್ರಶ್ನೆಗೆ ಈ 7ನೇ ಶ್ಲೋಕ ಅತ್ಯಂತ ತಾರ್ಕಿಕವಾದ ಉತ್ತರ ಕೊಡುತ್ತೆ. ತಿಳುವಳಿಕೆಗೂ ಆ ಜೀವನ ಶಾಶ್ವತವಾದ ಅನುಭವಕ್ಕೂ ಇರುವ ಅಂತರವನ್ನ ನಾವು ವಿಶ್ಲೇಷಿಸಲೇಬೇಕು. ಹಾಗಾದ್ರೆ ನೇರವಾಗಿ ಆ ಶ್ಲೋಕದ ಕಡೆಗೆ ಹೋಗೋಣ. ಶ್ಲೋಕ ಹೀಗಿದೆ: ಕರ್ಮೋಪಾಸನತೋ ವಿಶುದ್ಧ ಹೃದಯ ತತ್ವಾರ್ಥ ಸಂಸಿದ್ಧ್ಯಯೇ ಸ್ವಾಚಾರ್ಯಂ ಪರಿಚರ್ಯಂ ಶಾಸ್ತ್ರವಿಧಿನ ತಸ್ಮಾಚ ವಿದ್ಯಾಂ ಪರಾಂ. ಶ್ರುತ್ವಾ ಸಂಶಯನುತ್ಯಯೇ ಚ ಮನನಂ ಸ್ಥಾಮ್ನೆ ನಿಧಿಧ್ಯಾಸನಾಂ ಅಭ್ಯಸ್ಯ ಕ್ರಮಶಃ ಸಮಾಧಿನಿಲಯಃ ಪ್ರಾಪ್ನೋತಿ ಶಾಂತಿಂ ಧ್ರುವಾಂ. ಓ ಅದ್ಭುತ! ಇದನ್ನ ನೋಡಿದ್ರೆ ಆಧ್ಯಾತ್ಮಿಕ ಪಯಣವನ್ನ ನಾವು ದಿಢೀರನೆ ನಾಳೆಯಿಂದಲೇ ಶುರು ಮಾಡ್ತೀನಿ ಅಂತ ಹೊರಡಲು ಸಾಧ್ಯ ಇಲ್ಲ ಅನ್ನಿಸ್ತಿದೆ. ಖಂಡಿತ ಸಾಧ್ಯವಿಲ್ಲ. ಅದಕ್ಕೊಂದು ಪೂರ್ವ ಸಿದ್ಧತೆ ಬೇಕು ಅಂತ ಶ್ಲೋಕದ ಮೊದಲ ಸಾಲೇ ಹೇಳುತ್ತಿದೆ ಅಲ್ವಾ? ಹೌದು, ಆ ಮೊದಲ ಸಾಲು ಕರ್ಮೋಪಾಸನತೋ ವಿಶುದ್ಧ ಹೃದಯ ಅಂತ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಜ್ಞಾನವನ್ನ ಸ್ವೀಕರಿಸಲು ಮೊದಲು ನಮ್ಮ ಮನಸ್ಸು ಸಿದ್ಧವಾಗಿರ್ಬೇಕು. ಅಂದ್ರೆ ಗ್ರಹಿಸುವ ಶಕ್ತಿ ಇರಬೇಕು. ಕರೆಕ್ಟ್. ಅದಕ್ಕಾಗಿ ಕರ್ಮ ಯೋಗ ಮತ್ತು ಉಪಾಸನಾ ಯೋಗಗಳ ಮೂಲಕ ಮನಸ್ಸಿನ ಶುದ್ಧಿ ಮಾಡಿಕೊಳ್ಬೇಕು ಅಂತ ಗ್ರಂಥ ಹೇಳುತ್ತೆ. ಓಹೋ! ಈ ಶುದ್ಧಿಯಾದ ಮನಸ್ಸನ್ನೇ ಆಹಾ ವಿಶುದ್ಧ ಹೃದಯ ಅಂತ ಕರೆಯೋದು. ಒಮ್ಮೆ ಮನಸ್ಸು ಶುದ್ಧವಾದಾಗ ಸತ್ಯವನ್ನ ಅರಿಯಲೇಬೇಕು ಅನ್ನೋ ಒಂದು ತೀವ್ರವಾದ ಆಸಕ್ತಿ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಇದನ್ನೇ ಪ್ರಮಾಣ ಇಚ್ಛೆ ಅಂತ ಕರೆಯೋದಲ್ವಾ? ಹೌದು, ನಿಖರವಾಗಿ. ಈ ಹಂತ ತಲುಪಿದ ಮೇಲೆ ಬರುವ ಅತ್ಯಂತ ಪ್ರಮುಖ ಘಟ್ಟ ಅಂದ್ರೆ ಜ್ಞಾನವನ್ನ ಪಡೆಯಲು ಒಬ್ಬ ಜೀವಂತ ಗುರುವಿನ ಬಳಿ ಹೋಗೋದು. ಜೀವಂತ ಗುರು? ಹೌದು. ಶ್ಲೋಕದಲ್ಲಿ ಸ್ವಾಚಾರ್ಯಂ ಪರಿಚರ್ಯಂ ಅನ್ನೋ ಪದ ಇದೆ. ಅಂದ್ರೆ ಗುರುವಿನ ಸೇವೆ ಮಾಡುವುದು ಅಂತ ಅರ್ಥ. ಒಂದು ನಿಮಿಷ, ಇಲ್ಲಿ 2 ಪ್ರಶ್ನೆಗಳು ಹುಟ್ಕೊಳ್ತವೆ. ಮೊದಲನೇದಾಗಿ ಈ ಪೂರ್ವ ಸಿದ್ಧತೆಯ ಬಗ್ಗೆ. ನನಗನಿಸುವ ಹಾಗೆ ಇದೊಂದು ಕೊಳೆಯಾನ ಬಟ್ಟೆಯನ್ನು ತೊಳೆದ ಹಾಗೆ ಇದೆ. ಹೌದು, ಒಳ್ಳೆ ಉದಾಹರಣೆ. ಬಟ್ಟೆಗೆ ನಾವು ನೇರವಾಗಿ ಹೊಸ ಬಣ್ಣ ಹಾಕಲು ಸಾಧ್ಯವಿಲ್ಲ ತಾನೆ? ಹೌದು. ಮೊದಲು ಆ ಕೊಳೆಯಾದ ಬಟ್ಟೆಯನ್ನು ತೊಳೆಯಲು ಕರ್ಮ ಮತ್ತು ಉಪಾಸನೆ ಎಂಬ ಸಾಬೂನು, ನೀರು ಬೇಕು. ಎಕ್ಸಾಕ್ಟ್ಲಿ. ಬಟ್ಟೆ ಸಂಪೂರ್ಣವಾಗಿ ಶುದ್ಧವಾದ ಮೇಲೆ ಮಾತ್ರ ಅದಕ್ಕೆ ಜ್ಞಾನದ ಬಣ್ಣ ಹಾಕಲು ಸಾಧ್ಯ. ಅದರಲ್ಲಿ ಸಿಗತ್ತೆ. ನಾವು ಉಪನಿಷತ್ತುಗಳ ಭಾಷಾಂತರಗಳನ್ನ ಓದಿ ನಾವೇ ಕಲಿಯಬಹುದಲ್ವೇ? ಈ ಗುರುವಿನ ಸೇವೆ ಅಥವಾ ಶುಶ್ರೂಷೆ ಅನ್ನೋದು ಕೇವಲ ವ್ಯಕ್ತಿ ಪೂಜೆ ಆಗಲ್ವಾ?
ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ನೋಡಿ, ಪುಸ್ತಕಗಳು ನಮ್ಗೆ ಮಾಹಿತಿಯನ್ನ ಖಂಡಿತ ನೀಡ್ತವೆ, ಆದ್ರೆ ನಮ್ಮ ಪ್ರತ್ಯೇಕವಾದ ವೈಯಕ್ತಿಕ ಗೊಂದಲಗಳನ್ನ ಪುಸ್ತಕಗಳು ಪರಿಹರಿಸಲು ಸಾಧ್ಯವಿಲ್ಲ. ಓ, ಅದು ನಿಜ. ಸತ್ತವರ ಅಥವಾ ಕೇವಲ ಪುಸ್ತಕದ ರೂಪದಲ್ಲಿರುವ ಗುರುವಿನ ಸಂವಾದ ಸಾಧ್ಯವಿಲ್ಲ. ಕಲಿಯುವಿಕೆಯನ್ನೋದು ಯಾವಾಗ್ಲೂ ಒಂದು ದ್ವಿಮುಖ ಸಂವಾದ ಆಗಿರಬೇಕು. ಅಂದ್ರೆ ಟೂ ವೇ ಕಮ್ಯುನಿಕೇಷನ್ ಇರಬೇಕು. ಹೌದು. ನಾವು ಒಂದು ವಿಷಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ, ಇಲ್ಲ ನೀನ್ ಯೋಚಿಸ್ತಿರುವ ರೀತಿ ತಪ್ಪಾಗಿದೆ ಅಂತ ನಮ್ಮನ್ನ ತಿದ್ದಲು ಎದುರಿಗೆ ಒಬ್ರು ಬೇಕು. ಖಂಡಿತ. ಇನ್ನು ಗುರುವಿನ ಸೇವೆ ಅಥವಾ ಶುಶ್ರೂಷೆ ಮಾಡುವುದರ ಉದ್ದೇಶ ಕೇವಲ ವ್ಯಕ್ತಿ ಪೂಜೆ ಅಲ್ಲ. ಆ ಸೇವೆ ಮಾಡುವುದರ ಹಿಂದಿನ ಮನೋವಿಜ್ಞಾನ ಏನಂದ್ರೆ ನಮ್ಮಲ್ಲಿರುವ ಅಹಂಕಾರವನ್ನ ಕರಗಿಸುವುದು. ಅಹಂಕಾರ ಕರಗಿಸುವುದು. ಹೌದು. ಜ್ಞಾನವನ್ನ ಪಡೆಯಲು ನಾನು ಸ್ವೀಕರಿಸುವವನು ಎಂಬ ನಮ್ರತೆ ಬೇಕು. ಎದುರಿಗಿರುವ ಗುರುವನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡದೆ ಸಾಕ್ಷಾತ್ ಭಗವಂತನ ರೂಪವಾದ ಶಾಸ್ತ್ರ ಅಂತ ಪರಿಗಣಿಸುವ ಶ್ರದ್ಧೆ ಇರಬೇಕು. ಓಹೋ, ಅಂದ್ರೆ ಗುರುವೇ ಶಾಸ್ತ್ರದ ಸ್ವರೂಪ ಅಂತ. ಕರೆಕ್ಟ್. ಆ ಶ್ರದ್ಧೆ ಇದ್ದಾಗ ಮಾತ್ರ ನಾವು ನಮ್ಮ ತರ್ಕದ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಕಲಿಯಲು ಸಾಧ್ಯ. ಅಂದ್ರೆ ಕಲಿಯುವಿಕೆಯ ಮೊದಲ ಷರತ್ತು ನಮ್ರತೆ. ಸರಿ, ನಾವು ಅಹಂಕಾರವನ್ನ ಪಕ್ಕಕ್ಕಿಟ್ಟು ಗುರುವಿನ ಬಳಿ ಸಿದ್ಧರಾಗಿ ನಿಂತಿದ್ದೀವಿ ಅಂದ್ಕೊಳ್ಳೋಣ. ಮುಂದಿನ ಹೆಜ್ಜೆ ಏನು? ಮುಂದಿನ ಹೆಜ್ಜೆಯೇ ಶ್ರವಣಂ. ಶ್ಲೋಕದಲ್ಲಿ ಬರುವ ಆ ಶ್ರುತ್ವ ಅನ್ನೋ ಪದ ಅಲ್ವಾ? ಹೌದು. ಅಂದ್ರೆ ಗುರುವಿನ ಮಾತನ್ನ ಆಲಿಸುವುದು. ಆದ್ರೆ ಇದರಲ್ಲಿ ಅಷ್ಟೊಂದು ವಿಶೇಷತೆ ಏನಿದೆ? ನಾವು ಪ್ರತಿದಿನ ಎಷ್ಟೋ ವಿಷಯಗಳನ್ನು ಆಲಿಸ್ತೀವಿ ತಾನೆ. ನಾವು ಪ್ರತಿದಿನ ಮಾಡುವ ಕೇಳುವಿಕೆಗೂ ಈ ಶ್ರವಣಂ ಪ್ರಕ್ರಿಯೆಗೂ ಬಹಳ ವ್ಯತ್ಯಾಸ ಇದೆ. ಶ್ರವಣಂ ಅಂದ್ರೆ ಕೇವಲ ಕಿವಿಯಿಂದ ಭೌತಿಕವಾಗಿ ಶಬ್ದಗಳನ್ನ ಕೇಳುವುದಲ್ಲ. ಮತ್ತೇನು? ಇದೊಂದು ವಿಶ್ಲೇಷಣಾತ್ಮಕವಾದ, ಅತ್ಯಂತ ತಾರ್ಕಿಕವಾದ ಅಧ್ಯಯನ. ಶಾಸ್ತ್ರಗಳನ್ನ 6 ಆಯಾಮಗಳನ್ನ ಬಳಸಿ ವಿಶ್ಲೇಷಿಸಬೇಕು ಅಂತ ಹೇಳ್ತಾರೆ. 6 ಆಯಾಮಗಳು? ಹೌದು. ಇದನ್ನ ಷಡ್ವಿಧ ತಾತ್ಪರ್ಯ ಬೋಧಕ ಲಿಂಗಾನಿ ಅಂತ ಕರೀತಾರೆ. ಅಬ್ಬಾ. ಅವು ಯಾವುವು ಅಂದ್ರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ ಮತ್ತು ಅರ್ಥವಾದ. ಸ್ವಲ್ಪ ತಡೀರಿ, ಈ ಪದಗಳು ಕೇಳಲು ತುಂಬಾ ಭಾರವಾಗಿವೆ. ಹೌದು, ಸಂಸ್ಕೃತದ ಪದಗಳು ಅಲ್ವಾ? ಉಪಕ್ರಮ, ಉಪಸಂಹಾರ ಅಂತೆಲ್ಲ ಹೇಳಿದ್ರೆ ಸಾಮಾನ್ಯ ಜನರಿಗೆ ಇದು ಅರ್ಥವಾಗೋದು ಕಷ್ಟ. ಇವುಗಳನ್ನ ನಮ್ಮ ದೈನಂದಿನ ಜೀವನದ ಯಾವುದಾದ್ರೂ ಉದಾಹರಣೆ ಮೂಲಕ ವಿವರಿಸಬಹುದಾ? ಖಂಡಿತ. ಇದನ್ನ ಒಂದು ಸುಲಭವಾದ ಉದಾಹರಣೆಯಿಂದ ನೋಡೋಣ. ನಾವೊಂದು ಸಿನಿಮಾ ನೋಡ್ತಿದೀವಿ ಅಂತ ಕಲ್ಪಿಸ್ಕೊಳ್ಳೋಣ. ಸರಿ. ಆ ಸಿನಿಮಾದ ನಿಜವಾದ ಸಂದೇಶ ಏನು ಅಂತ ಅರ್ಥ ಮಾಡಿಕೊಳ್ಳಲು ನಾವು ಏನ್ ಮಾಡ್ತೀವಿ? ಮೊದಲನೇದಾಗಿ ಸಿನಿಮಾ ಹೇಗೆ ಶುರುವಾಯ್ತು ಮತ್ತು ಹೇಗೆ ಮುಕ್ತಾಯವಾಯ್ತು ಅಂತ ನೋಡ್ತೀವಿ. ಹೌದು, ಓಪನಿಂಗ್ ಮತ್ತು ಕ್ಲೈಮ್ಯಾಕ್ಸ್. ಅದೇ ಉಪಕ್ರಮ ಅಂದ್ರೆ ಆರಂಭ ಮತ್ತು ಉಪಸಂಹಾರ ಅಂದ್ರೆ ಅಂತ್ಯ. ಎರಡನೇದಾಗಿ ಸಿನಿಮಾದಲ್ಲಿ ಪದೇ ಪದೇ ಬರುವ ದೃಶ್ಯಗಳು ಅಥವಾ ಡೈಲಾಗ್ಗಳು ಯಾವುವು ಅಂತ ಗಮನಿಸ್ತೀವಿ. ಓಹೋ, ಅದೇ ಅಭ್ಯಾಸ ಅಥವಾ ಪುನರಾವರ್ತನೆ. ಕರೆಕ್ಟ್. ಮೂರನೇದಾಗಿ ಈ ಸಿನಿಮಾದಲ್ಲಿ ಈ ಹಿಂದೆಂದೂ ಹೇಳದ ಹೊಸ ವಿಷಯ ಏನಾದ್ರೂ ಇದ್ಯಾ ಅಂತ ನೋಡ್ತೀವಿ. ಅದೇ ಅಪೂರ್ವತ. ವಾವ್, ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ನಾಲ್ಕನೇದಾಗಿ ಈ ಕಥೆಯಿಂದ ನಾಯಕನಿಗೆ ಅಥವಾ ನಮ್ಗೆ ಸಿಗುವ ಅಂತಿಮ ಫಲಿತಾಂಶ ಏನು, ಅದುವೇ ಫಲ. ಓಕೆ. ಇನ್ನು ಕೊನೆಯದಾಗಿ ಸಿನಿಮಾದಲ್ಲಿ ಬರುವ ಕೆಲವು ಉತ್ಪ್ರೇಕ್ಷೆಯ ದೃಶ್ಯಗಳು ಅಥವಾ ಹಾಡುಗಳು ಕೇವಲ ಕಥೆಯನ್ನ ರಂಜಿಸಲು ಇರ್ತವೆ. ಅವುಗಳನ್ನ ನಾವು ಅಕ್ಷರಶಃ ತೆಗೆದುಕೊಳ್ಳಬಾರದು. ಅದೇ ಅರ್ಥವಾದ. ಸೂಪರ್ ಉದಾಹರಣೆ. ಈ 6 ಅಂಶಗಳನ್ನ ಇಟ್ಕೊಂಡು ವಿಶ್ಲೇಷಿಸಿದ್ರೆ ಮಾತ್ರ ಆ ಸಿನಿಮಾದ ತಾತ್ಪರ್ಯ ಅರ್ಥ ಆಗೋದು. ಹೌದು. ಅದೇ ರೀತಿ ಶಾಸ್ತ್ರವನ್ನು ವಿಶ್ಲೇಷಿಸಬೇಕು. ಅಂದ್ರೆ ಗುರುವಿನ ಮಾತುಗಳನ್ನ ಅಥವಾ ಶಾಸ್ತ್ರದ ವಾಕ್ಯಗಳನ್ನ ಎಲ್ಲೋ ಒಂದು ಕಡೆ ತುಂಡರಿಸಿ ಅರ್ಥೈಸ್ಕೊಳ್ಬಾರ್ದು, ಸಮಗ್ರವಾಗಿ ವಿಶ್ಲೇಷಣೆ ಮಾಡಬೇಕು ಅಂತ. ಸರಿ, ಈ ರೀತಿ ವಿಶ್ಲೇಷಣೆ ಮಾಡಿದ್ಮೇಲೆ ಶ್ರವಣ ಪ್ರಕ್ರಿಯೆ ಅಂತಿಮ ಪಾಠ ಏನಾಗಿರುತ್ತೆ? ಶ್ರವಣದ ಅಂತಿಮ ಪಾಠ ಅತ್ಯಂತ ಆಳವಾದದ್ದು. ನಾನು ಕೇವಲ ನೋಡುವ ಪ್ರಜ್ಞೆ, ಅಂದ್ರೆ ಸಾಕ್ಷಿ ಚೈತನ್ಯ ಸ್ವರೂಪ. ಅಂದ್ರೆ ನಾನ್ ಬರೀ ಸಾಕ್ಷಿ. ಹೌದು. ನೋಡಲ್ಪಡುವ ಈ ಪ್ರಪಂಚವಾಗಲಿ ಅಥವಾ ನನ್ನ ದೇಹ ಮನಸ್ಸುಗಳಾಗಲಿ ನಾನಲ್ಲ ಅನ್ನೋ ಸತ್ಯವನ್ನ ಅರಿಯೋದೇ ಶ್ರವಣದ ಗುರಿ. ಆದ್ರೆ ಜಗತ್ತು ಅನ್ನೋದು ಕೇವಲ ನಾಮರೂಪಗಳಿಂದ ಕೂಡಿದ ವಸ್ತು. ಅಲ್ಲಿ ಆನಂದವಿಲ್ಲ, ನೀನೇ ಆ ಆನಂದದ ಮೂಲ ಅಂತ ಶಾಸ್ತ್ರ ಎಚ್ಚರಿಸುತ್ತೆ. ನೋಡಿ, ಇಲ್ಲಿ ನನಗೆ ಒಪ್ಕೊಳ್ಳಲು ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕೆ? ಪ್ರಪಂಚದಲ್ಲಿ ಆನಂದವಿಲ್ಲ, ಅದು ಕೇವಲ ನಾಮರೂಪ ಅಂದ್ರೆ ಹೇಗೆ? ನನಗೆ ಮಾವಿನಣ್ಣು ತಿಂದಾಗ ಖುಷಿಯಾಗುತ್ತೆ, ನನ್ನ ಮಗುವನ್ನ ತಪ್ಕೊಂಡಾಗ ನನಗೆ ಆನಂದ ಸಿಗುತ್ತೆ. ಹೌದು, ಅದು ಸಹಜವಾದ ಪ್ರತಿಕ್ರಿಯೆ.
ಆ ಆನಂದ ನನಗೆ ಆ ಹೊರಗಿನ ವಸ್ತುವಿನಿಂದಲೇ ಅಥವಾ ವ್ಯಕ್ತಿಯಿಂದಲೇ ಸಿಗ್ತಿದೆ ಅನ್ನೋದು ನನ್ನ ಪ್ರತ್ಯಕ್ಷ ಅನುಭವ ಅಲ್ವಾ? ಆ ವಸ್ತು ನನ್ನ ಮುಂದೆ ಇಲ್ಲದಿದ್ರೆ ಆನಂದವಿಲ್ಲ. ಹೀಗಿರುವಾಗ ಪ್ರಪಂಚದಲ್ಲಿ ಆನಂದವಿಲ್ಲ ಅಂದ್ರೆ ನನ್ನ ದೈನಂದಿನ ಅನುಭವಕ್ಕೆ ಅದು ಸಂಪೂರ್ಣ ವಿರುದ್ಧವಾಯ್ತಲ್ಲ? ನಿಮ್ಮ ಈ ಪ್ರಶ್ನೆಗೆ ಮೂಲ ಗ್ರಂಥಗಳಲ್ಲಿಯೇ ಒಂದು ಅದ್ಭುತವಾದ ಉದಾಹರಣೆ ಇದೆ. ಅದೇ ಹೆಬ್ಬೆರಳು ಚೀಪುವ ಮಗುವಿನ ಕಥೆ. ಓ, ಆ ಕಥೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ತಾಯಿಯ ಹಾಲನ್ನ ಬಿಟ್ಟಿರುವ ಒಂದು ಮಗು ತನ್ನ ಹೆಬ್ಬೆರಳನ್ನ ಬಾಯಿಗೆ ಹಾಕ್ಕೊಂಡು ಚೀಪಲು ಶುರು ಮಾಡುತ್ತೆ. ಆ ಮಗು ತನಗೆ ಆ ಹೆಬ್ಬೆರಳಿಂದಲೇ ಹಾಲು ಸಿಗ್ತಿದೆ, ಅಲ್ಲಿಂದಲೇ ಆನಂದ ಸಿಗ್ತಿದೆ ಅಂತ ಬಲವಾಗಿ ನಂಬುತ್ತೆ. ಆದ್ರೆ ವಾಸ್ತವದಲ್ಲಿ ಏನ್ ನಡೀತಿರುತ್ತೆ? ವಾಸ್ತವದಲ್ಲಿ ಆ ಮಗು ನುಂಗುತ್ತಿರುವುದು ತನ್ನದೇ ಎಂಜಲನ್ನ. ಓ ಮೈ ಗಾಡ್. ಹೊರಗಿನ ಪ್ರಪಂಚ ಮತ್ತು ನಮ್ಮ ಆಸೆಗಳ ಹಿಂದಿನ ಮನೋವಿಜ್ಞಾನ ಕೂಡ ಇದೇ ರೀತಿಯದ್ದಾಗಿದೆ. ಅಂದ್ರೆ ನಾನು ಮಾವಿನ ಹಣ್ಣು ತಿಂದಾಗ ನನಗೆ ಸಿಗುತ್ತಿರುವ ಆನಂದ ಆ ಮಾವಿನ ಹಣ್ಣಿಂದಲ್ವಾ? ಖಂಡಿತ ಅಲ್ಲ. ಮತ್ತೇನು? ನಿಮ್ಗೆ ಮಾವಿನ ಹಣ್ಣು ತಿನ್ಬೇಕು ಅನ್ನೋ ಆಸೆ ಹುಟ್ಟಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಅಶಾಂತಿ, ಒಂದು ಕೊರತೆ ಸೃಷ್ಟಿಯೋಗ್ಯುತ್ತೆ. ನೀವು ಆ ಹಣ್ಣನ್ನ ತಿಂದ ತಕ್ಷಣ ಆ ಆಸೆ ಎಂಬ ಅಶಾಂತಿ ತಾತ್ಕಾಲಿಕವಾಗಿ ಶಮನವಾಗುತ್ತೆ. ಹೌದು, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಆಗ ನಿಮ್ಮ ಮನಸ್ಸು ಒಂದು ಕ್ಷಣ ಶಾಂತವಾಗುತ್ತೆ. ಆ ಶಾಂತವಾದ ಮನಸ್ಸಿನಲ್ಲಿ ನಿಮ್ಮೊಳಗಿರುವ ನಿಜವಾದ ಆನಂದ ಪ್ರತಿಫಲಿಸುತ್ತೆ. ವಾವ್. ಆದ್ರೆ ನಾವೇನಂದ್ಕೊಳ್ತೀವಿ, ಓಹ್, ಈ ಆನಂದ ನನಗೆ ಮಾವಿನ ಹಣ್ಣಿನಿಂದ ಬಂತು ಅಂತ ಭ್ರಮಿಸುತ್ತೇವೆ. ಅಂದ್ರೆ ಆ ಮಗುವಿನ ಬಾಯಿಯಿಂದ ಹೆಬ್ಬೆರಳನ್ನೇ ತೆಗೆದ್ರೆ ಅದು ಅಳುತ್ತೆ, ಮತ್ತೆ ಹಾಕೊಂಡ್ರೆ ಸುಮ್ನಾಗುತ್ತೆ. ಅದೇ ತರನಾ? ನಿಖರವಾಗಿ. ನಾವು ಕೂಡ ಜಗತ್ತೆಂಬ ಹೆಬ್ಬೆರಳನ್ನ ಬಿಡಲು ತಯಾರಿಲ್ಲ. ನಮ್ಮ ಆನಂದ ಹೊರಗಿನ ವಸ್ತುಗಳಲ್ಲಿದೆ ಅನ್ನೋದು ಕೇವಲ ಒಂದು ಅಧ್ಯಾಸ, ಅಂದ್ರೆ ತಪ್ಪು ಗ್ರಹಿಕೆ. ಓಹೋ. ಶ್ರವಣ ಪ್ರಕ್ರಿಯೆಯು ಗುರುವಿನ ಮುಖಾಂತರ ನಮ್ಮ ಈ ಭ್ರಮೆಯನ್ನ ಒಡೆಯುವ ಕೆಲಸ ಮಾಡುತ್ತೆ. ಇದು ನಿಜಕ್ಕೂ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋ ವಿಚಾರ. ಆದ್ರೆ ಈಗ ಗುರುಗಳು ಹೇಳಿದ್ದನ್ನ ನಾನು ಆಲಿಸಿದೆ, ಶ್ರವಣವಾಯಿತು, ನಾನು ಜಗತ್ತಲ್ಲ, ನಾನು ಚೈತನ್ಯ ಸ್ವರೂಪ ಅಂತ ಅವ್ರು ಹೇಳಿದ್ರು. ಹೌದು. ಆದ್ರೆ ನಾನು ಕಣ್ಮುಟ್ ನೋಡಿದಾಗ ನನಗೆ ಕಾಣುವುದು ವೈವಿಧ್ಯಮಯವಾದ ಜಗತ್ತು. ಎಲ್ಲಿ ನೋಡಿದ್ರೂ ಭಿನ್ನತೆ, ದ್ವೈತ, ಒಬ್ರಿಗಿಂತ ಒಬ್ರು ಬೇರೆ, ವಸ್ತುಗಳು ಬೇರೆ. ಆದ್ರೆ ಶಾಸ್ತ್ರ ಹೇಳೋದು ಎಲ್ಲವೂ ಒಂದೇ ಪರಮಸತ್ಯ, ಅದೇ ಅದ್ವೈತ ಅಂತ. ನನ್ನ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ಅನುಭವ ಸುಳ್ಳು, ಕಣ್ಣಿಗೆ ಕಾಣದ ಪರಮಸತ್ಯವೇ ನಿಜ ಅಂತ ಒಪ್ಪಿಕೊಳ್ಳಲು ನನ್ನ ತರ್ಕಬದ್ಧವಾದ ಮೆದುಳು ಬಿಡುವುದಿಲ್ಲ. ಅದು ಸಹಜ. ಮೆದುಳು ಸುಲಭವಾಗಿ ಒಪ್ಪೋದಿಲ್ಲ. ಮೆದುಳಲ್ಲಿ ಸಾವಿರಾರು ಸಂಶಯಗಳು ಮೂಡ್ತವೆ. ಈ ಸಂಶಯಗಳನ್ನ ನಿವಾರಿಸುವ ಹಂತವೇ ಆ ಮುಂದಿನ ಮನನಂ ಪ್ರಕ್ರಿಯೆ, ಹೌದಲ್ವಾ? ನಿಖರವಾಗಿ ಹೇಳಿದ್ರಿ. ಕೇವಲ ಶ್ರವಣದ ಮೂಲಕ ಕೇಳಿದ ಸತ್ಯವು ನಮ್ಮ ತರ್ಕಕ್ಕೆ, ನಮ್ಮ ಬುದ್ಧಿಗೆ ಒಪ್ಪಿಗೆಯಾಗ್ಬೇಕಾದ್ರ ಮನನಂ ಅತ್ಯಗತ್ಯ. ಅಂದ್ರೆ ಇದೊಂದು ತರ್ಕದ ಪ್ರಕ್ರಿಯೆ. ಹೌದು. ಇದೊಂದು ರೀತಿಯಲ್ಲಿ ನಮ್ಮೊಳಗೆ ನಾವು ನಡೆಸುವ ಆಂತರಿಕ ಘರ್ಷಣೆ ಮತ್ತು ಚರ್ಚೆ. ಅದ್ವೈತ ಸಿದ್ಧಾಂತ ಮತ್ತು ನಾವು ಪ್ರತಿದಿನ ನೋಡುವ ದ್ವೈತ ಜಗತ್ತಿನ ನಡುವಿನ ಸಂಘರ್ಷವನ್ನ ತಾರ್ಕಿಕವಾಗಿ ಬಗೆಹರಿಸುವುದೇ ಮನನಂ. ಓಕೆ. ಜೀವ, ಈಶ್ವರ ಮತ್ತು ಜಗತ್ತು, ಈ ಮೂರರ ಬಗೆಗಿನ ಎಲ್ಲಾ ಗೊಂದಲಗಳನ್ನ ಇಲ್ಲಿ ಪರಿಹರಿಸ್ಕೊಳ್ಬೇಕು. ಒಂದೇ ಒಂದು ಸಣ್ಣ ಸಂಶಯ ನಮ್ಮ ಬುದ್ಧಿಯ ಮೂಲೆಯಲ್ಲಿ ಉಳಿದ್ರೂ ಆ ಜ್ಞಾನ ನಮ್ಮದಾಗುವುದಿಲ್ಲ. ಆದರೆ ಈ ಸಂಘರ್ಷವನ್ನ ಬಗೆಹರಿಸೋದು ಮೇಗೆ ನನ್ನ ಭೌತಿಕ ಅನುಭವ ಮತ್ತು ಶಾಸ್ತ್ರದ ಸತ್ಯ ಒಟ್ಟಿಗೆ ಹೇಗೆ ಇರಲು ಸಾಧ್ಯ? ಅದಕ್ಕೆ ತರ್ಕ ಬೇಕು. ಮೂಲ ಗ್ರಂಥದಲ್ಲಿ ಬರುವ ಆ ಕನಸಿನ ಉದಾಹರಣೆಯನ್ನ, ಡ್ರೀಮ್ ಅನಾಲಜಿ, ಅದನ್ನ ನಾನಿಲ್ಲಿ ಪ್ರಸ್ತಾಪಿಸಲು ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ನಾವು ರಾತ್ರಿ ಕತ್ತಲು ತುಂಬಿದ ಕೋಣೆಯಲ್ಲಿ ಮಲಗಿರ್ತೀವಿ. ನಮ್ಮ ದೇಹ ಹಾಸಿಗೆಯ ಮೇಲೆ ಸ್ವಲ್ಪವೂ ಅಲ್ಗಾಡದೆ ನಿಶ್ಚಲವಾಗಿರುತ್ತೆ. ಹೌದು. ಆದರೆ ಅದೇ ಸಮಯಕ್ಕೆ ನಾವು ಕಾಣುವ ಕನಸಿನಲ್ಲಿ ಹಾಡು ಹಗಲಿನ ಬೆಳಕಿರುತ್ತೆ. ನಾವೆಲ್ಲಿಗೋ ಓಡ್ತಿರ್ತೇವೆ, ಹುಲಿಯಿಂದ ತಪ್ಪಿಸ್ಕೊಳ್ಳಲು ಓಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಕನಸಿನಲ್ಲಿ ಆ ಹುಲಿ ಕಂಡಾಗ ನಮ್ಮ ಭೌತಿಕ ದೇಹದ ಹೃದಯ ಬಡಿತವೂ ಹೆಚ್ಚಾಗುತ್ತೆ. ಅಂದ್ರೆ ಆ ಕನಸು ನಮಗೆ ಅಷ್ಟು ನೈಜವಾಗಿರುತ್ತೆ. ನಿಜ. ಇಲ್ಲಿ ಪ್ರಶ್ನೆ ಏನಂದ್ರೆ, ಕೋಣೆಯಲ್ಲಿರುವ ಕತ್ತಲು ಮತ್ತು ನಿಶ್ಚಲತೆ, ಹಾಗೆ ಕನಸಿನಲ್ಲಿರುವ ಬೆಳಕು ಮತ್ತು ಚಲನೆ ಸಂಪೂರ್ಣ ವಿರುದ್ಧವಾದ ಸಂಗತಿಗಳಲ್ವಾ? ಇವೆರಡೂ ಏಕಕಾಲದಲ್ಲಿ ಹೇಗೆ ನಡೆಯಲು ಸಾಧ್ಯ? ಈ ವಿರೋಧಾಭಾಸವನ್ನ ಈ ಗ್ರಂಥ ಹೇಗೆ ವಿವರಿಸುತ್ತೆ? ಇದು ಮನನಂ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳಲು ನೀಡಬಹುದಾದ ಅತ್ಯುತ್ತಮ ವಿಶ್ಲೇಷಣೆ. ಆ ವಿರೋಧಾಭಾಸ ಹೇಗೆ ಪರಿಹಾರವಾಗುತ್ತೆ ಅಂದ್ರೆ, ಅವು ಎರಡು ವಿಭಿನ್ನವಾದ ಸತ್ಯದ ನೆಲೆಗಳು. ಬೇರೆ ಬೇರೆ ನೆಲೆಗಳು. ಹೌದು. ವಾಸ್ತವಿಕ ಪ್ರಪಂಚವನ್ನ ಶಾಸ್ತ್ರದಲ್ಲಿ ಪಾರಮಾರ್ಥಿಕ ಸತ್ಯ ಅಂತಲೂ, ಕನಸಿನ ಪ್ರಪಂಚವನ್ನ ವ್ಯಾವಹಾರಿಕ ಸತ್ಯ ಅಂತಲೂ ಕರೀತಾರೆ. ಓಹೋ. ಎಲ್ಲಿಯವರೆಗೆ ನೀವು ಕನಸಿನ ನೆಲೆಯಲ್ಲಿರ್ತೀರೋ ಅಲ್ಲಿ ಆ ಬೆಳಕು, ಆ ಓಡುವಿಕೆ, ಆ ಹುಲಿ
ಎಲ್ಲವೂ 100% ಸತ್ಯ. ಅಲ್ಲಿ ನೀವದನ್ನ ಸುಳ್ಳು ಅಂತ ಹೇಳಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಅಲ್ಲಿ ಭಯ ಆಗ್ತಾನೆ ಇರುತ್ತೆ. ಆದ್ರೆ ನೀವು ಎಚ್ಚರಗೊಂಡಾಗ ವಾಸ್ತವದ ನೆಲೆಯಲ್ಲಿ ಆ ಕತ್ತಲು ಮತ್ತು ನಿಶ್ಚಲತೆ ಸತ್ಯವಾಗುತ್ತೆ. ಕನಸಿನ ಹುಲಿ ನಿಮ್ಮನ್ನ ವಾಸ್ತವದಲ್ಲಿ ಕಚ್ಚಲು ಸಾಧ್ಯವಿಲ್ಲ. ಹೌದು, ಎಚ್ಚರ ಆದ್ಮೇಲೆ ರಿಲೀಫ್ ಸಿಗುತ್ತೆ. ಇವೆರಡರ ನಡುವೆ ಯಾವುದೇ ನಿಜವಾದ ಸಂಘರ್ಷವಿಲ್ಲ, ಯಾಕೆಂದ್ರೆ ಅವುಗಳ ನೆಲೆಗಳು ಬೇರೆ ಬೇರೆ. ಓಹೋ, ಅಂದ್ರೆ ನಮ್ಮ ದೈನಂದಿನ ಜಗತ್ತಿನ ಅನುಭವಗಳು ವ್ಯಾವಹಾರಿಕ ನೆಲೆಯಲ್ಲಿ ಸತ್ಯವಾಗಿವೆ. ನಾವು ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ ಈ ದ್ವೈತ ಸತ್ಯ. ಕರೆಕ್ಟ್. ಆದ್ರೆ ಪಾರಮಾರ್ಥಿಕ ನೆಲೆಯಲ್ಲಿ, ಅಂದ್ರೆ ಆ ಅಂತಿಮ ಸತ್ಯದ ನೆಲೆಯಲ್ಲಿ ಆ ಪರಮಚೈತನ್ಯ ಒಂದೇ ಸತ್ಯ. ಹೌದು. ಈ ಎರಡ ನೆಲೆಗಳನ್ನ ನಾವು ಬೆರೆಸ್ಬಿಡೋದ್ರಿಂದಲೇ ನಮ್ಗೆ ಗೊಂದಲವಾಗೋದು. ಈ ರೀತಿ ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡಿ ಆ ಕನಸು ಮತ್ತು ಎಚ್ಚರದ ಅವಸ್ಥೆಗಳನ್ನ ಹೋಲಿಸಿ ಬುದ್ಧಿಯ ಮಟ್ಟದಲ್ಲಿ ಜ್ಞಾನವನ್ನ ಗಟ್ಟಿಗೊಳಿಸುವ ಪ್ರಕ್ರಿಯೆಯೇ ಮನನಂ. ಸರಿ, ಈಗ ನನ್ನ ಬುದ್ಧಿಗೆ ಎಲ್ಲವೂ ಅರ್ಥವಾಯಿತು. ದ್ವೈತ ಮತ್ತು ಅದ್ವೈತದ ನಡುವಿನ ವ್ಯತ್ಯಾಸ ತಿಳಿಯಿತು. ಅಲ್ಲಿಗೆ ನಮ್ ಕೆಲ್ಸ ಮುಗೀತೆ? ಇಲ್ಲವೇ ಇಲ್ಲ. ಖಂಡಿತ ಇಲ್ಲ. ಯಾಕೆಂದ್ರೆ ಇದು ಕೇವಲ ಬೌದ್ಧಿಕ ಮಟ್ಟದ ಅರಿವು ಮಾತ್ರ. ನಾನ್ ರೂಮಿಂದ ಹೊರಗೆ ಹೋದ ತಕ್ಷಣ ಯಾರಾದ್ರೂ ನನ್ನನ್ನ ಬೈದ್ರೆ ನನ್ನೊಳಗಿನ ಅಹಂಕಾರ ತಕ್ಷಣ ಎಚ್ಚರವಾಗುತ್ತೆ. ಹೌದು, ಕೋಪ ಬರುತ್ತೆ. ನನ್ನ ಶಾಸ್ತ್ರದ ಜ್ಞಾನವೆಲ್ಲ ಗಾಳಿಗೆ ತೂರಿ ಹೋಗುತ್ತೆ. ಕೇವಲ ತಿಳಿವಳಿಕೆ ನನ್ನ ಪ್ರತಿಕ್ರಿಯೆಗಳನ್ನ ತಡೆಯುವುದಿಲ್ಲವಲ್ಲ. ಈ ಅಂತರವನ್ನ ಮುಚ್ಚುವುದೇ ಆ ಮುಂದಿನ ಹಂತ, ನಿಧಿಧ್ಯಾಸನಂ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳಿ. ನಿಮ್ಮ ವಾದ ಸಂಪೂರ್ಣ ಸರಿಯಾಗಿದೆ. ಬೌದ್ಧಿಕ ಅರಿವು ನಮಗೆ ತಾತ್ಕಾಲಿಕವಾದ ಸಮಾಧಾನ ನೀಡಬಹುದು. ಆದ್ರೆ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ನಾವು ಮತ್ತೆ ಆ ಹಳೆಯ ಅಭ್ಯಾಸಗಳಿಗೆ, ನಮ್ಮ ಅಹಂಕಾರದ ಪ್ರತಿಕ್ರಿಯೆಗಳಿಗೆ ಜಾರ್ತೇವೆ. ಹೌದು, ರಿಫ್ಲೆಕ್ಸ್ ಆಕ್ಷನ್ ತರ. ನಿಧಿಧ್ಯಾಸನಂ ಅಂದ್ರೆ ಕಲಿತ ಪಾಠವನ್ನ ಸತತವಾಗಿ ಧ್ಯಾನಿಸುವುದು. ಇದರ ಅರ್ಥ ಕಾಡಿಗೆ ಹೋಗಿ ಪ್ರಪಂಚವನ್ನ ಬಿಟ್ಟು ಕಣ್ಣು ಮುಚ್ಚಿ ಪದ್ಮಾಸನದಲ್ಲಿ ಕೂರುವುದಲ್ಲ. ಮತ್ತೆ ಹೇಗಿರಬೇಕು? ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ, ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಈ ಜ್ಞಾನವನ್ನ ಅಳವಡಿಸಿಕೊಳ್ಳುವುದು. ನಾನು ಕೇವಲ ಮಿತಿಯಿರುವ ದೇಹವಲ್ಲ, ನಾನು ಶುದ್ಧ ಆತ್ಮ ಅನ್ನೋ ಸತ್ಯ ನಮ್ಮೊಳಗೆ ಎಷ್ಟರ ಮಟ್ಟಿಗೆ ಬೇರೂರ್ಬೇಕು ಅಂದ್ರೆ ಅದು ನಮ್ಮ ಸಹಜ ಸ್ಥಿತಿಯಾಗಬೇಕು. ಸಹಜ ಸ್ಥಿತಿ. ಹೌದು, ಇದನ್ನೇ ಸಹಜ ಸಮಾಧಿ ಅಂತ ಕರೆಯೋದು. ಇದು ನಮ್ಮೊಳಗಿರುವ ಆ ಭಾರವಾದ ಅಹಂಕಾರವನ್ನ ನಿಧಾನವಾಗಿ ಕರಗಿಸ್ತಾ ಬರುತ್ತೆ. ಇದನ್ನ ಕೇಳಿದಾಗ ನನಗೆ ಕಾರು ಓಡಿಸಲು ಕಲಿಯುವ ಪ್ರಕ್ರಿಯೆ ನೆನಪಿಗೆ ಬರುತ್ತೆ. ಹೇಗೆ ಅಂತ ವಿವರಿಸ್ತೀರಾ? ಆರಂಭದಲ್ಲಿ ನಾವು ಡ್ರೈವಿಂಗ್ ಕಲಿಯುವಾಗ ಹೇಗಿರುತ್ತೆ? ಎದುರುಗಡೆ ನೋಡಬೇಕು, ಗೇರ್ ಬದಲಾಯಿಸಬೇಕು, ಕ್ಲಚ್ ಒತ್ತಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ತುಂಬ ಎಚ್ಚರಿಕೆಯಿಂದ ಯೋಚಿಸ್ತೀವಿ. ಹೌದು, ಪ್ರತಿಯೊಂದು ಹೆಜ್ಜೆಗೂ ಗಮನ ಕೊಡಬೇಕು. ಅದೊಂದು ದೊಡ್ಡ ಮಾನಸಿಕ ಕಸರತ್ತು. ಇದೇ ರೀತಿ ಶ್ರವಣ ಮತ್ತು ಮನನ ಹಂತದಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ತರ್ಕ ಮಾಡ್ತಿರ್ತೀವಿ. ಕರೆಕ್ಟ್. ಆದರೆ ಒಮ್ಮೆ ಕಾರು ಓಡಿಸುವುದು ಚೆನ್ನಾಗಿ ಅಭ್ಯಾಸ ಆದಮೇಲೆ ನಾವು ನಮ್ಮಷ್ಟಕ್ಕೆ ನಾವು ಹಾಡು ಕೇಳ್ತಾ, ಯಾರ ಜೊತೆಯೋ ಮಾತನಾಡ್ತಾ, ಯಾವುದೇ ಆಯಾಸವಿಲ್ಲದೆ ಕಾರು ಓಡಿಸ್ತೀವಿ. ನಮ್ಮ ಕೈಕಾಲುಗಳು ತಾವಾಗೇ ಕೆಲಸ ಮಾಡ್ತವೆ, ಅಪ್ರಯತ್ನವಾಗಿ ನಡೆಯುತ್ತೆ. ಆ ಜ್ಞಾನ ನಮ್ಮ ಅರಿವಿನ ಹಿಂದೆಯೇ ಬಂದು ಕೂತಿರುತ್ತೆ. ಈ ಸಹಜ ಸ್ಥಿತಿಯೇ ಸಹಜ ಸಮಾಧಿ ಅಲ್ವಾ? ಹೌದು, ಬಹಳ ಸೂಕ್ತವಾದ ಹೋಲಿಕೆ. ಇದೇ ವಿಷಯವನ್ನ ವಿವರಿಸಲು ಮೂಲ ವಾಕ್ಯಗಳಲ್ಲಿ ಕ್ಷೌರಿಕನ ಉದಾಹರಣೆ ಕೂಡ ಬರುತ್ತೆ. ಬಾರ್ಬರ್ ಅನಾಲಜಿ. ಓ, ಆ ಉದಾಹರಣೆ ಏನ್ ಹೇಳುತ್ತೆ? ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿ ಕ್ಷೌರಿಕನಾಗಿರ್ತಾನೆ. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು ನಾನು ಮನುಷ್ಯ ಅಂತ ತನಗೆ ತಾನೇ ಹೇಳ್ಕೊಳ್ಳೋ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಅದು ಅವನಿಗೆ ಗೊತ್ತೇ ಇರುತ್ತೆ. ಅವನಿಗೆ ತಾನು ಮೊದಲು ಮನುಷ್ಯ ಅನ್ನೋ ಅರಿವು ಎಷ್ಟು ಸಹಜವಾಗಿದೆಯೋ, ತಾನು ಕ್ಷೌರಿಕ ಎಂಬ ವೃತ್ತಿಯ ಅರಿವು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಅವನು ಕ್ಷೌರ ಮಾಡುವಾಗಲೂ ತಾನು ಮನುಷ್ಯ ಎಂಬ ಪ್ರಜ್ಞೆ ಕಳೆದುಕೊಳ್ಳೋದಿಲ್ಲ. ಹೌದು. ಅದೇ ರೀತಿ ಒಮ್ಮೆ ಈ ತತ್ವಜ್ಞಾನ ನಮ್ಮೊಳಗೆ ಇಳಿದ ಮೇಲೆ ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗಲೂ ನಾನು ಪರಮಚೈತನ್ಯ ಅನ್ನೋ ಮೂಲ ಅರಿವು ಅಷ್ಟೇ ಸಹಜವಾಗಿರಬೇಕು. ಅಂದ್ರೆ ಕೃತಕವಾಗಿರಬಾರದು. ಖಂಡಿತ. ನಾವು ಪದೇ ಪದೇ ಜಪ ಮಾಡುವ ಅಗತ್ಯವಿಲ್ಲ. ಅದು ನಮ್ಮ ಅಸ್ತಿತ್ವವೇ ಆಗಿರುತ್ತೆ. ಅಂದ್ರೆ ಜ್ಞಾನವು ನಮ್ಮ ಪ್ರಯತ್ನವಿಲ್ಲದೆ ನಮ್ಮ ಹಿನ್ನೆಲೆಯಲ್ಲಿ ಸದಾ ಜಾಗೃತವಾಗಿರಬೇಕು. ಹೌದು. ಸರಿ, ಈ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಅನ್ನೋ 3 ಹಂತಗಳನ್ನು ದಾಟಿದ ನಂತರ ಈ ಜೀವಿಯ ಪ್ರಯಾಣ ಎಲ್ಲಿಗೆ ತಲುಪುತ್ತೆ? ಈ ಎಲ್ಲಾ ಪರಿಶ್ರಮದ ಅಂತಿಮ ಗಮ್ಯಸ್ಥಾನವಾದರೂ ಯಾವುದು? ಈ ಸುದೀರ್ಘವಾದ ಜ್ಞಾನ ಪಯಣದ ಅಂತಿಮ ನಿಲ್ದಾಣವೇ ಧ್ರುವಾಂ ಶಾಂತಿಂ. ಧ್ರುವಾಂ ಶಾಂತಿಂ ಅಂದ್ರೆ ಅಚಲವಾದ, ಎಂದಿಗೂ ಅಳಿಯದ, ಶಾಶ್ವತವಾದ ಶಾಂತಿ.
ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಷಯ ಒಂದಿದೆ. ಹೇಳಿ. ಭೌತಿಕ ಪ್ರಪಂಚದಲ್ಲಿ ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣಿಸ್ತೇವೆ. ಅಲ್ಲೇ ನಮ್ಮ ಮತ್ತು ಗುರಿಯ ನಡುವೆ ಭೌತಿಕವಾದ ದೂರ ಇರುತ್ತೆ. ಅದನ್ನ ಕ್ರಮಿಸಲು ಸಮಯ ಬೇಕಾಗುತ್ತೆ. ಹೌದು, ಸ್ಪೇಸ್ ಮತ್ತು ಟೈಮ್. ಆದರೆ ಮೋಕ್ಷ ಅಥವಾ ಈ ಅಂತಿಮ ಶಾಂತಿ ಅನ್ನೋದು ಭೌತಿಕವಾಗಿ ಎಲ್ಲಿಯೋ ಇರುವ ಜಾಗವಲ್ಲ. ನೀವು ಮೈಲಿಗಟ್ಲೆ ಪ್ರಯಾಣಿಸಿ ತಲುಪುವ ಸ್ಥಳವೂ ಅಲ್ಲ. ಓಹೋ. ನಮಗೂ ಮತ್ತು ಆ ಶಾಂತಿಗೂ ಇರುವ ದೂರ ಭೌತಿಕವಾದದ್ದಲ್ಲ. ಅದು ಕೇವಲ ಅಜ್ಞಾನದ ಅಂತರವಷ್ಟೇ. ಅಂದ್ರೆ ನಮಗೂ ಆ ಪರಮಸ್ಥಿತಿಗೂ ಇರುವ ಅಡ್ಡಗೋಡೆ ಕೇವಲ ನಮ್ಮ ಅರಿವಿನ ಕೊರತೆ. ಇದನ್ನ ವಿವರಿಸುವ ಆ 10ನೇ ಮನುಷ್ಯನ ಕಥೆ, ದ 10th ಮ್ಯಾನ್ ಸ್ಟೋರಿ, ಇಲ್ಲಿ ನೆನಪಿಗೆ ಬರ್ತಿದೆ. ಹೌದು, ಆ ಕತೆ ಈ ಇಡೀ ಪ್ರಕ್ರಿಯೆಯ ಸಾರಾಂಶವನ್ನ ಹೇಳುತ್ತೆ. 10 ಜನ ಒಟ್ಟಿಗೆ ಒಂದು ನದಿಯನ್ನ ದಾಟ್ತಾರಲ್ವಾ? ಕರೆಕ್ಟ್. ಆಚೆ ದಡಕ್ಕೆ ಹೋದ ಮೇಲೆ ತಮ್ಮಲ್ಲಿ ಯಾರೋ ಒಬ್ಬ ನೀರಿನಲ್ಲಿ ಕೊಚ್ಚಿ ಹೋದ. ನಾವು 9 ಜನ ಮಾತ್ರ ಉಳಿದಿದ್ದೀವಿ ಅಂತ ಅವರಿಗೆ ಭ್ರಮೆ ಆಗತ್ತೆ. ಹೌದು, ಕೌಂಟ್ ಮಾಡುವಾಗ ಮಿಸ್ಟೇಕ್ ಮಾಡ್ತಾರೆ. ನಾಯಕ ಎಣಿಸಲು ಶುರು ಮಾಡ್ತಾನೆ. ಅವನು ತನ್ನೆದುರುಗಿರುವ 9 ಜನರನ್ನ ಎಣಿಸ್ತಾನೆ, ಆದ್ರೆ ತನ್ನನ್ನ ತಾನು ಎಣಿಸಿಕೊಳ್ಳಲು ಮರೆಯುತ್ತಾನೆ. ಹೀಗೆ ಪ್ರತಿಯೊಬ್ಬನೂ ತನ್ನನ್ನ ಬಿಟ್ಟು ಉಳಿದವರನ್ನ ಎಣಿಸ್ತಾನೆ. 10ನೇ ಮನುಷ್ಯ ಕಳೆದು ಹೋದ ಅಂತ ಎಲ್ಲರೂ ಕೂತು ಅಳಲು ಶುರು ಮಾಡ್ತಾರೆ ಅಲ್ವಾ? ಹೌದು. ಆಗ ಅಲ್ಲಿಗೆ ಬರುವ ಒಬ್ಬ ದಾರಿಹೋಕ, ಅಂದ್ರೆ ಒಬ್ಬ ಗುರು, ಪರಿಸ್ಥಿತಿಯನ್ನ ಗಮನಿಸ್ತಾನೆ. ಅವನು ಆ ನಾಯಕನ ಕೈ ಹಿಡಿದು ನೀನೇ ಆ 10ನೇ ಮನುಷ್ಯ ಅಂತ ಅರಿವು ಮೂಡಿಸ್ತಾನೆ. ಓ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಆ 10ನೇ ಮನುಷ್ಯ ಎಲ್ಲಿಂದಲೋ ಆಕಾಶದಿಂದ ಉದಿರ್ಲಿಲ್ಲ. ಅವನು ಎಲ್ಲಿಯೂ ಹೋಗಿರ್ಲೇ ಇಲ್ಲ. ಅವನು ಅಲ್ಲೇ ಇದ್ದ. ಖಂಡಿತ, ಅವನು ಯಾವತ್ತೂ ಕಳೆದೋಗಿರ್ಲಿಲ್ಲ. ಕೇವಲ ಆ ಅಜ್ಞಾನದ ಪರದೆ ಸರಿದಾಗ ನಾನೇ ಆ 10ನೇಯವನು ಅಂತ ಅರಿವಾಯಿತು. ಆ ಅರಿವು ಮೂಡಿದಾಗ ಸಿಗುವ ನಿತ್ಯಾನಂದಲೇ ನಮ್ಮ ಅಂತಿಮ ಗುರಿ. ಇಲ್ಲಿ ಜ್ಞಾನವೇ ಪ್ರಯಾಣ, ಜ್ಞಾನವೇ ಗುರಿ. ಸಂಪೂರ್ಣ ಸತ್ಯ. ಈ ಜೀವಯಾತ್ರೆಯ ಅಂತಿಮ ಉದ್ದೇಶವೇ ಆ 10ನೇ ಮನುಷ್ಯನ ಅರಿವನ್ನ ಹೊಂದೋದು. ನಾವೇ ಆ ಶಾಂತಿ, ನಾವೇ ಆ ಆನಂದ ಅನ್ನೋದನ್ನ ಅರಿತುಕೊಳ್ಳೋದು. ಇದು ನಿಜಕ್ಕೂ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಖಂಡಿತವಾಗಿಯೂ. ನಮ್ಮ ಅಂತಿಮ ಗಮ್ಯಸ್ಥಾನವು ಈಗಾಗಲೇ ನಮ್ಮೊಳಗೆ ಇರುವ, ನಾವೇ ಆಗಿರುವ ಒಂದು ವಸ್ತುವಾಗಿದ್ರೆ, ನಾವು ಎಲ್ಲಿಗೋ ಹೋಗಬೇಕು, ಏನನ್ನೋ ಸಾಧಿಸಬೇಕು ಅಂತ ಇಡೀ ಜೀವನವನ್ನ ಎಲ್ಲೆಲ್ಲೋ ಹುಡುಕೊಂಡು ಕಳೆಯೋದು ಎಷ್ಟೊಂದು ವಿಚಿತ್ರ ಅಲ್ವಾ? ಹೌದು, ಬಹಳ ವಿಚಿತ್ರ. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೊರಗಡೆ, ಅಂದ್ರೆ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಹುಡುಕುತ್ತಿರುವ ಇನ್ಯಾವ ವಿಷಯಗಳು ವಾಸ್ತವವಾಗಿ ನಮ್ಮೊಳಗೆ ಅಡಗಿವೆ ಅಂತ ನಾವೆಲ್ಲರೂ ಒಮ್ಮೆ ಪ್ರಾಮಾಣಿಕವಾಗಿ ಯೋಚಿಸಬೇಕಾಗಿದೆ. ನಿಜ. ಇದು ಪ್ರತಿಯೊಬ್ಬರೂ ತಮ್ಮನ್ನ ತಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕರೆ ಬಹುಶಃ ನಮ್ಮ ಬದುಕಿನ ಪ್ರಯಾಣದ ದಿಕ್ಕೇ ಶಾಶ್ವತವಾಗಿ ಬದಲಾಗಬಹುದು. ಖಂಡಿತ ಬದಲಾಗುತ್ತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಬಹಳ ಸುಂದರವಾದ ಆರಂಭ. ದಶಕಗಳ ಕಾಲ ಯಾವುದೋ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ಪ್ರತಿ ಪರೀಕ್ಷೆಯಲ್ಲೂ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ, ಸರಿ, ಆದರೆ ಕಡೆಗೊಮ್ಮೆ ಹಿಂತಿರುಗಿ ನೋಡಿದಾಗ, ಅಂದ್ರೆ ನನಗೇನೂ ತಿಳಿದಿಲ್ವಲ್ಲ, ನಾನಿನ್ನೂ ಎಲ್ಲಿಯೂ ತಲುಪಿಲ್ವಲ್ಲ ಎಂಬ ಒಂಥರ ಶೂನ್ಯಭಾವ ಕಾಡಿದ್ರೆ ಹೇಗಿರುತ್ತೆ? ಖಂಡಿತ, ಅದೊಂದು ಬಹಳ ನಿರಾಶಾದಾಯಕ ಭಾವನೆ. ಹೌದು. ಆಧ್ಯಾತ್ಮಿಕ ಪಯಣದಲ್ಲಿ ಇದೊಂದು ಅತ್ಯಂತ ಅಪಾಯಕಾರಿ ಮತ್ತು ಗೊಂದಲಮಯವಾದ ಹಂತ ಅಂತಲೇ ಹೇಳಬಹುದು. ನಿಜ. ಎಲ್ಲವೂ ಬುದ್ಧಿಗೆ ಅರ್ಥವಾದರೂ ಬದುಕಿನಲ್ಲಿ ಯಾಕೋ ಏನೋ ಒಂದು ದೊಡ್ಡ ಕೊರತೆ ಇದ್ದೇ ಇದೆ ಎಂಬ ಭಾವನೆ ನಮ್ಮಲ್ಲಿ ಅನೇಕರನ್ನು ಕಾಡ್ತಾ ಇರುತ್ತಲ್ವಾ? ಹೌದು. ಇದು ಸೈದ್ಧಾಂತಿಕವಾಗಿ ಎಲ್ಲವೂ ಸ್ಪಷ್ಟವಾಗಿರುವ, ಆದ್ರೆ ಆ ಅಸ್ತಿತ್ವದ ಮಟ್ಟದಲ್ಲಿ, ಅಂದ್ರೆ ನಮ್ಮೊಳಗಿನ ನಿಜವಾದ ಅನುಭವದ ಮಟ್ಟದಲ್ಲಿ ಎಲ್ಲಿಯೂ ತಲುಪದಂತಹ ಒಂದು ಬಗೆಯ ಅಪೂರ್ಣತೆಯ ಭಾವನೆ. ಎಕ್ಸಾಕ್ಟ್ಲಿ. ಇದು ಒಂಥರ ಭ್ರಮೆ ಮತ್ತು ವಾಸ್ತವದ ನಡುವಿನ ನಿರಂತರ ಹೋರಾಟ ಇದ್ದ ಹಾಗೆ. ಸರಿ, ಈ ಆಳವಾದ ವಿಶ್ಲೇಷಣಾ ಸರಣಿಗೆ ಸ್ವಾಗತ. ಇಂದಿನ ನಮ್ಮ ಅಧ್ಯಯನದ ಮೂಲವಸ್ತು ಬಂದು ಪೂಜ್ಯ ಸ್ವಾಮಿ ಜ್ಞಾನಾನಂದ ಭಾರತೀಯವರು ರಚಿಸಿರುವ ಅದ್ಭುತ ಕೃತಿ ಜೀವಯಾತ್ರ, ಅಂದ್ರೆ ಜೀವಿಯ ಪ್ರಯಾಣ. ಹೌದು. ಈ ಕೃತಿಯ ಬಗ್ಗೆ ಸ್ವಾಮಿ ಪರಮಾರ್ಥಾನಂದರು ಮತ್ತು ಸ್ವಾಮಿ ಓಂಕಾರಾನಂದರು ನೀಡಿರುವ ಆಳವಾದ ವ್ಯಾಖ್ಯಾನಗಳ ಆಧಾರದ ಮೇಲೆ ನಾವಿವತ್ತು ಚರ್ಚಿಸ್ತಾ ಇದ್ದೀವಿ. ಇದೊಂದು ಬಹಳ ಪ್ರಮುಖವಾದ ಚರ್ಚೆ. ಇಂದಿನ ನಮ್ಮ ಗುರಿ ಆ ಜೀವಯಾತ್ರಾ ಕೃತಿಯ 8ನೇ ಶ್ಲೋಕವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು. ಖಂಡಿತ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮನಸ್ಸಿನ ನಿಯಂತ್ರಣ, ಕರ್ಮಗಳ ನಾಶ
ಮತ್ತು ಬದುಕಿರುವಾಗಲೇ ಪಡೆಯುವ ಮುಕ್ತಿ. ಅಂದ್ರೆ ಜೀವನ್ಮುಕ್ತಿ. ಎಕ್ಸಾಕ್ಟ್ಲಿ. ಈ ಪರಿಕಲ್ಪನೆಗಳನ್ನು ನಾವು ಇಂದು ಬಿಡಿಸಿ ನೋಡಲಿದ್ದೇವೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಈ 8ನೇ ಶ್ಲೋಕ ನಿಜಕ್ಕೂ ಇಡೀ ಕೃತಿಯ ಮತ್ತು ಆಧ್ಯಾತ್ಮಿಕ ಸಾಧನೆಯ ಒಂದು ಪ್ರಮುಖ ಘಟ್ಟ. ಓಹೋ. ಇದು ಕೇವಲ ವೇದಾಂತದ ಒಂದು ಸೈದ್ಧಾಂತಿಕ ಚರ್ಚೆಯಲ್ಲ. ಬದಲಾಗಿ ನಾವು ದೈನಂದಿನ ಜೀವನದಲ್ಲಿ ಅನುಭವಿಸುವ ಮಾನಸಿಕ ತೊಳಲಾಟಗಳಿಗೆ, ಆಂತರಿಕ ಸಂಘರ್ಷಗಳಿಗೆ ನೇರವಾದ ಪ್ರಾಯೋಗಿಕವಾದ ಪರಿಹಾರವನ್ನು ನೀಡುವ ಭಾಗ ಅಂತ ಹೇಳ್ಬೋದು. ಹಾಗಾದರೆ ಈ ವಿಷಯಕ್ಕೆ ಪ್ರವೇಶಿಸುವಾಗ ನನಗೆ ಕಾಡುತ್ತಿರುವ ಮೊದಲ ಪ್ರಶ್ನೆ ಎಂದ್ರೆ ನಾನು ಆರಂಭದಲ್ಲಿ ಹೇಳಿದ ಆ ಅಪೂರ್ಣತೆಯ ಭಾವನೆಯ ಬಗ್ಗೆ. ಸರಿ, ಕೇಳಿ. ಅಂದ್ರೆ ನೋಡಿ, ತರಗತಿಯಲ್ಲಿ ಕುಳಿತಾಗ ಉಪನಿಷತ್ತಿನ ವಾಕ್ಯಗಳನ್ನು ಕೇಳಿ ನಾನೇ ಬ್ರಹ್ಮ, ನಾನು ಶುದ್ಧ ಸಾಕ್ಷಿ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಗುವ ಅನುಭವ ಇದು. ಆದರೆ ಹೊರಗೆ ಬಂದು ಟ್ರಾಫಿಕ್ನಲ್ಲಿ ಸಿಕ್ಕಿ ಬಿದ್ದ ತಕ್ಷಣ ಅಥವಾ ಯಾರಾದ್ರೂ ನಮ್ಮನ್ನು ಟೀಕಿಸಿದ ತಕ್ಷಣ ಬ್ರಹ್ಮಜ್ಞಾನವೆಲ್ಲ ಹಾರಿ ಹೋಗುತ್ತೆ. ಹೌದು, ಮತ್ತೆ ಅದೇ ಹಳೆಯ ಕೋಪ, ಅಹಂಕಾರಗಳು ಶುರುವಾಗ್ತವೆ. ಇದು ಏಕೆ ಹೀಗಾಗುತ್ತೆ? ಬುದ್ಧಿಗೆ ಜ್ಞಾನವಿದ್ರೂ ಅನುಭವ ಬೇಕಿಲ್ಲ. ನೀವು ಹೇಳ್ತಾ ಇರೋದು ವೇದಾಂತದಲ್ಲಿ ಮಧ್ಯಮ ಅಧಿಕಾರಿ ಎಂದು ಕರೆಯಲ್ಪಡುವ ಸಾಧಕನ ಅತ್ಯಂತ ನೈಜವಾದ ಸ್ಥಿತಿಯನ್ನು. ಮಧ್ಯಮ ಅಧಿಕಾರಿ. ಹೌದು. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಆ 2 ರೀತಿಯ ಸಾಧಕರನ್ನು ನೋಡಬೇಕು: ಉತ್ತಮ ಅಧಿಕಾರಿ ಮತ್ತು ಮಧ್ಯಮ ಅಧಿಕಾರಿ. ಓಕೆ. ಉತ್ತಮ ಅಧಿಕಾರಿಯು ಸಾಕ್ಷಿ ಪ್ರಧಾನನಾಗಿರ್ತಾನೆ. ಅಂದ್ರೆ ತಾನು ಕೇವಲ ಎಲ್ಲವನ್ನೂ ನೋಡುವ ಅಚಲವಾದ ಸಾಕ್ಷಿ. ಅಂದ್ರೆ ಅವನಿಗೆ ತನ್ನ ದೇಹ, ಮನಸ್ಸು ಮತ್ತು ಅಹಂಕಾರವು ಕೇವಲ ಒಂದು ನಾಟಕದ ಪಾತ್ರದಂತೆ ಇರುತ್ತೆ. ನಿಖರವಾಗಿ. ತಾನು ಆ ಪಾತ್ರವಲ್ಲ, ಕೇವಲ ಆ ಪಾತ್ರವನ್ನು ಬೆಳಗುತ್ತಿರುವ ಬೆಳಕು ಎಂಬ ಸ್ಪಷ್ಟ ಅರಿವಿರುತ್ತೆ ಅಲ್ವಾ? ಹೌದು. ಆದ್ರೆ ಈ ಮಧ್ಯಮ ಅಧಿಕಾರಿಯ ಸಮಸ್ಯೆ ಬೇರೆಯೇ ಇರುತ್ತೆ. ಆತನು ಅಹಂಕಾರ ಪ್ರಧಾನನಾಗಿರ್ತಾನೆ. ಓಕೆ, ಅಂದ್ರೆ ಉಲ್ಟಾ. ಹೌದು. ಬುದ್ಧಿಯ ಮಟ್ಟದಲ್ಲಿ ಆತನಿಗೆ ತಾನು ಸಾಕ್ಷಿ ಅಂತ ತಿಳಿದಿದ್ರೂ ಆಳದಲ್ಲಿ ಅವನಿನ್ನೂ ಆ ಅಹಂಕಾರವನ್ನೇ ತನ್ನ ನೈಜ ಸ್ವರೂಪ ಅಂತ ಗಟ್ಟಿಯಾಗಿ ನಂಬಿರ್ತಾನೆ. ಓಹೋ. ಆಧ್ಯಾತ್ಮಿಕ ತರಗತಿಗಳಲ್ಲಿ ಕುಳಿತಾಗ ಮಾತ್ರ ಆತ ಸಾಕ್ಷಿ ಎಂಬ ವೇಷವನ್ನು ಧರಿಸುತ್ತಾನೆ ಅಷ್ಟೇ. ಅಚ್ಚಾ. ಹೀಗಾಗಿ ಮಧ್ಯಮ ಅಧಿಕಾರಿಗೆ ಮೋಕ್ಷವು ಈಗಲೇ ಇರುವ ಸತ್ಯವಾಗಿರದೆ ಭವಿಷ್ಯದಲ್ಲಿ ಪ್ರಯಾಣಿಸಿ ತಲುಪಬೇಕಾದ ಯಾವುದೋ ಒಂದು ಗುರಿಯಾಗಿಯೇ ಕಾಣುತ್ತೆ. ಓ, ಇದು ಬಹಳ ವಿಚಿತ್ರವಾದ ಸ್ಥಿತಿ. ಅಂದ್ರೆ ಇದು ಒಂಥರ ನಾವು ಟ್ರೆಡ್ಮಿಲ್ ಮೇಲೆ ಬಹಳ ಹೊತ್ತು ಓಡಿದ್ರೂ ಎಲ್ಲೂ ತಲುಪಿಲ್ಲ ಅಂತ ಆಯಾಸದ ಭಾವನೆ ಮೂಡುತ್ತಲ್ವಾ? ಹಾಗೆ ವೇದಾಂತದ ತರಗತಿಯಲ್ಲಿ ನಾವು ಸಾಕ್ಷಿಯಂತೆ ನಗುತ್ತಾ ಕುಳಿತಿರ್ತೇವೆ. ಎಷ್ಟೋ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುತ್ತೇವೆ. ಹೌದು. ಆದ್ರೆ ಹೊರಬಂದ ತಕ್ಷಣ ಮತ್ತೆ ಅದೇ ಅಹಂಕಾರ. ಆ ಟ್ರೆಡ್ಮಿಲ್ನಿಂದ ಕೆಳಗಿಳಿದ ತಕ್ಷಣ ಮತ್ತೆ ಅದೇ ಹಳೆ ಜಾಗದಲ್ಲೇ ಅದೇ ಹಳೆ ಸಮಸ್ಯೆಗಳೊಂದಿಗೆ ನಿಂತಿರ್ತೀವಿ. ಹೌದು. ಇಲ್ಲಿ ಕುತೂಹಲಕಾರಿಯಾದ ಅಂಶ ಅಂದ್ರೆ ಶಾಸ್ತ್ರಗಳು ಮತ್ತು ಜ್ಞಾನಿಗಳಾದ ಶಿಕ್ಷಕರು ಇಂತಹ ವಿದ್ಯಾರ್ಥಿಗಳನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು. ಹೇಗೆ ನಿಭಾಯಿಸ್ತಾರೆ ನೋಡಿ, ಒಬ್ಬ ವಿದ್ಯಾರ್ಥಿ ಬಂದು, ಗುರುಗಳೇ, ನಾನು ಎಷ್ಟೇ ಓದಿದರೂ ನನಗಿನ್ನೂ ಮುಕ್ತಿ ಸಿಕ್ಕಿಲ್ಲ, ನನ್ನ ಪ್ರಯಾಣ ಮುಗಿದಿಲ್ಲ ಅಂತ ಹೇಳಿದಾಗ, ಸರಿ, ಆ ಗುರುವಾದವನು, ಇಲ್ಲ, ನೀನು ಈಗಾಗಲೇ ಮುಕ್ತನಾಗಿದ್ದೀಯಾ, ನಿನ್ನ ಪ್ರಯಾಣ ಮುಗಿದಿದೆ, ಇದು ಕೇವಲ ನಿನ್ನ ಭ್ರಮೆ ಅಂತ ಸಿದ್ಧಾಂತವನ್ನು ಬಲವಂತವಾಗಿ ಹೇರುವುದಿಲ್ಲ. ಓ, ಯಾಕೆ? ಯಾಕೆಂದ್ರೆ ಆ ವಿದ್ಯಾರ್ಥಿಯ ಅನುಭವದಲ್ಲಿ ಆತ ಇನ್ನೂ ಬಂಧಿತನಾಗಿಯೇ ಇದ್ದಾನೆ ಅಲ್ವಾ? ಹೌದು ಹೌದು. ಹಸಿವಿನಿಂದ ಬಳಲುತ್ತಿರುವವನಿಗೆ ಹಸಿವು ಕೇವಲ ಭ್ರಮೆ ಅಂದ್ರೆ ಆತನ ಹೊಟ್ಟೆ ತುಂಬುದಿಲ್ವಲ್ಲ? ಸರಿಯಾಗಿ ಹೇಳ್ದಿರಿ. ಅದಕ್ಕಾಗಿಯೇ ಶಿಕ್ಷಕರು ಆ ವಿದ್ಯಾರ್ಥಿಯ ಮಾನಸಿಕ ಮಟ್ಟಕ್ಕೆ ಇಳಿದು ಬಂದು, ಹೌದು, ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ ಅಂತ ಒಪ್ಪುಕೊಳ್ಳುತ್ತಾರೆ. ಓಕೆ. ಆ ಮೂಲಕ ಅವರಿಗೆ ಶ್ರವಣ, ಮನನ ಮತ್ತು ನಿಧಿಧ್ಯಾಸನದ, ವಿಶೇಷವಾಗಿ ನಿಧಿಧ್ಯಾಸನದ ಹೊಸ ಆಯಾಮವನ್ನು ಪರಿಚಯಿಸುತ್ತಾರೆ. ಆ ಜ್ಞಾನವನ್ನು ಅರಗಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಕಲಿಸುತ್ತಾರೆ. ಒಂದು ನಿಮಿಷ, ನಾನು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಖಚಿತಪಡಿಸ್ಕೊಳ್ಬೇಕು. ಖಂಡಿತ. ಅಂದ್ರೆ ಅವರ ಅಹಂಕಾರದ ಹೊರೆಯನ್ನು ಇಳಿಸಲು ವೇದಾಂತವು ಒಂದು ಪ್ರಾಯೋಗಿಕ ಹಂತ ಹಂತದ ಮಾರ್ಗವನ್ನು ನೀಡುತ್ತೆ ಎಂದಾಯ್ತು. ಹೌದು, ಅದೇ ಮಾರ್ಗ. ಹಾಗಾದ್ರೆ ಈ ಮಧ್ಯಮ ಅಧಿಕಾರಿಯು ತನ್ನ ಅಹಂಕಾರವನ್ನ ಅರಗಿಸಿಕೊಳ್ಳಲು ಅಥವಾ ಆ ಟ್ರೆಡ್ಮಿಲ್ನಿಂದ ನಿಜವಾಗಿ ಮುಂದೆ ಸಾಗಲು ಏನು ಮಾಡಬೇಕು? ನಮ್ಮ ಮನಸ್ಸನ್ನು ನಾವು ಹೇಗೆ ಮರುರೂಪಿಸಬೇಕು ಅಥವಾ ರೀಪ್ರೋಗ್ರಾಮ್ ಮಾಡಬೇಕು? ಇದಕ್ಕಾಗಿಯೇ ಜೀವಯಾತ್ರ ಮತ್ತು ಇತರ ಶಾಸ್ತ್ರಗಳು 2 ಪ್ರಮುಖ ಸಾಧನೆಗಳನ್ನು ಸೂಚಿಸುತ್ತವೆ. ಯಾವುದದು? ವಾಸನಾಕ್ಷಯ ಮತ್ತು ಮನೋನಾಶ. ವಾಸನಾಕ್ಷಯ ಮತ್ತು ಮನೋನಾಶ. ಹೌದು, ಇದು ಬಹಳ ಮುಖ್ಯವಾದ ಪ್ರಕ್ರಿಯೆ. ಮೊದಲನೆಯದಾಗಿ ನಾವು ವಾಸನಾಕ್ಷಯವನ್ನು ನೋಡೋಣ. ವಾಸನಾಕ್ಷಯ ಅಂದ್ರೆ ನಮ್ಮೊಳಗಿರುವ ಕೆಟ್ಟ ಪ್ರವೃತ್ತಿಗಳನ್ನು,
ಅಂದ್ರೆ ಶಾಸ್ತ್ರಗಳ ಭಾಷೆಯಲ್ಲಿ ಹೇಳೋದಾದ್ರೆ ಆಸುರಿ ಸಂಪತ್ತನ್ನು ನಾಶಪಡಿಸಿ ಒಳ್ಳೆಯ ಗುಣಗಳನ್ನು ಅಂದ್ರೆ ದೈವೀ ಸಂಪತ್ತನ್ನು ಜಾಗೃತಗೊಳಿಸುವುದು. ಓಕೆ. ಇದು ಪ್ರತಿ ಕ್ಷಣವೂ ನಮ್ಮ ಪ್ರತಿಕ್ರಿಯೆಗಳನ್ನು ಗಮನಿಸುವ ಒಂದು ಎಚ್ಚರಿಕೆಯ ಜೀವನವಾಗಿದೆ. ಎಚ್ಚರಿಕೆ ಜೀವನ ಅಂದ್ರೆ ಇದು ಕೇವಲ ನಮ್ಮ ಭಾವನೆಗಳನ್ನ ಅದುಮಿಟ್ಟುಕೊಳ್ಳೋದಾ? ಖಂಡಿತ ಅಲ್ಲ. ಅಂದ್ರೆ ನೋಡಿ, ಯಾರಾದ್ರೂ ಬೈದಾಗ ನನಗೆ ಒಳಗಡೆ ಕೋಪ ಕುದಿಯುತ್ತಿರುತ್ತೆ, ಆದ್ರೆ ನಾನು ಕೃತಕವಾಗಿ ನಗುತ್ತಾ ಶಾಂತವಾಗಿರುವ ನಾಟಕ ಆಡುವುದು ವಾಸನಾಕ್ಷಯವೇ? ಇಲ್ಲವೇ ಇಲ್ಲ. ಇದು ಮಾನಸಿಕವಾಗಿ ಮತ್ತಷ್ಟು ಅಪಾಯಕಾರಿ ಅಲ್ವೇ? ಖಂಡಿತವಾಗಿಯೂ ಅದು ವಾಸನಾಕ್ಷಯವಲ್ಲ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವುದು ಒಂದು ರೀತಿಯ ಟೈಮ್ ಬಾಂಬ್ ಇದ್ದ ಹಾಗೆ. ಹೌದು, ಒಮ್ಮೆ ಸ್ಫೋಟಗೊಳ್ಳುತ್ತೆ. ವಾಸನಾಕ್ಷಯ ಅಂದ್ರೆ ಆ ಯಾಂತ್ರಿಕತೆಯಿಂದ ಎಚ್ಚರಗೊಳ್ಳುವುದು. ವೇದಾಂತದ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇದು ನಮ್ಮ ಮೆದುಳಿನ ಆ ಹಳೆ ನರಮಂಡಲದ ಹಾದಿಗಳನ್ನು ಅಂದ್ರೆ ನ್ಯೂರಲ್ ಪಾಥ್ವೇಸ್ ಅನ್ನು ಬದಲಾಯಿಸುವ ಪ್ರಕ್ರಿಯೆ. ಓಹೋ. ಯಾರಾದರೂ ಬೈದಾಗ ತಕ್ಷಣ ಕೋಪಗೊಳ್ಳುವುದು ನಮ್ಮ ಹಳೆಯ ವಾಸನೆ ಅಥವಾ ಅಭ್ಯಾಸ. ಎಚ್ಚರಿಕೆಯ ಜೀವನ ಅಂದ್ರೆ ಆ ಪ್ರಚೋದನೆ ಮತ್ತು ನಮ್ಮ ಪ್ರತಿಕ್ರಿಯೆಯ ನಡುವೆ ಇರುವ ಒಂದು ಸಣ್ಣ ವಿರಾಮವನ್ನು, ಒಂದು ಪಾಸ್ ಅನ್ನು ಗುರ್ತಿಸುವುದು. ಅಂದ್ರೆ ತಕ್ಷಣ ರಿಯಾಕ್ಟ್ ಮಾಡದಿರುವುದು. ಹೌದು. ಆ ವಿರಾಮದಲ್ಲಿ ನಿಂತು ನಾನು ಈಗ ಹಳೆಯ ರೀತಿಯಲ್ಲೇ ಕೋಪಗೊಳ್ಳಬೇಕೇ ಅಥವಾ ಶಾಂತವಾಗಿರಲು ಆಯ್ಕೆ ಮಾಡಬೇಕೇ ಅಂತ ನಿರ್ಧರಿಸುವುದು. ವಾವ್. ಹೀಗೆ ಹಳೆಯ ಕೆಟ್ಟ ಪ್ರತಿಕ್ರಿಯೆಗಳಿಗೆ ಶಕ್ತಿ ನೀಡುವುದನ್ನು ನಿಲ್ಲಿಸಿದಾಗ ಆ ವಾಸನೆಗಳು ತಾನಾಗಿಯೇ ಹಸಿವಿನಿಂದ ಸಾಯುತ್ತವೆ. ಎಂತಹ ಅದ್ಭುತವಾದ ವಿಶ್ಲೇಷಣೆ. ಅಂದ್ರೆ ಹಳೆಯ ಕೆಟ್ಟ ವಾಸನೆಗಳಿಗೆ ಆ ಪ್ರತಿಕ್ರಿಯೆಯ ಆಹಾರವನ್ನು ನೀಡದಿರುವುದೇ ವಾಸನಾಕ್ಷಯ. ಎಕ್ಸಾಕ್ಟ್ಲಿ. ಇನ್ನು ಎರಡನೆಯದು ಮನೋನಾಶ ಅಂದಿರಿ. ಪದಶಃ ನೋಡಿದರೆ ಮನಸ್ಸನ್ನೇ ನಾಶ ಮಾಡುವುದು ಎಂದರ್ಥ ಬರ್ತದೆ. ಆದರೆ ಮನಸ್ಸಿಲ್ಲದೆ ನಾವು ರಸ್ತೆ ದಾಟುವುದಾದ್ರೂ ಹೇಗೆ? ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳುವುದಾದ್ರೂ ಹೇಗೆ? ಹೌದು. ನಮ್ಮ ದೈನಂದಿನ ವ್ಯವಹಾರಗಳನ್ನು ನಡೆಸಲು ನಮಗೆ ಖಂಡಿತ ಮನಸ್ಸು ಬೇಕೇ ಬೇಕು. ಮನೋನಾಶ ಅಂದ್ರೆ ಮನಸ್ಸಿನ ಅಸ್ತಿತ್ವವನ್ನೇ ಅಳಿಸಿ ಹಾಕುವುದಲ್ಲ. ಮತ್ತೇನು? ಅಥವಾ ಹಳೆಯ ರಾಗದ್ವೇಷಗಳಿಗೆ ಅಂಟಿಕೊಳ್ಳುವ ಶಕ್ತಿಯೇ ಇರೋದಿಲ್ಲ. ಓ, ಇದು ನನಗೆ ಆ ಮಾರ್ಕ್ ಟ್ವೇನ್ ಅವರ ಪ್ರಸಿದ್ಧ ಹಾಸ್ಯಮಯ ಉದಾಹರಣೆಯನ್ನು ನೆನಪಿಸ್ತಾ ಇದೆ. ಹೌದಾ? ಯಾವುದು ಅದು? ಅವರು ಒಮ್ಮೆ ಹೇಳಿದ್ರು, ಧೂಮಪಾನ ಬಿಡುವುದು ಕಷ್ಟ ಅಂತ ಯಾರು ಹೇಳಿದ್ರು, ನಾನು ಅದನ್ನ 1000 ಬಾರಿ ಬಿಟ್ಟಿದ್ದೇನೆ ಅಂತ. ಖಂಡಿತ. ಇದು ಆ ರಿಲ್ಯಾಪ್ಸ್ ಆಗುವ ಮನಸ್ಸಿನ ಸ್ಥಿತಿಯನ್ನು ಅದ್ಭುತವಾಗಿ ತೋರಿಸುತ್ತೆ. ಹೌದು, ನಾವು ಒಂದು ಕೆಟ್ಟ ಹವ್ಯಾಸವನ್ನು ಬಿಟ್ಟೇವು ಅಂದ್ಕೊಳ್ತೀವಿ, ಆದ್ರೆ ಆ ಮನೋನಾಶ ಆಗಿಲ್ಲದಿದ್ದರೆ ಸ್ವಲ್ಪ ಅಜಾಗರೂಕಲಾದ್ರೂ ಸಾಕು. ಎಕ್ಸಾಕ್ಟ್ಲಿ, ಮತ್ತೆ ಅದೇ ಹವ್ಯಾಸಕ್ಕೆ ಅಂಟ್ಕೊಳ್ತೀವಿ. ಹೌದು. ಸಾಮಾನ್ಯ ಮನಸ್ಸಿನ ಸ್ವಭಾವವೇ ಅಂಥದ್ದು. ಅದು ತನಗೆ ಪರಿಚಿತವಿರುವ, ತನಗೆ ಭದ್ರತೆ ಎನಿಸುವ ಆ ಹಳೆಯ ವಿಷಯಗಳಿಗೆ ಅಂಟಿಕೊಳ್ಳಲು ಸದಾ ಹಾತೊರೆಯುತ್ತಿರುತ್ತೆ. ನಿಜ ಹೇಳಬೇಕಂದ್ರೆ ನಮ್ಮ ಮನಸ್ಸು ಒಂಥರ ಅಂಟಿಕೊಳ್ಳುವ ಮನಸ್ಸು, ಗಮ್ಮಿ ಮೈಂಡ್ ಇದ್ದಾಗೆ. ಗಮ್ಮಿ ಮೈಂಡ್. ಹೌದು. ನೋಡಿ, ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಶಿಬಿರಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಸರಿ. ಆ ಸಭಾಂಗಣದಲ್ಲಿ ನೂರಾರು ಕುರ್ಚಿಗಳಿರ್ತವೆ. ಮೊದಲ ದಿನ ನಾವು ಹೋಗಿ ಯಾವುದೋ ಒಂದು ನಿರ್ದಿಷ್ಟ ಕುರ್ಚಿಯ ಮೇಲೆ ಕುಳಿತುಕೊಳ್ತೀವಿ. ಎರಡನೇ ದಿನವೂ ಕಾಕತಾಳೀಯವಾಡಿ ಅದೇ ಕುರ್ಚಿಯ ಮೇಲೆ ಕುಳಿತುಕೊಳ್ತೀವಿ. ಮೂರನೇ ದಿನ ನಾವು ಹೋದಾಗ ಬೇರೆ ಯಾರಾದ್ರೂ ಆ ಕುರ್ಚಿಯ ಮೇಲೆ ಕುಳಿತಿದ್ರೆ ನಮ್ಮ ಮನಸ್ಸಿಗೆ ಎಲ್ಲಿಲ್ಲದ ಕಿರಿಕಿರಿ ಉಂಟಾಗತ್ತೆ. ಖಂಡಿತವಾಗಿಯೂ. ಅದು ನನ್ನ ಕುರ್ಚಿ, ದಯವಿಟ್ಟು ಏಳಿ ಎನ್ನುವಷ್ಟು ನಮ್ಮ ಮನಸ್ಸು ಕೇವಲ 2 ದಿನಗಳಲ್ಲಿ ಆ ನಿರ್ಜೀವ ವಸ್ತುವಿಗೂ ಸುಲಭವಾಗಿ ಅಂಟಿಕೊಳ್ಳುತ್ತೆ ಅಲ್ವಾ? ಬಹಳ ನಿಖರವಾದ ಉದಾಹರಣೆ. ಈ ಅಂಟಿಕೊಳ್ಳುವ ಸ್ವಭಾವ, ಈ ನನ್ನದು ಎಂಬ ಮಮಕಾರವೇ ನಮ್ಮ ಅಹಂಕಾರವನ್ನು ಭಾರವಾಗಿಸುವುದು. ಇದೇ ನಮ್ಮನ್ನು ಆ ಟ್ರೆಡ್ಮಿಲ್ ಮೇಲೆ ನಿಲ್ಲಿಸುವುದು. ಆದರೆ ಯಾವಾಗ ಒಬ್ಬ ಸಾಧಕನು ವಾಸನಾಕ್ಷಯ ಮತ್ತು ಮನೋನಾಶದ ಮೂಲಕ ಈ ಅಂಟಿಕೊಳ್ಳುವಿಕೆಯನ್ನು ಕಡಿದುಕೊಳ್ಳುತ್ತಾನೆಯೋ ಸರಿ, ಆಗ ಆತನ ಅಹಂಕಾರವು ಹಗುರವಾಗತೊಡಗುತ್ತೆ. ಅಹಂಕಾರವು ಹಗುರವಾದಾಗ ಆ ಅಹಂಕಾರವು ಕೇವಲ ಒಂದು ಮಿಥ್ಯೆ, ಅದೊಂದು ಕೇವಲ ಉಪಕರಣ ಮಾತ್ರ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವನಿಗೆ ಸುಲಭವಾಗುತ್ತೆ. ಓಹೋ. ಆಗ ಮಾತ್ರ ಆತನಿಗೆ ತಾನು ಸಾಕ್ಷಿ ಎಂಬ ನೈಜ ಅನುಭವವಾಗತೊಡಗುತ್ತೆ. ಸರಿ, ಈಗ ನನ್ನ ಮನಸ್ಸಿನ ಹಳೆಯ ಅಭ್ಯಾಸಗಳನ್ನ ತಿದ್ದುಕೊಂಡೇ, ವಾಸನಾಕ್ಷಯವಾಯಿತು, ಮನೋನಾಶವೂ ಆಯಿತು, ಅಹಂಕಾರವೂ ಮಿಥ್ಯೆ ಅಂತಲೂ ತಿಳಿದುಬಂತು. ಆದರೆ ಇಲ್ಲಿ ನನ್ನದೊಂದು ದೊಡ್ಡ ಆಕ್ಷೇಪಣೆ ಇದೆ. ಇಂದಿನ ನನ್ನ ಮನಸ್ಸನ್ನು ನಾನು ಶುದ್ಧೀಕರಿಸಿಕೊಂಡ ತಕ್ಷಣ ನನ್ನ ಹಿಂದಿನ ಜನ್ಮಗಳ ಕರ್ಮಗಳ ಗತಿಯೇನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದಲ್ವಾ? ನಾವೆಲ್ಲರೂ ಲೆಕ್ಕವಿಡದಷ್ಟು ಜನ್ಮಗಳಿಂದ ಕರ್ಮಗಳ ಒಂದು ದೊಡ್ಡ ಬೆಟ್ಟವನ್ನೇ ಹೊತ್ಕೊಂಡು ಬಂದಿದ್ದೇವಲ್ವೇ? ಖಂಡಿತ. ನಾನು ಇಂದು ಬದಲಾಗಿರ್ಬೋದು, ಆದರೆ ನಾನು ಹಿಂದೆ ಮಾಡಿದ ಪಾಪ ಪುಣ್ಯಗಳಿಗೆ ಬ್ರಹ್ಮಾಂಡದ ನಿಯಮದ ಪ್ರಕಾರ ನಾನು ಬೆಲೆ ತೆರಲೇಬೇಕಲ್ವೇ? ಆ ಕರ್ಮಗಳ ಲೆಕ್ಕಾಚಾರ ಏನಾಗುತ್ತೆ? ಇದು ಪ್ರತಿಯೊಬ್ಬ ಗಂಭೀರ ಸಾಧಕನನ್ನು ಕಾಳುವ ಅತ್ಯಂತ ನ್ಯಾಯಯುತವಾದ ಪ್ರಶ್ನೆ.
ಇದನ್ನು ಅರ್ಥಮಾಡಿಕೊಳ್ಳಲು ವೇದಾಂತವು ಕರ್ಮಗಳನ್ನು 3 ರೀತಿಯಾಗಿ ವಿಂಗಡಿಸುತ್ತೆ ಅನ್ನೋದನ್ನು ನಾವು ಮೊದಲು ಅರಿಯಬೇಕು. 3 ರೀತಿ ಯಾವುದದು? ಸಂಚಿತ, ಪ್ರಾರಬ್ಧ ಮತ್ತು ಆಗಾಮಿ. ಓಕೆ. ಸುಲಭವಾಗಿ ಹೇಳಬೇಕೆಂದರೆ ಸಂಚಿತ ಕರ್ಮ ಅಂದರೆ ನಮ್ಮ ಲೆಕ್ಕವಿಲ್ಲದಷ್ಟು ಹಿಂದಿನ ಜನ್ಮಗಳಲ್ಲಿ ನಾವು ಒಟ್ಟುಗೂಡಿಸಿರುವ ಒಟ್ಟು ಕರ್ಮಗಳ ಆ ಬೃಹತ್ ಭಂಡಾರ. ಪ್ರಾರಬ್ಧ ಕರ್ಮ ಅಂದ್ರೆ ಆ ಸಂಚಿತ ಭಂಡಾರದಿಂದ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಈ ಪ್ರಸ್ತುತ ದೇಹ, ಪೋಷಕರು ಮತ್ತು ಈಗಿನ ಜೀವನದ ಪರಿಸ್ಥಿತಿಗಳನ್ನು ರೂಪಿಸಿರುವ ಕರ್ಮ. ಸರಿ. ಮತ್ತು ಆಗಾಮಿ ಕರ್ಮ ಅಂದ್ರೆ ಈ ಜನ್ಮದಲ್ಲಿ ನಾವು ಈಗ ಮಾಡುತ್ತಿರುವ ಕಾರ್ಯಗಳಿಂದ ಭವಿಷ್ಯಕ್ಕಾಗಿ ಹೊಸದಾಗಿ ಸೃಷ್ಟಿಯಾಗುತ್ತಿರುವ ಕರ್ಮ. ಓ, ಅರ್ಥವಾಯ್ತು. ಇದನ್ನು ಆರ್ಥಿಕ ಭಾಷೆಯಲ್ಲಿ ಹೇಳೋದಾದ್ರೆ, ಸಂಚಿತ ಎಂಬುದು ನಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಬೃಹತ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ಸರಿಯಾದ ಹೋಲಿಕೆ. ಪ್ರಾರಬ್ಧ ಎಂಬುದು ಆ ಬ್ಯಾಂಕಿನಿಂದ ಬಿಡಿಸ್ಕೊಂಡು ಇಂದಿನ ಖರ್ಚುಗಾಗಿ ನಮ್ಮ ಜೇಬಿನಲ್ಲಿಟ್ಕೊಂಡಿರುವ ಪಾಕೆಟ್ ಮನಿ. ಹೌದು. ಇನ್ನು ಆಗಾಮಿ ಎಂದರೆ ನಾವು ಈಗ ಹೊಸದಾಗಿ ದುಡಿತಿರುವ ಹಣ. ಹಾಗಾದರೆ ಈ ಅಹಂಕಾರ ಕರಗಿದ ಜ್ಞಾನಿಗೆ ಈ 3 ಕರ್ಮಗಳು ಏನಾಗುತ್ತವೆ? ಜ್ಞಾನಿಗೆ ತಾನು ಶುದ್ಧ ಸಾಕ್ಷಿ, ಅಹಂಕಾರ ಕೇವಲ ಮಿಥ್ಯೆ ಎಂಬ ನೈಜ ಅರಿವಾದ ತಕ್ಷಣ ಆತನ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರುವ ಸಂಚಿತ ಕರ್ಮವು ಆ ಜ್ಞಾನವೆಂಬ ಬೆಂಕಿಯಿಂದ ಅಂದ್ರೆ ಜ್ಞಾನಾಗ್ನಿಯಿಂದ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗುತ್ತೆ. ಒಂದು ನಿಮಿಷ, ಸುಟ್ಟೋಗುತ್ತೆ ಅಂದ್ರೆ ಅದು ಹೇಗ್ ಸಾಧ್ಯ? ಕೇಳಿ. ಆತ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಕ್ರೂರವಾದ ಅಪರಾಧಗಳನ್ನು ಮಾಡಿರಬಹುದು. ಈಗ ಜ್ಞಾನೋದಯವಾಯ್ತು ಅಂದ ಮಾತ್ರಕ್ಕೆ ಅದೆಲ್ಲ ಸುಮ್ನೆ ಹೇಗೆ ಮಾಯವಾಗುತ್ತೆ? ಇದರಲ್ಲಿ ನ್ಯಾಯ ಎಲ್ಲಿದೆ? ಸಹಜವಾದ ಅನುಮಾನ. ಒಂದು ರೀತಿಯಲ್ಲಿ ಇದು ಕರ್ಮದ ನಿಯಮದಿಂದ ತಪ್ಪಿಸಿಕೊಳ್ಳುವ ಸುಲಭ ದಾರಿಯಂತೆ ಕಾಣುತ್ತಿಲ್ವೇ? ನೋಡಲು ಹಾಗೆ ಅನ್ಸಿತೆ, ಆದರೆ ವೇದಾಂತವು ಇದನ್ನು ಅತ್ಯಂತ ತಾರ್ಕಿಕವಾಗಿ ವಿವರಿಸುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಶಾಸ್ತ್ರಗಳಲ್ಲಿ ಬರುವ ಆ ಕನಸಿನ ಜೈಲಿನ ದೃಷ್ಟಾಂತವನ್ನು ಗಮನಿಸಬೇಕು. ಕನಸಿನ ಜೈಲ್? ಹೌದು. ಕಲ್ಪಿಸಿಕೊಳ್ಳಿ, ನಾವು ಗಾಢವಾದ ನಿದ್ರೆಯಲ್ಲಿದ್ದೀವಿ. ಒಂದು ಭಯಾನಕ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ನಾವು ಯಾವುದೋ ಒಂದು ದೊಡ್ಡ ಅಪರಾಧ ಮಾಡ್ತೀವಿ. ಓಕೆ. ಪೊಲೀಸರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ನ್ಯಾಯಾಲಯವು ನಮಗೆ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸುತ್ತೆ. ಅಯ್ಯೋ, ಆ ಕನಸಿನ ಜೈಲಿನಲ್ಲಿ ನಾವು ಕಲ್ಲು ಒಡೆಯುತ್ತಾ, ಅಳುತ್ತಾ, ನರಳುತ್ತಾ ಇರ್ತೀವಿ. ಆ ಕನಸಿನ ಪ್ರಪಂಚದ ಮಟ್ಟಿಗೆ ಆ ಶಿಕ್ಷೆ 100ಕ್ಕೂ 100 ಪಾಲು ಸತ್ಯ ಮತ್ತು ನ್ಯಾಯಯುತ ಅಲ್ವಾ? ಹೌದು. ಕನಸು ಕಾಣುತ್ತಿರುವಾಗ ಆ ನೋವು, ಆ ಕಷ್ಟ ನಿಜವೇ ಆಗಿರುತ್ತೆ. ಆದ್ರೆ ಇದ್ದಕ್ಕಿದ್ದಂತೆ ಮುಂಜಾನೆ ನಮಗೆ ಎಚ್ಚರವಾಗುತ್ತೆ. ಎಚ್ಚರವಾದ ತಕ್ಷಣ ಆ 10 ವರ್ಷಗಳ ಶಿಕ್ಷೆ, ಆ ಜೈಲು, ಆ ಪೊಲೀಸರು ಇವೆಲ್ಲ ಏನಾಗ್ತವೆ? ಕಣ್ಮರೆಯಾಗುತ್ತವೆ. ನಾವು ಎಚ್ಚರವಾದ ಮೇಲೂ ಆ ಕನಸಿನ ಜೈಲು ಶಿಕ್ಷೆಯನ್ನು ಅನುಭವಿಸುವ ಅಗತ್ಯವಿದೆಯಾ? ಖಂಡಿತ ಇಲ್ಲ. ಯಾಕೆಂದ್ರೆ ಎಚ್ಚರವಾದ ತಕ್ಷಣ ಆ ಅಪರಾಧವನ್ನು ಮಾಡಿದ ಕನಸಿನ ಅಹಂಕಾರವೇ ಸುಳ್ಳಾಗ್ಬಿಡುತ್ತೆ. ಆ ಕನಸಿನ ಅಹಂಕಾರವೇ ಇಲ್ಲದಿರುವಾಗ ಅದರ ಕರ್ಮದ ಹೊರೆ ಎಚ್ಚರವಿರುವ ವ್ಯಕ್ತಿಗೆ ಹೇಗೆ ಅಂಟುತ್ತೆ? ಓಹೋ. ಹಾಗೆಯೇ ಅಜ್ಞಾನದ ನಿದ್ರೆಯಲ್ಲಿ ನಾನು ಈ ದೇಹ, ನಾನು ಈ ಮನಸ್ಸು ಎಂಬ ಅಹಂಕಾರದಿಂದ ಮಾಡಿದ ಆ ಕೋಟ್ಯಾಂತರ ಜನ್ಮಗಳ ಸಂಚಿತ ಕರ್ಮಗಳು ಜ್ಞಾನದ ಎಚ್ಚರವಾದಾಗ ಸಂಪೂರ್ಣವಾಗಿ ಶೂನ್ಯವಾಗ್ತವೆ. ಆಹಾ, ಎಂತಹ ಅದ್ಭುತವಾದ ಸ್ಪಷ್ಟನೆ ಇದು. ಅಂದ್ರೆ ಕರ್ಮಗಳು ನಾಶವಾಗುವುದು ಕೇವಲ ಮ್ಯಾಜಿಕ್ ಅಲ್ಲ. ಅಲ್ಲವೇ ಅಲ್ಲ, ಬದಲಾಗಿ ಆ ಕರ್ಮಗಳನ್ನು ಯಾವ ಕರ್ತೃ ಅಥವಾ ಅಹಂಕಾರ ಮಾಡಿತೋ ಆ ಅಹಂಕಾರವೇ ಈಗ ಇಲ್ಲವಾಗಿರೋದ್ರಿಂದ ಆ ಕರ್ಮಗಳು ನಿರಾಶ್ರಯವಾಗಿ ನಾಶವಾಗುತ್ತವೆ. ನಿಖರವಾಗಿ. ಸರಿ, ಸಂಚಿತ ಕರ್ಮ ಸುಟ್ಟೋಯ್ತು. ಇನ್ನು ಭವಿಷ್ಯದಲ್ಲಿ ಮಾಡುವ ಆ ಆಗಾಮಿ ಕರ್ಮದ ಬಗ್ಗೆ ಏನು? ಜ್ಞಾನಿಯು ತನ್ನ ಉಳಿದ ಜೀವನದಲ್ಲಿ ಮಾಡುವ ಹೊಸ ಕಾರ್ಯಗಳು ಆತನಿಗೆ ಅಂಟಿಕೊಳ್ಳುವುದಿಲ್ಲವೇ? ಇಲ್ಲ, ಆಗಾಮಿ ಕರ್ಮವು ಆತನಿಗೆ ಅಂಟಿಕೊಳ್ಳುವುದಿಲ್ಲ. ಇದನ್ನು ಶಾಸ್ತ್ರಗಳು ಹುರಿದ ಬೀಜದ ದೃಷ್ಟಾಂತದ ಮೂಲಕ ಬಹಳ ಸುಂದರವಾಗಿ ವಿವರಿಸುತ್ತವೆ. ಹುರಿದ ಬೀಜದ ದೃಷ್ಟಾಂತ ಅಂದ್ರೆ ಬೀಜವನ್ನು ಬೆಂಕಿಯಲ್ಲಿ ಹುರಿಯುವುದು. ಹೌದು. ಒಂದು ಸಾಮಾನ್ಯ ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿ ನೀರು ಹಾಕಿದರೆ ಅದು ಮೊಳಕೆಯೊಡೆಯುತ್ತೆ, ಗಿಡವಾಗಿ ಬೆಳೆಯುತ್ತೆ ಅಲ್ವಾ? ಹೌದು. ಬೀಜದ ಒಳಗಿರುವ ತೇವಾಂಶ ಮತ್ತು ಜೀವಶಕ್ತಿ ಅದಕ್ಕೆ ಕಾರಣ. ಆದ್ರೆ ಅದೇ ಬೀಜವನ್ನು ಬೆಂಕಿಯಲ್ಲಿ ಚೆನ್ನಾಗಿ ಹುರಿದು ಆಮೇಲೆ ಮಣ್ಣಿನಲ್ಲಿ ಬಿತ್ತಿದ್ರೆ ಏನಾಗುತ್ತೆ? ಅದು ಮೊಳಕೆ ಬರೋದಿಲ್ಲ. ಹೌದು. ಅದು ನೋಡಲು ಸಾಮಾನ್ಯ ಬೀಜದಂತೆಯೇ ಕಂಡ್ರೂ ಅದರಲ್ಲಿ ಮೊಳಕೆಯೊಡೆಯುವ ಶಕ್ತಿ ಇರುವುದಿಲ್ಲ. ಇಲ್ಲಿ ಅಹಂಕಾರವೇ ಆ ಬೀಜದ ಒಳಗಿರುವ ತೇವಾಂಶ. ಓ. ಜ್ಞಾನಿಯ ಕಾರ್ಯಗಳು ಜ್ಞಾನವೆಂಬ ಬೆಂಕಿಯಿಂದ ಮೊದಲೇ ಹುರಿಯಲ್ಪಟ್ಟಿರ್ತವೆ. ಆತನ ಕಾರ್ಯಗಳಲ್ಲಿ ನಾನು ಮಾಡ್ತಾ ಇದ್ದೀನಿ, ನನಗೆ ಇದರ ಫಲ ಬೇಕು ಎಂಬ ಅಹಂಕಾರದ ತೇವಾಂಶ ಇರೋದಿಲ್ಲ.
ಆದ್ರಿಂದ ಆ ಕಾರ್ಯಗಳು ಯಾವುದೇ ಹೊಸ ಆಗಾಮಿ ಕರ್ಮವನ್ನು ಸೃಷ್ಟಿಸೋದಿಲ್ಲ. ಇದನ್ನು ಕೇಳುತ್ತಿದ್ದರೆ ಜ್ಞಾನಿಯು ಯಾವುದೇ ಕೆಲಸ ಮಾಡಿದರೂ ಅದೊಂದು ಕೇವಲ ಪಾತ್ರ ನಿರ್ವಹಣೆ ಅಂದ್ರೆ ರೋಲ್ ಪ್ಲೇಯಿಂಗ್ ಆಗಿರುತ್ತೆ, ಹೌದಲ್ವೇ? ಹೌದು, ಕೇವಲ ಪಾತ್ರ ನಿರ್ವಹಣೆ. ಆತ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ, ಕರುಣಾಮಯಿ ಶಿಕ್ಷಕನಾಗಿ ಅಥವಾ ಸಮಾಜ ಸೇವಕನಾಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡಬಹುದು. ಹೊರಗಿನಿಂದ ನೋಡಲು ಆತ ನಮ್ಮಂತೆಯೇ ಸಾಮಾನ್ಯ ವ್ಯಕ್ತಿಯಂತೆ, ಆ ಬೀಜದಂತೆಯೇ ಕಾಣುತ್ತಾನೆ. ಆದರೆ ಆತನಿಗೆ ನಾನು ಈ ಜಗತ್ತನ್ನು ಉದ್ಧಾರ ಮಾಡ್ತಾ ಇದ್ದೀನಿ ಎಂಬ ಭಾರ ಇರೋದಿಲ್ಲ. ಹಾಗಾಗಿ ಆತನಿಗೆ ಆಗಾಮಿ ಕರ್ಮದ ಬಂಧನವಿಲ್ಲ. ಸಂಪೂರ್ಣವಾಗಿ ಸರಿ. ಆತನಿಗೆ ತಾನು ಕೇವಲ ಪರಮಾತ್ಮನ ಕೈಗೊಂಬೆ ಅಥವಾ ಪ್ರಕೃತಿಯ ಒಂದು ಉಪಕರಣ ಎಂಬ ಅರಿವಿರುತ್ತೆ. ಹಾಗಾದ್ರೆ ಸಂಚಿತ ಅಂದ್ರೆ ಆ ಬ್ಯಾಂಕ್ ಬ್ಯಾಲೆನ್ಸ್ ಸುಟ್ಟುಹೋಯ್ತು, ಆಗಾಮಿ ಅಂದ್ರೆ ಹೊಸ ಸಂಪಾದನೆ ಹುರಿದುಹೋಯ್ತು, ಇನ್ನು ಉಳಿದದ್ದು ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಮ ಜೇಬಿನಲ್ಲಿರುವ ಪಾಕೆಟ್ ಮನಿ ಮಾತ್ರ. ಹೌದು. ಈ ಪ್ರಾರಬ್ಧ ಕರ್ಮದಿಂದಲೇ ಜ್ಞಾನಿಯ ಈಗಿನ ದೇಹ ಮತ್ತು ಜೀವನ ನಡೆಯುವುದು ತಾನೆ. ಕರ್ಮಗಳು ನಾಶವಾದ ಮೇಲೆ ಜ್ಞಾನಿಯು ಹೇಗೆ ಜೀವಿಸ್ತಾನೆ ಮತ್ತು ಮರಣದ ನಂತರ ಆತನಿಗೇನಾಗುತ್ತೆ? ಈ ಪ್ರಶ್ನೆಗೆ ಉತ್ತರಿಸಲು ನಾವು ಆ ಜೀವಯಾತ್ರಾದ ಆ ಪ್ರಮುಖ 8ನೇ ಶ್ಲೋಕವನ್ನು ಸ್ಮರಿಸಿಕೊಳ್ಳಬೇಕು. ಓಕೆ, ಆ ಶ್ಲೋಕದ ಬಗ್ಗೆ ಹೇಳಿ. ಶ್ಲೋಕ ಹೇಗಿದೆ? ಸ ಪರಬ್ರಹ್ಮಣ್ಯಾಭಿ, ಆಮೇಲೆ ಕರ್ಮಾತ್ ವಾಸನಾಕ್ಷಯ ಮನೋನಾಶೋ ಜೀವನ್ಮುಕ್ತ ವಿದೇಹಮುಕ್ತಿಂ ಪರೇ ಬ್ರಹ್ಮಣಿ ಮಜ್ಜತು. ಈ ಶ್ಲೋಕವು ಜ್ಞಾನಿಯ ಜೀವನ್ಮುಕ್ತಿ ಮತ್ತು ಮರಣಾನಂತರದ ವಿದೇಹ ಮುಕ್ತಿಯ ಬಗ್ಗೆ ಅದ್ಭುತವಾಗಿ ಹೇಳುತ್ತೆ. ಜೀವನ್ಮುಕ್ತಿ ಅಂದ್ರೆ ಬದುಕಿರುವಾಗಲೇ ಪಡೆಯುವ ಮುಕ್ತಿ, ಆದರೆ ಪ್ರಾರಬ್ಧ ಕರ್ಮ ಇನ್ನೂ ಉಳಿದಿರೋದ್ರಿಂದ ಆತನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ನೋಡಿ. ಶ್ಲೋಕದಲ್ಲಿ ಜ್ಞಾನಿಯನ್ನು ಸುಖಘನ ಅಂದರೆ ಆನಂದದ ಘನ ಸ್ವರೂಪ ಅಂತ ಕರೆಯಲಾಗಿದೆ. ಓಕೆ, ಆದರೆ ಇದರ ಅರ್ಥ ಆತನಿಗೆ ಯಾವುದೇ ದೈಹಿಕ ಕಾಯಿಲೆ ಬರುವುದಿಲ್ಲ ಅಥವಾ ಆತನ ಜೀವನದಲ್ಲಿ ಯಾವುದೇ ಕಷ್ಟಗಳು ಎದುರಾಗುವುದಿಲ್ಲ ಅಂತಲ್ಲ. ಆತನ ಪ್ರಾರಬ್ಧ ಕರ್ಮದ ಆಧಾರದ ಮೇಲೆ ಆತನ ದೇಹಕ್ಕೂ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರಬಹುದು, ಆತನ ಸುತ್ತಲಿನ ಪ್ರಪಂಚದಲ್ಲೂ ಏರುಪೇರುಗರಾಗಬಹುದು. ಸರಿ. ಆದರೆ ವಿಶೇಷತೆ ಅಂದ್ರೆ ಆತ ಅದರಿಂದ ಮಾನಸಿಕವಾಗಿ ವಿಚಲಿತನಾಗುವುದಿಲ್ಲ. ಅಂದ್ರೆ ಆತನಿಗೆ ದೈಹಿಕವಾಗಿ ನೋವಾಗಬಹುದು, ಆದರೆ ಮಾನಸಿಕವಾದ ನರಳಾಟ ಅಂದ್ರೆ ಸಫರಿಂಗ್ ಇರೋದಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ನಾನು ಈ ದೇಹವಲ್ಲ ಎಂಬ ಸ್ಪಷ್ಟ ಅರಿವಿರುವುದರಿಂದ ಆ ನೋವಿಗೆ ಆತ ಪ್ರತಿಕ್ರಿಯಿಸುವ ರೀತಿಯ ಸಂಪೂರ್ಣ ಭಿನ್ನವಾಗಿರುತ್ತೆ. ಆತ ತನ್ನ ನೋವನ್ನು ಒಬ್ಬ ಸಾಕ್ಷಿಯಂತೆ ನೋದಬಲ್ಲ. ಹೌದು. ಆತನ ಅಹಂಕಾರವೂ ಪ್ರಾರಬ್ಧದ ಅಲೆಗಳಿಗೆ ಸಿಲುಕಿ ಒದ್ದಾಡುವುದಿಲ್ಲ. ಇದನ್ನೇ ಜೀವನ್ಮುಕ್ತಿ ಅಂತಾರೆ. ಅರ್ಥವಾಯಿತು. ಇನ್ನು ಆತನ ದೇಹದ ಆಯುಸ್ಸು ಮುಗಿದು ಮರಣ ಸಂಭವಿಸಿದಾಗ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಅಜ್ಞಾನಿಗಳ ಅಂದ್ರೆ ಸಾಮಾನ್ಯ ಜೀವಿಗಳ ಸೂಕ್ಷ್ಮ ಶರೀರ ಅಥವಾ ಅಹಂಕಾರವು ತಮ್ಮ ಕರ್ಮಾನುಸಾರ ಬೇರೆ ಲೋಕಗಳಿಗೆ, ಬೇರೆ ದೇಹಗಳಿಗೆ ಪ್ರಯಾಣಿಸುತ್ತೆ. ಆದರೆ ಜ್ಞಾನಿಗೆ ಯಾವ ಕರ್ಮವೂ ಉಳಿದಿಲ್ಲದಿರೋದ್ರಿಂದ ಆತನ ಸೂಕ್ಷ್ಮ ಶರೀರವು ಎಲ್ಲಿಗೂ ಪ್ರಯಾಣಿಸೋದಿಲ್ಲ. ಓಹೋ. ಬದಲಾಗಿ ಅದು ಸಮಷ್ಟಿಯಲ್ಲಿ ಅಂದ್ರೆ ಈ ಬ್ರಹ್ಮಾಂಡದ ಮೂಲ ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಇದನ್ನೇ ವಿದೇಹ ಮುಕ್ತಿ ಅಂತ ಕರೆಯೋದು. ಎಲ್ಲಿಗೂ ಪ್ರಯಾಣ ಮಾಡೋದಿಲ್ಲ. ಎಂಥ ವಿಮೋಚನೆ ಇದು! ಮರಣದ ನಂತರದ ಪ್ರಯಾಣವೇ ಇಲ್ಲ. ಹೌದು. ಇದಕ್ಕೊಂದು ಅತ್ಯುತ್ತಮವಾದ ಉದಾಹರಣೆ ಅಂದ್ರೆ ಶಾಸ್ತ್ರಗಳಲ್ಲಿ ಬರುವ ಆ ಮಡಕೆ ಒಡೆಯುವ ದೃಷ್ಟಾಂತ ಅಲ್ವಾ? ಹೌದು, ಬ್ರೇಕಿಂಗ್ ಆಫ್ ದ ಪಾಟ್. ಒಂದು ಮಡಕೆ ಒಳಗೆ ಸ್ವಲ್ಪ ಆಕಾಶವಿರುತ್ತೆ, ಮಡಕೆ ಹೊರಗೂ ಅಪಾರವಾದ ಆಕಾಶವಿರುತ್ತೆ. ಮಡಕೆ ಒಡೆದು ಹೋದಾಗ ಆ ಒಳಗಿನ ಆಕಾಶವು ಹೊರಗಿನ ಆಕಾಶವನ್ನು ಸೇರಲು ಎಲ್ಲಾದರೂ ಪ್ರಯಾಣ ಮಾಡಬೇಕೇ? ಖಂಡಿತ ಇಲ್ಲ. ಮಡಿಕೆ ಒಡೆದ ಅದೇ ಕ್ಷಣದಲ್ಲಿ ಒಳಗಿನ ಆಕಾಶವು ಹೊರಗಿನ ಆಕಾಶವೇ ಆಗಿರುತ್ತೆ. ಅದು ಅಲ್ಲಿಯೇ ಲೀನವಾಗುತ್ತೆ. ಹಾಗೇ ಜ್ಞಾನಿಯು ಮರಣದ ನಂತರ ಯಾವುದೇ ಚಲನೆ ಇಲ್ಲದೆ ಸಾಕ್ಷಾತ್ ಬ್ರಹ್ಮನಲ್ಲಿ ಒಂದಾಗುತ್ತಾನೆ. ಇದನ್ನೇ ನಾವು ವಿಸ್ತೃತ ದೃಷ್ಟಿಕೋನದಿಂದ ನೋಡಿದರೆ ಇಲ್ಲಿ ಒಂದು ಅದ್ಭುತವಾದ ಮತ್ತು ಸುಂದರವಾದ ವಿಪರ್ಯಾಸ ಇದೆ. ವಿಪರ್ಯಾಸ? ಹೌದು. ಜ್ಞಾನಿಗೆ ತಾನು ಸಾಕ್ಷಿ ಸ್ವರೂಪ ಅಂತ ತಿಳಿದಿರುವುದರಿಂದ ತನ್ನ ಈ ಕೃತಕವಾದ ಅಹಂಕಾರಕ್ಕೆ ಮುಕ್ತಿ ಸಿಗುತ್ತೋ ಇಲ್ಲವೋ ಎಂಬ ಚಿಂತೆಯೇ ಆತನಿಗಿರುವುದಿಲ್ಲ. ಓಹೋ. ಅಹಂಕಾರವು ಏನಾದರೂ ಆಗಲಿ, ಹುಟ್ಟಲಿ ಅಥವಾ ಸಾಯಲಿ, ತಾನೂ ಆ ಅಹಂಕಾರವಲ್ಲ ಎಂಬ ದೃಢತೆ ಆತನಿಗಿರುತ್ತೆ. ಸರಿ. ಆದ್ರೆ ನೋಡಿ, ಅಹಂಕಾರದ ಬಗ್ಗೆ ಆ ಚಿಂತೆ, ಆ ಅಂಟಿಕೊಳ್ಳುವಿಕೆ ಇಲ್ಲದಿರುವ ಕಾರಣದಿಂದಲೇ ಆ ಅಹಂಕಾರವು ತನ್ನೆಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿ ತಾನಾಗಿಯೇ ಮುಕ್ತವಾಗುತ್ತೆ. ಓ, ಇಂತಹ ಅದ್ಭುತವಾದ ರಹಸ್ಯ ಇದು. ನಮಗೆ ಅಹಂಕಾರದ ಮುಕ್ತಿ ಬೇಕು ಅಂತ ಹಂಬಲಿಸ್ತಿರುವಷ್ಟು ಕಾಲ ಆ ಮುಕ್ತಿ ಸಿಗೋದಿಲ್ಲ. ಹೌದು. ಆ ಮುಕ್ತಿಯ ಹಂಬಲವನ್ನು ಬಿಟ್ಟು ನಾನೇ ಮುಕ್ತ ಸ್ವರೂಪ ಅಂತ ಅರಿತಾಗ ಆ ಅಹಂಕಾರದ ಹೋರಾಟ ತಾನಾಗಿಯೇ ಕರಗಿ ಹೋಗುತ್ತೆ. ಖಂಡಿತ. ಇದುವೇ ವೇದಾಂತದ ಸಾರ ಮತ್ತು ಜೀವಯಾತ್ರಾದ ಅಂತಿಮ ಸಂದೇಶ. ನಾವು ಇಂದಿನ ಈ ಆಳವಾದ ಚರ್ಚೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಮನಸ್ಸಿನೊಡನೆ, ತನ್ನದೇ ಭಾವನೆಗಳೊಡನೆ, ಜಗತ್ತಿನೊಡನೆ ಸತತ ಹೋರಾಟ ನಡೆಸುತ್ತಿದ್ದ ಜೀವವು
ಕಡೆಗೆ ಈ ವಿಶಾಲವಾದ ಪ್ರಪಂಚದೊಡನೆ ಪರಮಾತ್ಮನೊಡನೆ ಹೇಗೆ ಆ ಮಡಕೆಯೊಳಗಿನ ಆಕಾಶದಂತೆ ಲೀನವಾಗುತ್ತೆ ಅನ್ನೋದು ಜೀವಯಾತ್ರಾದ ಸಂಪೂರ್ಣ ಸಾರಾಂಶ. ನಿಜ. ನಾವು ತಲುಪಬೇಕಾದ ಗುರಿಯೂ ಬೇರಾವ ಭೌಗೋಳಿಕ ಜಾಗವೂ ಅಲ್ಲ, ವೈಕುಂಠವೂ ಅಲ್ಲ, ಕೈಲಾಸವೂ ಅಲ್ಲ. ಆ ಗುರಿಯು ನಮ್ಮ ಮೂಲ ಸ್ವರೂಪವೇ ಆಗಿದೆ. ಹೌದು. ನಾವು ಹುಡುಕುತ್ತಿರುವ ಶಾಂತಿ, ಆನಂದ ಎಲ್ಲವೂ ನಮ್ಮೊಳಗೇ ಇದೆ. ನಾವು ಕೇವಲ ಆ ಅಜ್ಞಾನದ ಪರದೆಯನ್ನು, ಆ ಕನಸಿನ ಜೈಲಿನ ಭ್ರಮೆಯನ್ನು ಸರಿಸಬೇಕಾಗಿದೆ ಅಷ್ಟೇ. ಖಂಡಿತ. ನಮ್ಮ ಪ್ರಯಾಣವು ಹೊರಗಿನ ಜಗತ್ತಿನ ಕಡೆಗಲ್ಲ, ಒಳಗಿನ ನಮ್ಮ ನಿಜ ಸ್ವರೂಪದ ಕಡೆಗೆ ಅನ್ನೋದು ನಮಗೆ ಸದಾ ಸ್ಪಷ್ಟವಾಗಿರಬೇಕು. ಈ ಮಾತಿನೊಂದಿಗೆ ನಮ್ಮೆಲ್ಲರಿಗೂ ಕಾಡುವಂಥ ಒಂದು ಆಳವಾದ ಪ್ರಶ್ನೆಯನ್ನು ಬಿಟ್ಟುಬಿಡಲು ನಾನಿಷ್ಟಿಸ್ತೀನಿ. ಸರಿ. ಮುಕ್ತಿ ಎಂಬುದು ನಾವು ಪ್ರಯಾಣಿಸಿ ತಲುಪಬೇಕಾದ ಯಾವುದೋ ಭೌತಿಕ ಸ್ಥಳವಲ್ಲ, ಬದಲಾಗಿ ನಾವು ಎಚ್ಚರಗೊಳ್ಳಬೇಕಾದ ಒಂದು ವಾಸ್ತವ. ಹಾಗಾದ್ರೆ ಇದೀಗ ನಮ್ಮನ್ನು ನಾವೇ ಬಂಧಿಸಿಟ್ಟುಕೊಂಡಿರುವ ಆ ಕನಸಿನ ಜೈಲುಗಳು ಯಾವುವು? ಯಾವ ಭ್ರಮೆಗಳು, ಯಾವ ನಂಬಿಕೆಗಳು, ಯಾವ ಕೋಪ-ತಾಪಗಳು ನಮ್ಮನ್ನು ಬಂಧಿಸಿವೆ? ಆ ಜೈಲಿನ ಕೀಲಿಕೈ ನಮ್ಮ ಬಳಿಯೇ ಇದೆ ಎಂಬುದನ್ನು ನಾವು ಯಾವಾಗ ಅರಿಯುತ್ತೇವೆ? ಇದರ ಬಗ್ಗೆ ಒಮ್ಮೆ ಯೋಚಿಸೋಣ. ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಈ ವಿಸ್ತೃತ ವಿಶ್ಲೇಷಣೆಯಲ್ಲಿ, ಈ ಆಳವಾದ ಸರಣಿಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ಜ್ಞಾನದ ಈ ಪಯಣ ನಮ್ಮೆಲ್ಲವ ಬದುಕನ್ನು ಬೆಳಗಲಿ. ಮುಂದಿನ ಬಾರಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಒಳಗಿನ ಆ ಸಾಕ್ಷಿಯ ಜಾಗೃತಿ ಸದಾ ಇರಲಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಶ್ಲೋಕ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಮ್ಮ ಮೂಲಭೂತ ಅಸ್ತಿತ್ವದ ಹುಡುಕಾಟದ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಪೂಜ್ಯ ಸ್ವಾಮಿ ಜ್ಞಾನಾನಂದ ಭಾರತೀಯವರು ರಚಿಸಿರುವಂಥ ಜೀವಯಾತ್ರಾ ಕೃತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದೊಂದು ಬಹಳ ಅದ್ಭುತವಾದ ಕೃತಿ. ಖಂಡಿತ. ಅದರಲ್ಲೂ ವಿಶೇಷವಾಗಿ ಈ ಯಾತ್ರೆಯ ಅಂತಿಮ ಘಟ್ಟವಾದ 9ನೇ ಶ್ಲೋಕವನ್ನು ನಾವು ಇವತ್ತು ಸಂಪೂರ್ಣವಾಗಿ ಬಿಡಿಸಿ ನೋಡಲಿದ್ದೇವೆ. ಸ್ವಾಮಿ ಪರಮಾರ್ಥಾನಂದ ಮತ್ತು ಸ್ವಾಮಿ ಓಂಕಾರಾನಂದ ಅವರ ವ್ಯಾಖ್ಯಾನಗಳ ಆಧಾರದ ಮೇಲೆ ನಾವು ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಕರೆಕ್ಟ್. ಅಂದ್ರೆ ವೇದಗಳು ತೋರಿದ ಹಾದಿಯಲ್ಲಿ ಮನುಷ್ಯನ ಅಂತಿಮ ಗುರಿಯಾದ ಮೋಕ್ಷವನ್ನ ತಲುಪುವುದು ಹೇಗೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಇಂದಿನ ಈ ಚರ್ಚೆಯ ಮುಖ್ಯ ಧ್ಯೇಯ. ಸರಿ, ಹಾಗಾದ್ರೆ ಇದನ್ನು ಬಿಡಿಸಿ ನೋಡೋಣ ಬನ್ನಿ. ಈ ಜೀವಯಾತ್ರೆ ಅನ್ನೋದು ಕೇವಲ ಒಂದು ತಾತ್ವಿಕ ವಿಚಾರ ಅಲ್ಲ, ಇದು ನಮ್ಮೆಲ್ಲರ ಅಸ್ತಿತ್ವದ ಮೂಲ ಹುಡುಕಾಟ. ಆದ್ರೆ ಆ 9ನೇ ಶ್ಲೋಕವನ್ನ ಅಂದ್ರೆ ಆ ಅಂತಿಮ ಗಮ್ಯಸ್ಥಾನವನ್ನ ಅರ್ಥ ಮಾಡಿಕೊಳ್ಳುವ ಮುನ್ನ ನಾವು ಇಲ್ಲಿಯವರೆಗೆ ಸವಿಸಿದ ಹಾದಿಯನ್ನ ಒಮ್ಮೆ ಮೆಲುಕಾಕೋದು ಬಹಳ ಮುಖ್ಯ ಅಲ್ವಾ? ಖಂಡಿತವಾಗಿಯೂ. ಯಾಕಂದ್ರೆ 9ನೇ ಶ್ಲೋಕ ಇಡೀ ಪ್ರಯಾಣದ ಮುಕ್ತಾಯ ಇದ್ದ ಹಾಗೆ. ಸೊ 1ರಿಂದ 8ನೇ ಶ್ಲೋಕಗಳಲ್ಲಿ ಏನಿದೆ ಅಂತ ನಾವು ಮೊದಲು ನೆನಪು ಮಾಡ್ಕೊಳ್ಬೇಕು. ಹೌದು. ಆ 10ನೇ ಮನುಷ್ಯನ ಕಥೆ ಇದೆಯಲ್ಲ, ಅದರಿಂದಲೇ ನಾವು ಶುರು ಮಾಡ್ಬೋದು ಅನ್ಸುತ್ತೆ. ಹೌದು ಹೌದು 10ನೇ ಮನುಷ್ಯನ ಕಥೆ ಅಂದ್ರೆ 10 ಜನ ಸ್ನೇಹಿತರು ನದಿ ದಾಟಿದಾಗ ತಮ್ಮನ್ನ ತಾವು ಬಿಟ್ಟು ಉಳಿದ 9 ಜನರನ್ನ ಮಾತ್ರ ಎಣಿಸಿ ಒಬ್ಬ ಕಳೆದು ಹೋದ ಅಂತ ಅಳುವ ಕಥೆ. ನಿಜ. ಕೊನೆಗೆ ಒಬ್ಬ ಹಿರಿಯ ವ್ಯಕ್ತಿ ಬಂದು ಎಣಿಸುವವನಿಗೆ ಒಂದು ಏಟು ಕೊಟ್ಟು ನೀನೇ ಆ 10ನೇ ಮನುಷ್ಯ ಅಂತ ತೋರ್ಸ್ಕೊಡ್ತಾರೆ. ಕರೆಕ್ಟ್. ಅಲ್ಲಿ ಯಾರೂ ಸತ್ತಿರಲಿಲ್ಲ, ಯಾರೂ ಕಳೆದು ಹೋಗಿರಲಿಲ್ಲ. ಕಳೆದು ಹೋಗಿದ್ದು ಕೇವಲ ಅವರ ಅರಿವು ಮಾತ್ರ. ಅದೇ ರೀತಿ 1ನೇ ಶ್ಲೋಕದಲ್ಲಿ ಮನುಷ್ಯನ ಮೂಲಭೂತ ಸಮಸ್ಯೆಯನ್ನು ವಿವರಿಸಲಾಗಿದೆ. ಅಂದ್ರೆ ನಮ್ಮ ಅಂತಿಮ ಗುರಿ ಆ ನಿತ್ಯಾನಂದ ಅಥವಾ ಶಾಶ್ವತ ಸಂತೋಷ ಅನ್ನೋದೇ ನಮಗೆ ಗೊತ್ತಿಲ್ಲ. ಅಂದ್ರೆ ನಮಗೆ ಗುರಿನೇ ಗೊತ್ತಿಲ್ಲ ಅಂದಾಗ ದಾರಿ ಹೇಗ್ ತಾನೇ ಗೊತ್ತಾಗತ್ತೆ ಅಲ್ವಾ? ನಿಖರವಾಗಿ. ಅದನ್ನೇ 2ರಿಂದ 4ನೇ ಶ್ಲೋಕಗಳಲ್ಲಿ ಕಠೋಪನಿಷತ್ತಿನ ಆ ರಥದ ರೂಪಕದ ಮೂಲಕ ಬಹಳ ಸುಂದರವಾಗಿ ಹೇಳಿದ್ದಾರೆ. ಆ ರಥದ ಉದಾಹರಣೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ದೇಹವೇ ರಥ ಅನ್ನೋ ಆ ಕಲ್ಪನೆ. ನೋಡಿ, ನಮ್ಮ ಭೌತಿಕ ದೇಹನೇ ಒಂದು ರಥ. ನಮ್ಮ 5 ಇಂದ್ರಿಯಗಳು ಆ ರಥವನ್ನ ಎಳೆಯುವ ಕುದುರೆಗಳು. ಓಕೆ. ಆ ಕುದುರೆಗಳನ್ನ ನಿಯಂತ್ರಿಸುವ ಲಗಾಮು ಇದೆಯಲ್ಲ, ಅದು ನಮ್ಮ ಮನಸ್ಸು. ಮತ್ತು ಆ ರಥವನ್ನು ಓಡಿಸುವ ಸಾರಥಿ ನಮ್ಮ ಬುದ್ಧಿ, ಅಂದ್ರೆ ವಿವೇಚನಾ ಶಕ್ತಿ. ಮತ್ತೆ ಆ ರಥದಲ್ಲಿ ಕೂತಿರುವ ಪ್ರಯಾಣಿಕ? ಆ ಪ್ರಯಾಣಿಕನೇ ಜೀವ, ಅಂದ್ರೆ ನಮ್ಮ ನೈಜ ಸ್ವರೂಪ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಅಂದ್ರೆ ಈ ಯಾತ್ರೆ ಭೌತಿಕವಾದದ್ದಲ್ಲ. ಅಂದ್ರೆ ಇದು ಬೆಂಗಳೂರಿಂದ ಪುಣೆಗೆ ಹೋಗುವಂತಹ ಭೌತಿಕ ಪ್ರಯಾಣ ಅಲ್ಲ ಅಂತ. ಖಂಡಿತ ಅಲ್ಲ. ಇದು ಸ್ಥಳ ಅಥವಾ ಕಾಲದ ಮೂಲಕ ನಡೆಯುವ ಪ್ರಯಾಣ ಅಲ್ಲವೇ ಅಲ್ಲ. ಇದು ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವ ಒಂದು ಅರಿವಿನ ಪ್ರಯಾಣ. ಆ 10ನೇ ಮನುಷ್ಯನಿಗೆ ಹೇಗೆ ಕೇವಲ ಅರಿವು ಬೇಕಿತ್ತೋ
ಹಾಗೆ. ಅರ್ಥವಾಯ್ತು. ಆದ್ರೆ ನಾವು ಈ ಅರಿವಿನ ಪ್ರಯಾಣಕ್ಕೆ ನಮ್ಮನ್ನ ನಾವು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು? 5 ರಿಂದ 8ನೇ ಶ್ಲೋಕಗಳಲ್ಲಿ ಅದೇ ಅಲ್ವಾ ಇರೋದು? ಹೌದು, ಅಲ್ಲಿ ಸಿದ್ಧತೆಯ ಹಂತವನ್ನ ವಿವರಿಸಲಾಗಿದೆ. ಕರ್ಮಯೋಗ, ಉಪಾಸನಾ ಯೋಗ ಮತ್ತು ಅತಿ ಮುಖ್ಯವಾಗಿ ವೈರಾಗ್ಯವನ್ನ ಬೆಳೆಸ್ಕೊಳ್ಳೋ ಬಗ್ಗೆ ಹೇಳಿದ್ದಾರೆ. ಒಂದು ನಿಮಿಷ. ವೈರಾಗ್ಯ ಅಂದ ಕೂಡ್ಲೆ ಜನರಿಗೆ ಸ್ವಲ್ಪ ಭಯ ಆಗತ್ತೆ. ಅಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗ್ಬೇಕಾ ಅಂತ. ಹಾ, ಇಲ್ಲ, ವೈರಾಗ್ಯ ಅಂದ್ರೆ ಜವಾಬ್ದಾರಿಗಳಿಂದ ಓಡಿ ಹೋಗೋದಲ್ಲ. ಬದಲಾಗಿ ಭೌತಿಕ ಸುಖಗಳ ನಿಜವಾದ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳೋದು. ಶಂಕರಾಚಾರ್ಯರು ಇಲ್ಲಿ ಒಂದು ಬಹಳ ಕಠಿಣವಾದ ಹೋಲಿಕೆ ಕೊಟ್ಟಿದ್ದಾರೆ. ಹೌದಾ? ಯಾವ ಹೋಲಿಕೆ? ಅವರು ಈ ಕ್ಷಣಿಕವಾದ ಭೌತಿಕ ಸುಖಗಳನ್ನ ಕಾಗೆಯ ಹಿಕ್ಕೆಗೆ ಹೋಲಿಸ್ತಾರೆ. ಓ ಮೈ ಗಾಡ್, ಕಾಗೆ ಹಿಕ್ಕೆಗ? ಅದು ಬಹಳ ತೀವ್ರವಾದ ಹೋಲಿಕೆಯಾಯಿತು. ಕೇಳೋಕೆ ಕಠೋರ ಅಂತ ಅನ್ಸ್ಬೋದು. ಆದ್ರೆ ಅನಂತವಾದ ಶಾಶ್ವತ ಆನಂದದ ಮುಂದೆ ಈ ಲೌಕಿಕ ಸುಖಗಳ ಬೆಲೆ ಕಾಗೆಯ ಹಿಕ್ಕೆಯಷ್ಟೇ ಅನ್ನೋದವರ ತಾತ್ಪರ್ಯ. ಆ ಮಟ್ಟಿನ ಅನಾಸಕ್ತಿ ಬಂದ್ರೆ ಮಾತ್ರ ಗುರುವಿನ ಆಶ್ರಯ ಪಡೆದು ಜೀವನ್ಮುಕ್ತಿ ತಲುಪಲು ಸಾಧ್ಯ. ಓಕೆ, ಈಗ ನಮ್ಗೆ ಸಂಪೂರ್ಣ ಹಿನ್ನೆಲೆ ಸಿಕ್ಕಿದೆ. ಈಗ ನಾವು ಅಂತಿಮ ಘಟ್ಟಕ್ಕೆ ಅಂದ್ರೆ 9ನೇ ಶ್ಲೋಕಕ್ಕೆ ಬರೋಣ. ಇಲ್ಲಿಯೇ ಇದು ನಿಜಕ್ಕೂ ಬಹಳ ಆಸಕ್ತಿದಾಯಕ ಆಗೋದು ಅಲ್ವಾ? ಖಂಡಿತ. ಸ್ವಾಮಿ ಜ್ಞಾನಾನಂದ ಭಾರತಿಯವರು ಈ ಇಡೀ ಪ್ರಯಾಣವನ್ನ ಈ 9ನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಮುಕ್ತಾಯಗೊಳಿಸ್ತಾರೆ. ಆ ಶ್ಲೋಕ ಹೀಗಿದೆ: ಇತ್ತಂ ವೇದವಚೋಭಿರೇವ ನಿಯತೆ ಮಾರ್ಗೇ ವಯಂ ಯಾತ್ರಿಕಾಃ ಧರ್ಮಾಖ್ಯೇ ಚ ಸನಾತನೆ ಕೃತಪದಾ ವರ್ಣಾಶ್ರಮಾಚಾರಿಣಃ ಗಚ್ಛಾಮಃ ಕ್ರಮಶಶ್ಚ ಮೋಕ್ಷ ಪದವೀಂ ಆನಂದರೂಪಾಂ ಯಥಾ ಶ್ರದ್ಧಾಭಕ್ತಿಮತಸ್ತಥಾ ಧೃತಿಯುತಾನ್ ಅಸ್ಮಾನ್ ವಿದಧ್ಯಾತ್ ಗುರುಃ. ಆಹಾ, ಕೇಳೋಕೆ ಬಹಳ ಇಂಪಾಗಿದೆ. ಆದ್ರೆ ಇದರ ಸರಳವಾದ ಅರ್ಥ ಏನು ಅಂತ ನಮ್ಮ ಕೇಳುಗರಿಗೆ ವಿವರಿಸಬಹುದಾ? ನೋಡಿ, ಇದರ ಅರ್ಥ ಬಹಳ ಸ್ಪಷ್ಟ. ನಾವೆಲ್ಲರೂ ವೇದಗಳು ತೋರಿದ ಸನಾತನ ಧರ್ಮದ ಹಾದಿಯಲ್ಲಿ ನಡೆಯುವ ಯಾತ್ರಿಕರು ಅಂತ. ನಾವು ವರ್ಣಾಶ್ರಮ ಧರ್ಮವನ್ನ ಪಾಲಿಸ್ತಾ ನಿಧಾನವಾಗಿ ಆನಂದರೂಪವಾದ ಮೋಕ್ಷದೆಡೆಗೆ ಸಾಗುತ್ತಾ ಇದ್ದೀವಿ. ಮತ್ತು ಈ ಪಯಣದಲ್ಲಿ ನಮಗೆ ಶ್ರದ್ಧೆ, ಭಕ್ತಿ ಮತ್ತು ದೃಢತೆಯನ್ನು ಕರುಣಿಸು ಅಂತ ನಾವು ಗುರುವನ್ನು ಹಾಗೂ ಭಗವಂತನನ್ನು ಪ್ರಾರ್ಥಿಸ್ತೀವಿ. ಇದೇ ಇದರ ಸಾರಾಂಶ. ಇದನ್ನ ಕೇಳಿದ್ರೆ ನನ್ಗೆ ನಮ್ಮ ಆಧುನಿಕ GPS ನೆನ್ಪಿಗ್ ಬರ್ತಾ ಇದೆ. ಹೌದಾ? GPS ಅದ್ಹೇಗೆ? ಅಂದ್ರೆ ವೇದಗಳು ಆಕಾಶದಲ್ಲಿರುವ ಉಪಗ್ರಹಗಳಿದ್ದಂತೆ ಅಲ್ವಾ? ಇಡೀ ದಾರಿಯನ್ನ ಮೇಲಿಂದ ನೋಡ್ತಾ ಇರುತ್ತೆ. ಮತ್ತೆ ಈ ಮಾರ್ಗದಲ್ಲಿ ನಮಗಿರುವ ಆ ಮಾರ್ಗದರ್ಶಕ ಧ್ವನಿ, ಅಂದ್ರೆ ಲೆಫ್ಟ್ ತಗೊಳ್ಳಿ, ರೈಟ್ ತಗೊಳ್ಳಿ ಅಂತ ಹೇಳುವ ಧ್ವನಿಯೇ ಗುರು. ವಾವ್, ಇದು ಬಹಳ ಅದ್ಭುತವಾದ ಹೋಲಿಕೆ. ಹೌದು, ಆ ಉಪಗ್ರಹ ಅಂದ್ರೆ ಆ ವೇದಗಳು ನಮಗೆ ತೋರಿಸ್ತಿರುವ ಮಾರ್ಗವೇ ಸನಾತನ ಧರ್ಮದ ಮಾರ್ಗ. ಇದನ್ನೇ ವೈದಿಕ ಮಾರ್ಗ ಅಂತಲೂ ಕರೀತಾರೆ. ಅಂದ್ರೆ ಆ ಮಾರ್ಗ ಶಾಶ್ವತವಾದದ್ದು ಅಂತನಾ? ಖಂಡಿತ. ವೇದಗಳನ್ನ ಅನಿಶ್ವಸಿತಂ ವೇದ ಅಂತ ಕರೀತಾರೆ. ಅಂದ್ರೆ ಅವು ಭಗವಂತನ ಉಸಿರಿದ್ದಂತೆ. ಭಗವಂತನ ಹೇಗೆ ಶಾಶ್ವತನೋ ವೇದವೂ ಕೂಡ ಶಾಶ್ವತ. ಹಾಗಾಗಿ ಅದು ಬೋಧಿಸುವ ಧರ್ಮ ಕೂಡ ಸನಾತನ ಅಂದ್ರೆ ಶಾಶ್ವತ. ಸರಿ, ಈ GPS ಮಾರ್ಗ ಯಾವುದು ಅಂತ ಗೊತ್ತಾಯ್ತು. ಆದ್ರೆ ಒಂದು ಪ್ರಶ್ನೆ, ಈ ಪ್ರಯಾಣದಲ್ಲಿ ನಾವು ಒಂಟಿಯಾಗಿ ಸಾಗುತ್ತಾ ಇದ್ದೀವಾ ಅಥವಾ ಬೇರೆಯವರ ಜೊತೆನೂ ನಮ್ಮ ಒಡನಾಟ ಇರುತ್ತಾ? ಯಾಕಂದ್ರೆ ನಾವೆಲ್ಲ ಸಮಾಜದಲ್ಲಿ ಬದುಕುವವರು. ನೋಡಿ, ಇಲ್ಲಿರುವ ಅತ್ಯಂತ ಬೆರಗುಗೊಳಿಸುವ ಅಂಶನೇ ಅದು. ವೇದಗಳು ಮನುಷ್ಯನಿಗೆ ದ್ವಿಮುಖ ಪಾತ್ರವನ್ನ ನೀಡಿವೆ. ಶ್ಲೋಕದಲ್ಲಿ ವರ್ಣಾಶ್ರಮಾಚಾರಿಣಃ ಅಂತ ಒಂದು ಪದ ಬಂತಲ್ವಾ? ಹೌದು, ವರ್ಣ ಮತ್ತು ಆಶ್ರಮ. ಕರೆಕ್ಟ್. ಇದೊಂದು ಸಮಾಜ ಮತ್ತು ವ್ಯಕ್ತಿಯ ಚೌಕಟ್ಟು. ವರ್ಣ ಅನ್ನೋದು ಸಮಾಜಕ್ಕೆ ವ್ಯಕ್ತಿಯ ಕೊಡುಗೆಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ನಮ್ಮ ವೃತ್ತಿ, ನಮ್ಮ ಸಾಮಾಜಿಕ ಹೊಣೆಗಾರಿಕೆ. ಓಕೆ, ಮತ್ತೆ ಆಶ್ರಮ? ಆಶ್ರಮ ಅನ್ನೋದು ವ್ಯಕ್ತಿಯ ಆಂತರಿಕ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಪ್ರತಿನಿಧಿಸುತ್ತೆ. ಇವೆರಡೂ ಅಂದ್ರೆ ವ್ಯಕ್ತಿ ಮತ್ತು ಸಮಾಜ ಪರಸ್ಪರ ಅವಲಂಬಿತವಾಗಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದು ಸಂಗೀತ ಕಚೇರಿಯ ಅಂದ್ರೆ ಆರ್ಕೆಸ್ಟ್ರಾದ ಉದಾಹರಣೆ ತಗೋಬಹುದು. ಆರ್ಕೆಸ್ಟ್ರಾ ಉದಾಹರಣೆ ಹೇಳಿ. ಆ ಆರ್ಕೆಸ್ಟ್ರಾದಲ್ಲಿ ನೂರಾರು ವಾದ್ಯಗಳಿರುತ್ತಲ್ವಾ? ಪ್ರತಿಯೊಬ್ಬನೂ ತನ್ನ ವಾದ್ಯವನ್ನ ಸರಿಯಾಗಿ ನುಡಿಸ್ಬೇಕು. ಅದು ಆಶ್ರಮ. ಆದ್ರೆ ಅಷ್ಟೇ ಸಾಲ್ದು, ಬೇರೆ ವಾದ್ಯಗಳ ಶ್ರುತಿಗೆ ತಕ್ಕಂತೆ ನುಡಿಸ್ಬೇಕು. ಅದು ವರ್ಣ. ಅಂದ್ರೆ ಒಂದು ವಾದ್ಯ ಶ್ರುತಿ ತಪ್ಪಿದ್ರೂ ಇಡೀ ಕಚೇರಿಯೇ ಹಾಳಾಗುತ್ತೆ. ನಿಖರವಾಗಿ. ಅದೇ ರೀತಿ ಮನುಷ್ಯನ ಇಂದ್ರಿಯಗಳು, ಬುದ್ಧಿ ಮತ್ತು ಸಮಾಜದೊಡನೆಯ ಅವನ ಒಡನಾಟದಲ್ಲಿ ಸಮನ್ವಯತೆ ಇರಬೇಕು.
ವಾವ್, ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು. ಮಾರ್ಗ ಸ್ಪಷ್ಟವಾಗಿದೆ, ನಮ್ಮ ಪಾತ್ರವೂ ಸ್ಪಷ್ಟವಾಗಿದೆ. ಆದ್ರೆ ಈ ಗುರಿಯನ್ನ ನಾವು ಎಷ್ಟು ವೇಗವಾಗಿ ತಲುಪಬೇಕು? ಇನ್ಸ್ಟೆಂಟ್ ಯುಗದಲ್ಲಿ ನಮ್ಗೆ ಎಲ್ಲವೂ ತಕ್ಷಣ ಆಗ್ಬೇಕಲ್ವಾ? ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ನೂಡಲ್ಸ್ ತರ ಈ ಮೋಕ್ಷ ಕೂಡ ತಕ್ಷಣ ಸಿಕ್ಬಿಡುತ್ತಾ? ಇಲ್ಲ ಇಲ್ಲ, ಈ ಆಧ್ಯಾತ್ಮಿಕ ಪಯಣದಲ್ಲಿ ಇನ್ಸ್ಟೆಂಟ್ ಅನ್ನೋ ಪದಕ್ಕೆ ಜಾಗಾನೇ ಇಲ್ಲ. ಅಲ್ಲಿ ಶ್ಲೋಕದಲ್ಲಿರುವ ಕ್ರಮಶಃ ಅನ್ನೋ ಪದವನ್ನ ನಾವು ಗಮನಿಸಬೇಕು. ಕ್ರಮಶಃ ಅಂದ್ರೆ ನಿಧಾನವಾಗಿ ಅಂತನಾ? ಹೌದು, ಹಂತ ಹಂತವಾಗಿ ಅಥವಾ ನಿಧಾನವಾಗಿ ನಡೆಯುವ ಪ್ರಕ್ರಿಯೆ. ಇದಕ್ಕೆ ಸ್ವಾಮಿ ಚಿನ್ಮಯಾನಂದರ ಒಂದು ಪ್ರಸಿದ್ಧವಾದ ಉಲ್ಲೇಖ ಇದೆ. ಆಧ್ಯಾತ್ಮಿಕ ಬೆಳವಣಿಗೆಯೂ ಒಂದು ಕ್ರಾಂತಿಯಲ್ಲ, ಅದು ಒಂದು ವಿಕಾಸ. ಕ್ರಾಂತಿಯಲ್ಲ, ವಿಕಾಸ. ಅಂದ್ರೆ ರೆವಲ್ಯೂಷನ್ ಅಲ್ಲ, ಇವಲ್ಯೂಷನ್. ಖಂಡಿತ. ಇದನ್ನ ಒಂದು ಮಾವಿನ ಹಣ್ಣಿನ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಬೋದು ನೋಡಿ. ಒಂದು ಮಾವಿನಕಾಯನ ಮರದಲ್ಲೇ ಬಿಟ್ಟು ಅದು ನೈಸರ್ಗಿಕವಾಗಿ ಮಾಗಿದಾಗ ಅದರಲ್ಲಿರುವ ಸಿಹಿಯೇ ಬೇರೆ. ಹೌದು. ಆದ್ರೆ ಅದೇ ಕಾಯನ ಕಿತ್ತು ಕೆಮಿಕಲ್ ಹಾಕಿ ಕೃತಕವಾಗಿ ಬೇಗನೆ ಮಾಗಿಸಿದ್ರೆ ಏನಾಗುತ್ತೆ? ಮೇಲ್ನೋಟಕ್ಕೆ ಬಣ್ಣ ಬಂದ್ರೂ ಅದರಲ್ಲಿ ಆ ನೈಸರ್ಗಿಕವಾದ ಸಿಹಿ ಖಂಡಿತ ಇರೋದಿಲ್ಲ, ಹುಳಿ ಇರುತ್ತೆ. ಸುದೀರ್ಘವಾದ ಹಾಗೂ ನಿಧಾನಗತಿಯ ಪ್ರಯಾಣದಲ್ಲಿ ನಮ್ಗೆ ದಣಿವಾಗಲ್ವಾ? ಆ ದಣಿವಾರಿಸಿಕೊಳ್ಳಲು ನಮ್ಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಕೇವಲ ನಮ್ಮ ಸ್ವಂತ ಪ್ರಯತ್ನ ಮಾತ್ರ ಖಂಡಿತ ಸಾಲದು. ನಮ್ಮ ಪ್ರಯತ್ನದ ಜೊತೆಗೆ ಈಶ್ವರನ ಮತ್ತು ಗುರುವಿನ ಕೃಪೆ ಅಂದ್ರೆ ಅನುಗ್ರಹ ಕೂಡ ಬೇಕೇ ಬೇಕು. ಅದಕ್ಕೆ ಅಲ್ವಾ ಆ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿರೋದು? ಹೌದು. ಶ್ಲೋಕದಲ್ಲಿ ಶ್ರದ್ಧೆ ಅಂದ್ರೆ ನಂಬಿಕೆ, ಭಕ್ತಿ ಮತ್ತು ಧೃತಿ ಅಂದ್ರೆ ಮನೋಬಲ ಅಥವಾ ಆತ್ಮವಿಶ್ವಾಸ ಇವುಗಳನ್ನ ಕರುಣಿಸು ಅಂತ ಪ್ರಾರ್ಥನೆ ಮಾಡಲಾಗಿದೆ. ಇದನ್ನ ಕೇಳುವಾಗ ನನ್ಗೆ ಆ ಪಾಶ್ಚಿಮಾತ್ಯರ ಸೆರೆನಿಟಿ ಪ್ರೇಯರ್ ನೆನ್ಪಿಗ್ ಬರ್ತಾ ಇದೆ. ಆಹಾ, ಸೆರೆನಿಟಿ ಪ್ರೇಯರ್? ಹೌದು. ಅಂದ್ರೆ ಭಗವಂತನೇ ಬದಲಾಯಿಸಬಹುದಾದ ವಿಷಯಗಳನ್ನ ಬದಲಾಯಿಸುವ ಧೈರ್ಯವನ್ನ ಕೊಡು, ಬದಲಾಯಿಸಲಾಗದ ವಿಷಯಗಳನ್ನ ಒಪ್ಪಿಕೊಳ್ಳುವ ಪ್ರಶಾಂತತೆಯನ್ನ ಕೊಡು ಮತ್ತು ಇವೆರಡರ ನಡುವಿನ ವ್ಯತ್ಯಾಸವನ್ನ ತಿಳಿಯುವ ವಿವೇಕವನ್ನ ನೀಡು ಅನ್ನೋ ಪ್ರಾರ್ಥನೆ. ಬಹಳ ಸೂಕ್ತವಾದ ಉಲ್ಲೇಖ. ಇದನ್ನ ನಾವು ನಮ್ಮ ಈ ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ ಮನುಷ್ಯನ ಸ್ವಂತ ಪ್ರಯತ್ನ ಮತ್ತು ಭಗವಂತನ ಕೃಪೆಗಳ ನಡುವಿನ ಸಮತೋಲನ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದು ನಮ್ಗರ್ಥ ಆಗತ್ತೆ. ಆ ವಿವೇಕವೇ ಗುರುವಿನ ಕೃಪೆ. ಖಂಡಿತ. ಸರಿ, ಗುರುವಿನ ಕೃಪೆಯೊಂದಿಗೆ ನಾವು ಸಾಗುತ್ತಿರುವ ಈ ಯಾತ್ರೆಯ ಅಂತಿಮ ನಿಲ್ದಾಣ ಯಾವುದು? ಕೊನೆಗೆ ನಾವು ತಲುಪೋದೆಲ್ಲಿಗೆ? ಈ ಯಾತ್ರೆಯ ಅಂತಿಮ ಗುರಿ ಮೋಕ್ಷ ಪದವೀಂ ಆನಂದ ರೂಪಾಂ. ಮೋಕ್ಷ ಪದವಿ ಅಂದ್ರೆ ಇದೇನಾದ್ರೂ ಒಂದು ಭೌತಿಕ ಸ್ಥಳನ, ಸ್ವರ್ಗದ ತರ? ಇಲ್ಲವೇ ಇಲ್ಲ. ಇದು ಯಾವುದೋ ಭೌತಿಕ ಸ್ಥಳ ಅಲ್ಲ, ಭೌತಿಕ ಸುಖವೂ ಅಲ್ಲ. ಇದು ನಿತ್ಯಾನಂದ ಮತ್ತು ಸ್ವರೂಪ ಆನಂದ. ಅಂದ್ರೆ ನಮ್ಮ ನೈಜ ಸ್ವಭಾವವೇ ಆನಂದ ಅನ್ನೋದು. ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಒಂದಾಗುವಿಕೆ ಅಲ್ವಾ? ಮನುಷ್ಯ ಮತ್ತು ಭಗವಂತನ ನಡುವಿನ ಭೇದ ಅಳಿದು ಹೋಗೋದು. ಹೌದು ಹೌದು. ಆದ್ರೆ ನಮ್ಗೆ ಈ ಪ್ರಾಪಂಚಿಕ ವಸ್ತುಗಳೇ ಆನಂದ ಕೊಡ್ತಾ ಇದೆ ಅಂತ ಒಂದು ದೊಡ್ಡ ಭ್ರಮೆ ಇದೆ. ನಿಜ. ನಮ್ಗೆ ಆ ಹೊಸ ಫೋನು, ಹೊಸ ಕಾರ್ ತಗೊಂಡಾಗ್ಲೇ ಖುಷಿಯಾಗೋದು ಅಂತ ಅನ್ಕೊಂಡಿರ್ತೀವಿ. ಆ ಭ್ರಮೆಯನ್ನ ಒಡೆಯೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಆ ಬೆರಳು ಚೀಪುವ ಮಗುವಿನ ಉದಾಹರಣೆ ಗೊತ್ತಾ? ಇಲ್ಲ, ಹೇಳಿ. ನೋಡಿ, ತಾಯಿಯ ಹಾಲಿನಿಂದ ಬಿಡಿಸಿದ ಒಂದು ಪುಟ್ಟ ಮಗು ತನ್ನ ಹೆಬ್ಬೆರಳನ್ನ ಚೀಪುತ್ತಾ ಇರುತ್ತೆ. ಆ ಮಗು ಏನಂದುಕೊಳ್ಳುತ್ತೆ ಅಂದ್ರೆ ತನಗೆ ಆ ಹಾಲಿನ ಆನಂದ ಬರ್ತಾ ಇರೋದು ಆ ಹೆಬ್ಬೆರಳಿಂದಲೇ ಅಂತ. ಓಕೆ. ಆದ್ರೆ ವಾಸ್ತವದಲ್ಲಿ ಆ ಹೆಬ್ಬೆರಳಿನಲ್ಲಿ ಯಾವ ಹಾಲೂ ಇಲ್ಲ. ಆ ಆನಂದ, ಆ ಜೊಲ್ಲುರಸ ಬರ್ತಾ ಇರೋದು ಮಗುವಿನ ಒಳಗಿನಿಂದಲೇ. ಓ ವಾವ್! ಹೌದು, ಕೇವಲ ಆ ಬೆರಳು ಒಂದು ನೆಪ ಅಷ್ಟೇ. ಅದೇ ರೀತಿ ಮನುಷ್ಯ ಪ್ರಾಪಂಚಿಕ ವಸ್ತುಗಳಿಂದ ಆನಂದ ಸಿಗ್ತಾ ಇದೆ ಅಂತ ಭ್ರಮಿಸ್ತಾನೆ. ಆದರೆ ಆ ಆನಂದ ಇರೋದು ಅವನ ಒಳಗೆಯೇ. ಅದೇ ಸ್ವರೂಪ ಆನಂದ ಅನ್ನೋ ಜ್ಞಾನೋದಯ. ಆಹಾ, ಇದು ನಿಜಕ್ಕೂ ಕಣ್ತರಿಸುವಂತಹ ವಿಷಯ. ಅಂದ್ರೆ ಅಂತಿಮ ಗುರಿಯು ನಾವು ತಲುಪಬೇಕಾದ ಜಾಗ ಅಲ್ಲ, ಬದಲಾಗಿ ನಾವು ಈಗಾಗಲೇ ಏನಾಗಿದ್ದೇವೆಯೋ ಅದನ್ನ ಅರಿತುಕೊಳ್ಳೋದು. ವಾವ್, ಇದೊಂದು ಅದ್ಭುತವಾದ ಆಹಾಕ್ಷಣ ನಮ್ಗೆ. ಖಂಡಿತವಾಗಿಯೂ. ಅಜ್ಞಾನದ ಕತ್ತಲಿಂದ ಶುರುವಾದ ಈ ಪಯಣ ವೇದಗಳ ಮಾರ್ಗದರ್ಶನ ಹಾಗೂ ಗುರುವಿನ ಕೃಪೆಯಿಂದ ನಮ್ಮೊಳಗೆ ಇರುವ ಆ ಶಾಶ್ವತ ಆನಂದವನ್ನ ಅರಿತುಕೊಳ್ಳುವಲ್ಲಿಗೆ ಬಂದು ನಿಂತಿದೆ. ಇದೇ ಜೀವಯಾತ್ರೆಯ ಸಂಪೂರ್ಣ ಸಾರಾಂಶ. ನಮ್ಮ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರೋತ್ಸಾಹನಾತ್ಮಕ ಚಿಂತನೆಯನ್ನ ನಾವೆಲ್ಲರೂ ಮಾಡಬೇಕಿದೆ. ಖಂಡಿತ. ನಮ್ಮ ನಿಜವಾದ ಸ್ವರೂಪವೇ ಶಾಶ್ವತವಾದ ಆನಂದವಾಗಿದ್ದರೆ
ನಾಳೆ ನಾವು ಎದುರಿಸುವ ಟ್ರಾಫಿಕ್ ಒತ್ತಡ ಅಥವಾ ಕಚೇರಿಯಲ್ಲಿ ಬಾಸ್ ನೀಡುವ ಡೆಡ್ಲೈನ್ ಅಥವಾ ಯಾವುದೋ ಹೊಸ ವಸ್ತುವಿನ ಮೇಲಿನ ಆಸೆಯನ್ನ ನಾವು ನೋಡುವ ದೃಷ್ಟಿಕೋನ ಹೇಗೆ ಬದಲಾಗಬೇಕು? ಕರೆಕ್ಟ್. ಶಾಂತಿಯನ್ನ ಹುಡುಕಿಕೊಂಡು ನಾವು ಹಿಮಾಲಯಕ್ಕೋ ಕಾಡಿಗೋ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಎಂದಾದರೆ ಇದೇ ಕ್ಷಣದಲ್ಲಿ ಇಲ್ಲಿಯೇ ನಾವು ಆ ನೆಮ್ಮದಿಯನ್ನ ಹೇಗೆ ಅನುಭವಿಸಬಹುದು? ಇದನ್ನ ನೀವೇ ನಿಮ್ಮೊಳಗೆ ವಿಮರ್ಶಿಸಿಕೊಳ್ಳಿ. ಹೌದು. ಈ ಸುಂದರವಾದ ಚರ್ಚೆಯನ್ನ ನಾವು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ.